ನಮಸ್ಕಾರ. ಪ್ರತಿ ವರ್ಷದಂತೆ ಡಿ ವಿ ಜಿಯವರ ಪುಣ್ಯತಿಥಿ ಸ್ಮರಣೋಪನ್ಯಾಸ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೀವಿ. ಡಿ ವಿ ಜಿಯವರ ವಾರಸಿಕೆ ಎಷ್ಟು ಅನನ್ಯವಾದದ್ದು ಅನ್ನೋದು ನಮ್ಮೆಲ್ಲರಿಗೂ ಅನುಭವದಲ್ಲಿದೆ. ಅವರು ನಿಧನರಾಗಿ 38 ವರ್ಷ ಆಗಿದೆ. ಅಂದರೆ ಒಂದು ಜನರೇಷನ್ ಕಳೆದಿದೆ. ಒಂದು ಜನರೇಷನ್ ಅಂದರೆ 25-30 ವರ್ಷ ಅಂತ ಸಾಮಾನ್ಯವಾಗಿ ಅಂದಾಜು ಮಾಡ್ತಾರೆ. ಹೀಗೆ ಒಂದು ಪೀಳಿಗೆಯಷ್ಟು ಕಾಲ ಕಳೆದಿದ್ದರೂ ಈಗಲೂ ಡಿ ವಿ ಜಿಯವರ ವಾರಸಿಕೆ ಜೀವಂತ ಇರೋದು ಮಾತ್ರವಲ್ಲ, ಇನ್ನೂ ಹೆಚ್ಚುತ್ತಾ ಇದೆ, ವಿಸ್ತಾರ ಆಗ್ತಾ ಇದೆ ಅನ್ನೋದು ಎಲ್ಲರ ಅನುಭವದಲ್ಲೂ ಬರ್ತಾ ಇದೆ. ಇದು ಒಂದು ವಿಶೇಷ. ಇಂಥ ಭಾಗ್ಯ ಎಲ್ಲ ಕವಿಗಳಿಗೆ, ಸಾಹಿತಿಗಳಿಗೂ ಸಿಗುವಂಥದ್ದಲ್ಲ. ಇನ್ನು ನಮ್ಮ ಸಂಸ್ಥೆಯ ಸ್ಥಾಪಕರು ಆಗಿರೋದರಿಂದ ಅವರ ವಾರಸಿಕೆಯನ್ನು ಪದೇ ಪದೇ ನೆನೆಯೋದು ನಮಗೆ ಒಂದು ಸಂತೋಷದ ಕರ್ತವ್ಯವೂ ಆಗಿದೆ. ಹಾಗೆ ಪ್ರತಿ ವರ್ಷ ಅವರ ಜನ್ಮದಿನವನ್ನು, ಪುಣ್ಯದಿನವನ್ನು ಇಲ್ಲಿ ಆಚರಿಸ್ತೀವಿ. ಬೇರೆ ಸಂದರ್ಭಗಳಲ್ಲೂ ಅವರನ್ನು ಕುರಿತು, ಅವರ ಕೃತಿಗಳನ್ನು ಕುರಿತು ಕಾರ್ಯಕ್ರಮಗಳು ವಿಪುಲವಾಗಿ ಇಲ್ಲಿ ನಡೆಯುತ್ತೆ. ಈ ಸಲ ಈ ಪುಣ್ಯದಿನ ಸ್ಮರಣೋಪನ್ಯಾಸವನ್ನು ನಡೆಸಿಕೊಡೋದಕ್ಕೆ ನಮ್ಮ ವೇದಿಕೆಗೆ ಪರಿಚಿತರೇ ಆದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಆಗಮಿಸಿದ್ದಾರೆ. ಬೋಧಕರಾಗಿ, ಕವಿಯಾಗಿ, ವಿಮರ್ಶಕರಾಗಿ, ಸದಭಿರುಚಿಯ ಸಾಹಿತ್ಯದ ಪ್ರಸಾರಕರಾಗಿ ಭಟ್ಟರು ವಿಶಾಲವಾದ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಅವರು ರಚಿಸಿದ ಭಾವಗೀತೆಗಳ ಗಾಯನವನ್ನೊಳಗೊಂಡ ದೀಪಿಕಾ, ನೀಲಾಂಜನ ಮೊದಲಾದ 10 ಧ್ವನಿಮುದ್ರಿಕೆಗಳು ತುಂಬ ಲೋಕಪ್ರಿಯ ಆಗಿವೆ. ಅವರು ಬರೆದ ಮಕ್ಕಳ ಗೀತೆಗಳಂತೂ ಜನಜನಿತವೇ ಆಗಿವೆ. ಶಿಶಿನಾಳ್ ಶರೀಫ್ ಸಾಹೇಬರ ತತ್ವಪದಗಳನ್ನು ಜನಪ್ರಿಯಗೊಳಿಸಿ ಶರೀಫ್ ಭಟ್ರು ಅಂತಲೇ ಹೆಸರನ್ನು ಕೂಡ ಅವರು ಪಡೆದಿದ್ದಾರೆ. ಶ್ರೇಷ್ಠ ವಿಮರ್ಶನ ಗ್ರಂಥಗಳನ್ನು, ಅಭಿಜಾತ ಕೃತಿಗಳ ಉತ್ಕೃಷ್ಟ ಅನುವಾದಗಳನ್ನು ನೀಡಿ ಮೇಲ್ಮಟ್ಟದ ಸಾಹಿತ್ಯ ಕೈಂಕರ್ಯ ನಡೆಸಿದ್ದಾರೆ. ಶೂದ್ರಕನ ಮೃಚ್ಛಕಟಿಕ ನಾಟಕದಂತೆ ಶೇಕ್ಸ್ಪಿಯರ್, T.S. ಎಲಿಯಟ್ ಮೊದಲಾದ ಆಂಗ್ಲ ಕವಿಗಳನ್ನು ಕನ್ನಡಕ್ಕೆ ಲಭ್ಯವಾಗಿಸಿದ್ದಾರೆ. ಅಮೆರಿಕದ ಕನ್ನಡಾಭಿಮಾನಿಗಳ ಆಹ್ವಾನದಂತೆ ಅಲ್ಲಿಯ ಪ್ರಮುಖ ಪ್ರಾಂತಗಳಿಗೂ ಭೇಟಿ ನೀಡಿ ಸಂಸ್ಕೃತಿಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಉಪನ್ಯಾಸ ಸರಣಿಗಳನ್ನು ನೀಡಿ ಅಲ್ಲಿಯೂ ಸನ್ಮಾನಿತರಾಗಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಶಿವರಾಮ ಕಾರಂತ ಪ್ರಶಸ್ತಿಯೂ ಸೇರಿದಂತೆ ಹಲವಾರು ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಈ ಸಂಸ್ಥೆಯ ಜೊತೆಗಂತೂ ಅವ್ರದ್ದು ಅನೇಕ ದಶಕಗಳ ನಂಟು ಇದೆ. ಹೀಗಾಗಿ ಅವರನ್ನು ಈ ಉಪನ್ಯಾಸಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಲಕ್ಷ್ಮೀನಾರಾಯಣ ಭಟ್ಟರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೂತ್ಕೊಳ್ಬೇಕಾದ್ರೂ ಆಗ್ಬೋದು. ಸರಿಯಾಗಿದೆ. ಎಲ್ರಿಗೂ ನಮಸ್ಕಾರ. ಒಂದು ಸಲ ಸಾಹಿತ್ಯ ಪರಿಷತ್ನಲ್ಲಿ ಮಾಸ್ತಿಯವರು ಯಾವುದೋ ಕಾರ್ಯಕ್ರಮಕ್ಕೆ ಬರಬೇಕು. ಅಧ್ಯಕ್ಷರಾಗಿದ್ದವರು ಅವ್ರನ್ನ 3ನೇ ಮಹಡಿಲಿ ಇದ್ದದ್ದು ಸಭೆ, ಕೆಳಗಡೆ ಲಿಫ್ಟ್ ಕಡೆ ಕರ್ಕೊಂಡು ಹೋಗ್ಬೇಕು ಹೋದರು. ಮಾಸ್ತಿಯವರು ಹೇಳಿದರು, ಇಲ್ಲಪ್ಪ, ಇಷ್ಟು ಬೇಗನೆ ಎಲ್ಲರ ಸಹಾಯ ಕೊಡಬಾರ್ದು, ಭಾಳ ವಯಸ್ಸಾಗಿದೆ ಅವರಿಗೆ, ಸಾಧ್ಯವಾದಷ್ಟು ನಾವು ನಮ್ಮ ಸ್ವಂತ ಇದ್ರ ಮೇಲೆ ಇರೋದು ಪ್ರಯತ್ನ ಪಡ್ಬೇಕಿನ್ನ, ಆಗದೇ ಹೋದಾಗ ನೋಡೋಣ, ಬನ್ನಿ ಹೀಗೆ ಮೆಟ್ಲತ್ತೆ ಹೋಗೋಣ ಅಂತ ಕರ್ಕೊಂಡೋದು. ಹಾಗೆ ರಾಮಸ್ವಾಮಿಯವರು ಮತ್ತು ಇನ್ನೊಬ್ಬರು ರಾಮಸ್ವಾಮಿ ಅವರು, ರಾಮು, ಇಲ್ಲಿ ಟೇಬಲ್ ಹತ್ರನೇ ಕೂತ್ಕೊಂಡು ಮಾತಾಡ್ಬೋದು ಅಂದರು. ಸಾಧ್ಯ ಇದೆ ನಿಂತ್ಕೊಳ್ಳೋಕ್ಕೆ. ಆದ್ದರಿಂದ ಮಾಸ್ತಿಯವ್ರ ಮಾತು ನೆನಪಿಗೆ ಬಂತು. ಬಗ್ಬಾರ್ದು, ಸಾಧ್ಯವಾದಷ್ಟು ದಿವಸ ರೆಸಿಸ್ಟ್ ಮಾಡಬೇಕು, ಕಂಫರ್ಟಬಲ್ ಆಗಬೇಕು ಅನ್ನೋದನ್ನು.
ಇವತ್ತಿಗೆ 2 ದಿವಸದ ಹಿಂದೆ ಡಿ ವಿ ಜಿಯವರ ಪುಣ್ಯತಿಥಿಯ ದಿನ. ಡಿ ವಿ ಜಿ ಕಳೆದ ಶತಮಾನ ಕನ್ನಡ ನಾಡಿನಲ್ಲಿ ಕಾಣಿಸಿಕೊಂಡಂಥ ಒಂದು ಮಹಾ ಧೀಮಂತ ವ್ಯಕ್ತಿತ್ವ. ಅವರಂಥವ್ರು, ಅವ್ರನ್ನ ಬರೀ ಸಾಹಿತಿಗಳು ಅಂತ ಭಾವಿಸ್ತವ್ರು ಇದ್ದಾರೆ. ಅವರಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ. ಅವ್ರು ಬರೀ ಸಾಹಿತಿ ಅಲ್ಲ, ನಮ್ಮ ಜೀವನದ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇನ್ನೊಬ್ಬರು ಮಾಡಲಾಗದಷ್ಟು ಎತ್ತರವಾದ ಮೇರು ಸದೃಶವಾದ ಕೆಲಸಗಳನ್ನು ಮಾಡಿದ್ದಾರೆ. ಈ ಸಾರ್ವಜನಿಕ ವಿಚಾರ ಸಂಸ್ಥೆ ಇದೆಯಲ್ಲ, ಇದೇ ಸಾಕ್ಷಿ. ಅವರು ತಮಗಾಗಿ ಏನೂ ಮಾಡಿಕೊಳ್ಳದೆ ಎಲ್ಲ ಸಾರ್ವಜನಿಕರಿಗಾಗಿ ಮಾಡಿದರು. ಅದಕ್ಕೆ ಇದು ಸಾರ್ವಜನಿಕ ವಿಚಾರ ಸಂಸ್ಥೆ ಅಂತಲೇ ಕರೆದರು ಇದನ್ನು. ಅವರನ್ನು ಆಧುನಿಕ ಸರ್ವಜ್ಞ ಅಂತ ಕರೆದಿರೋರಂತು. ಇದನ್ನು ಕೆಲವರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅಂದರೆ, ಸರ್ವಜ್ಞ ವಚನಗಳನ್ನು ಬರೆದ ಇವರು ಮಂಕುತಿಮ್ಮನ ಕಗ್ಗ ಬರೆದಿದ್ದಾರೆ. ವಚನಗಳು 3 ಚರಣ 3 ಪಾದ ಇರುವಂಥದ್ದು. ಇದು 4 ಪಾದ ಇರೋದಷ್ಟೇ. ಇದು ಸರ್ವಜ್ಞ ವಚನಗಳಾಗಿ ಅಂತ. ಅದು ಸರಿಯೇ. ಆದರೆ ಅದಲ್ಲದೆ ಇನ್ನೂ ವಿಶಾಲವಾದ ಅರ್ಥಕ್ಕೆ ಆಧುನಿಕ ಸರ್ವಜ್ಞಾನ ಹೋಗುತ್ತವೆ. ಯಾವ್ಯಾವ ಕ್ಷೇತ್ರಗಳಲ್ಲಿ, ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ, ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ, ವೇದಾಂತಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅನನ್ಯವಾದ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನೆಲ್ಲ ಇಲ್ಲಿ ವಿವರವಾಗಿ ಹೇಳೋಕ್ಕಾಗೋದಿಲ್ಲ, ಅಷ್ಟು ವಿಸ್ತಾರ ಅವರದ್ದು. ಅದನ್ನು ಅವರು ಆ ರೀತಿಯಲ್ಲೂ ಕೂಡ ಸರ್ವಜ್ಞರು, ಸರ್ವ ಕ್ಷೇತ್ರಗಳಲ್ಲೂ ತಿಳುವಳಿಕೆ ಇದ್ದಂಥ ವ್ಯಕ್ತಿ. ಅದನ್ನು ಆಧುನಿಕ ಸರ್ವಜ್ಞ ಅಂದರೆ ಹಾಗೆ. ಡಿ ವಿ ಜಿಯವ್ರನ್ನ ಕುರಿತು ಮಾತನಾಡೋದು ಕೂಡ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಅದು ಕೂಡ ಒಂದು ಪುಣ್ಯ. ಅಂಥ ಒಂದು ಸಂದರ್ಭ ನನಗೆ ಸಿಕ್ತಲ್ಲ ಅನ್ನೋದೇ ನನಗೊಂದು ದೊಡ್ಡ ಸಂತೋಷ. ಹಿಂದೂ ನಾನು ಡಿ ವಿ ಜಿಯವ್ರ ಬಗ್ಗೆ ಒಂದು ಸಲ ಮಾತಾಡಿದ್ದು ನನಗೆ ನೆನಪಿದೆ. ಡಿ ವಿ ಜಿ ಒಬ್ಬ ಮಹರ್ಷಿ ಪ್ರಾಯರಾದಂಥ ವ್ಯಕ್ತಿ. ಎಲ್ಲ ಸಾಹಿತಿಗಳು ಅಲ್ಲ, ಎಲ್ಲ ಲೇಖಕರು ಅಲ್ಲ, ಮಹರ್ಷಿ ಪ್ರಾಯರು ಒಂದು. ಯಾಕೆಂದರೆ ಆಚಾರ್ಯ ಶಂಕರ, ರಾಮಕೃಷ್ಣ, ರಮಣ ಇವ್ರನ್ನ ನಾವು ಮಹರ್ಷಿಗಳು ಅಂತ ಕರಿತೀವಿ. ಅದಕ್ಕೆ ಒಂಥರ ಸಮನಾದವರು, ಮಹರ್ಷಿ ಪ್ರಾಯರಾದಂಥ ವ್ಯಕ್ತಿ. ನಮಗೆ ಸಾಮಾನ್ಯವಾಗಿ ಕಾಣ್ತಿದ್ರು, ಲುಂಗಿ ತೊಟ್ಟು, ಆಮೇಲೆ ಲುಂಗಿ ಉಟ್ಟು, ಅಂಗಿ ತೊಟ್ಟು, ನಮ್ಮಂತೆ ಕಂಡರೂ ಕೂಡ ಅವರು ಆಳದಲ್ಲಿ, ಅಂತರಂಗದಲ್ಲಿ ಒಬ್ಬ ಮಹರ್ಷಿ ಪ್ರಾಯರೇ ಆಗಿದ್ದರು. ಅಂತರಂಗದಲ್ಲಿ ಲೋಕದಿಂದ ಬಿಡಿಸ್ಕೊಂಡವರು, ಲೋಕದಲ್ಲಿ ಚರಿಸ್ತಾನೆ, ಲೋಕದಲ್ಲಿ ವ್ಯವಹರಿಸ್ತಾನೆ, ಮನಸ್ಸಿನೊಳಗಡೆ ನಿಸ್ಸಂಗಿಯಾಗಿ ಲೋಕದಿಂದ ಬಿಡಿಸ್ಕೊಂಡವರು. ನಮ್ಮಲ್ಲಿ ಭಗವದ್ಗೀತೆ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಬರೆದಿರ್ತಾನೆ ಇವರು. ಅಲ್ಲಿರೋ ಎಲ್ಲ ಮಾತು ಕೂಡ ಅವರ ಜೀವನದಲ್ಲಿ ನಡೀತು. ಹಾಗೆ ನಡ್ಕೊಂಡು ಬಂದರು ಅವರು. ಒಂದು ಮಾತು ಬರುತ್ತೆ ಅದರಲ್ಲಿ, ಕರ್ಮಣ್ಯೇವ ಅಧಿಕಾರಹತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲಹೇತುರ್ಭೂ ಮಾ ತೇ ಸಂಗೋಸ್ತು ಅಕರ್ಮಣಿ ಮಾ ತೇ ಸಂಗೋಸ್ತು ಅಕರ್ಮಣಿ. ಅಂದರೆ ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ, ಕೆಲಸವನ್ನು ಮಾಡಬೇಕು. ಇದು ದೇವರ ಕಾರ್ಯ ಅನ್ನುವಷ್ಟು ಶ್ರದ್ಧೆಯಿಂದ ಅತ್ಯಂತ ಅಚ್ಚುಕಟ್ಟಾಗಿ ಸ್ವಲ್ಪವೂ ಅದರಲ್ಲಿ ಕಳಂಕವಿಲ್ಲದೆ ಮಾಡಬೇಕು, ಅಷ್ಟೇ ನಿನಗೆ ಅಧಿಕಾರ. ಆದರೆ ಆ ಕರ್ಮದ ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ. ಕರ್ಮಣಿಯೇವ ಅಧಿಕಾರಹತೆ ತೇ, ನಿನಗೆ ಕರ್ಮಣಿಯೇವ ಅಧಿಕಾರ ಮಾ ಫಲೇಶು, ಫಲದಲ್ಲಲ್ಲ. ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭು. ಹಾಗಂತ ಕರ್ಮಕ್ಕೆ ಫಲ ಅಪೇಕ್ಷಿಸ್ತಾ ಇದ್ದರೂ ಕೂಡ ಹಾಗಾದರೆ ಕರ್ಮ ಯಾಕೆ ಮಾಡಬೇಕು ಅಂತ ಇರ್ಕೊಡೋದು. ಕರ್ಮವನ್ನು ಮಾಡ್ತಿರಬೇಕು, ಅದರ ಫಲಕ್ಕೆ ಅಪೇಕ್ಷೆ ಪಡಬಾರ್ದು, ಅದರ ಕರ್ಮವನ್ನು ಚೆನ್ನಾಗಿ ಮಾಡಬೇಕು. ಇದು ಭಗವದ್ಗೀತೆಯ ಮಾತು. ಕೃಷ್ಣ ಅರ್ಜುನಂಗೆ ಹೇಳಿದ್ದು. ಅದನ್ನು ಅಕ್ಷರಶಃ ನಡೆಸಿದವರು. ಹೇಗೆ ಅವ್ರು ನಿಸ್ಸಂಗಿಯಾಗಿರೋದು ಅಂದರೆ ಹೇಗೆ, ಯಾವುದಾದ್ರು ಒಂದು ತೊಡಗಿರ್ತಾನೆ ಅದರಿಂದ ಬಿಡಿಸ್ಕೊಂಡಿರೋದು, ಕರ್ಮದಲ್ಲಿ ತೊಡಗಿರ್ತಾನೆ ಅದರಿಂದ ಬಿಡಿಸ್ಕೊಂಡಿರೋದು. ಈಗ ಹಲಸಿನ ಹಣ್ಣು ಬಿಡಿಸ್ಬೇಕು, ಹಲಸಿನ ತೊಳೆ ಬಿಡಿಸ್ಬೇಕು. ಬರಿಗೈಯಲ್ಲಿ ನಾವು ಹಲಸಿನ ಹಣ್ಣನ್ನು ಹೆಚ್ಚಿ ತೊಳೆ ಬಿಡಿಸೋಕೆ ಹೋದರೆ ಕೈಯೆಲ್ಲ ಸೋನೆ ಆಗಿಬಿಡುತ್ತೆ, ಅಂಟಂಟಾಗಿಬಿಡುತ್ತೆ. ಆದರೆ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು, ಕೊಬ್ಬರಿ ಎಣ್ಣೆನೇನು ಹಚ್ಕೊಂಡು ಆಮೇಲೆ ತೊಳೆ ಬಿಡಿಸೋಕೆ ಹೋದರೆ, ತೊಳೆ ಬಿಡಿಸಿದ್ದಾದ್ಮೇಲೆ ಒಂದು ಸ್ವಲ್ಪ ಸೋಪ ಕೈ ತೊಳ್ಕೊಂಬಿಟ್ರೆ ಏನು ಸೋನಿ ಅಂಟ್ಕೊಂಡಿರಲಿಲ್ಲ, ಏನೂ ಇಲ್ಲ, ಎಲ್ಲ ಹೊರಟೋಗ್ಬಿಡುತ್ತೆ. ಆ ಹಲಸಿನ ತೊಳೆ ಬಿಡಿಸೋರು ಹೇಗೆ ಈ ಲೋಕದ ಕೆಲಸವನ್ನು ಡಿ ವಿ ಜಿಯವ್ರು ಮಾಡಿದ್ದು. ಎಲ್ಲರೂ ತೊಡ್ಕೊಂಡಿದ್ದರು. ದೊಡ್ಡ ದೊಡ್ಡ ದಿವಾನರಿಂದ ಹಿಡಿದು ಸಾಮಾನ್ಯರಿಗೆ ಸಹಸ್ರಾರು ಜನರ ಸಂಪರ್ಕ ಅವ್ರಿಗಿತ್ತು. ಇಷ್ಟು ಸಂಪರ್ಕದಲ್ಲಿದ್ದು ಕೂಡ ಒಳಗಡೆ ಆಳದಲ್ಲಿ, ಅಂತರಂಗದಲ್ಲಿ ಅವರು ಇದೆಲ್ಲದರಿಂದ ಬಿಡಿಸ್ಕೊಂಡು ಒಬ್ಬ ಋಷಿ ಥರ ಇದ್ದರು. ಈ ಹಾಲಿದೆ ನೋಡಿ ಹೇಗಿದ್ದು ಅಂದರೆ, ಹಾಲನ್ನು ತೊಗೊಂಡೋಗ್ಬಿಟ್ಟು ಒಂದು ನದಿಗೆ ಸುರಿದ್ಬಿಟ್ರೆ ಒಂದು ಲೋಟ ಹಾಲನ್ನು, ಅದು ನೀರಿನ ಜೊತೆ ನೀರಾಗಿ ಹೋಗಿಬಿಡುತ್ತೆ. ಆಮೇಲೆ ನಿಮಗೆ ಹಾಲು ತೆಗಿಯೋಕ್ಕಾಗಲ್ಲ. ಆದರೆ ಆ ಹಾಲನ್ನು ನೀವು ಹೆಪ್ಪಾಕಿ ಮೊಸರು ಮಾಡಿ ಅದನ್ನು ಕಡೆದು ಅದನ್ನು ತೆಗೆದು ಬೆಣ್ಣೆ ಇದೆಯಲ್ಲ, ಆ ಬೆಣ್ಣೆನ ತೊಗೊಂಡೋಗಿ ನೀವು ಹಾಕಿದರೆ ನೀರಿನಲ್ಲಿ ಅದು ಪ್ರತ್ಯೇಕವಾಗಿದ್ದು ತೇಲ್ತಾನೆ ಇರುತ್ತೆ.
ನೀರಿನಲ್ಲಿದ್ದು ಅದು ನೀರಿಗೆ ಅಂಟುಕೊಳ್ಳಲ್ಲ, ಯಾವ ಬೇಕಾದ್ರೆ ಅದನ್ನು ತೆಗಿಬೋದು. ಹೀಗೆ ಹಲಸಿನ ತೊಳೆ ಬಿಡಿಸಿದ ಹಾಗೆ ಬೆಣ್ಣೆಯ ಒಂದು ತುಂಡು ನೀರಿನಲ್ಲಿ ಬಿದ್ದ ಹಾಗೆ ಕಮಲಪತ್ರ ಮಿವಾಂಬಸ ಅಂತಾರೆ. ಕಮಲಪತ್ರದ ಮೇಲಿರುವ ನೀರಿನ ಹನಿ ಹಾಗೆ ಅಂತ. ಕಮಲ ಹೂವು ಹುಟ್ಟೋದು ನೀರಲ್ಲೇ, ಬೆಳೆಯೋದು ನೀರಲ್ಲೇ, ಸಾಯೋವರೆಗೂ ಅದಿರೋದು ನೀರಲ್ಲೇ. ಅದನ್ನು ಬಿಡಿಸಿ ತಂದು ಒಂದೆರಡು ದಿನಕ್ಕೆ ಬಾಡ ಹೋಗ್ತದೆ. ಆದರೆ ಇಷ್ಟು ನೀರಲ್ಲೇ ಇದ್ದರೂ ಕೂಡ ನೀವು ಕಮಲಪತ್ರದ ಮೇಲೆ ದಳದ ಮೇಲೆ ನೀರು ಹಾಕಿದರೆ ಅದನ್ನು ಹೀಗಂದರೆ ಅದು ಹೊರಟೋಗುತ್ತೆ. ಅಲ್ಲಿ ಹಸಿ ಕೂಡ ಇರಲ್ಲ. ನೀರಿನಲ್ಲೇ ಹುಟ್ಟಿದ್ದು ಕೂಡ ನೀರಿನಿಂದ ತನ್ನನ್ನು ನಿರ್ಲಿಪ್ತವಾಗಿ ಇಟ್ಕೊಂಡ ಹಾಗೆ ಕಮಲದ ಹೂವಿನ ಹಾಗೆ ಅವರ ಆ ಜೀವನ ಇತ್ತು. ಇದು ಹೇಗೆ ಅಂದರೆ ಒಂದು ಮಾತಿದೆ ಸಂಸ್ಕೃತದಲ್ಲಿ, ಪುಂಖಾನುಪುಂಖ ವಿಷಯೇಕ್ಷಣ ತತ್ಪರೋಪಿ ಪುಂಖಾನುಪುಂಖ ವಿಷಯೇಕ್ಷಣ ತತ್ಪರೋಪಿ ಬ್ರಹ್ಮಾವಲೋಕನ ಧಿಯಂ ನ ಜಹಾತಿ ಯೋಗಿ. ಬ್ರಹ್ಮಾವಲೋಕನ ಧಿಯಂ ನ ಜಹಾತಿ ಯೋಗಿ. ಸಂಗೀತ, ತಾಳ, ಲಯ, ವಾದ್ಯ ವಸಂಗತೋಪಿ ಮೌಲಿಸ್ಥ ಕುಂಭ ಸುರಕ್ಷಣ ಧೀಹಿ ನಟೀವ. ಒಬ್ಬಳು ಡ್ಯಾನ್ಸರ್ ಇದ್ದಾಳೆ, ನರ್ತಕಿ. ಅವಳು ಸ್ಟೇಜ್ ಮೇಲೆ ಬಂದಿದ್ದಾಳೆ, ಭಾಳ ಹೆಸರಾಗಿದ್ದಾಳೆ ನರ್ತಕಿ. ಅವಳು ನೃತ್ಯಕ್ಕೆ ಎಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಆಕೆ ನೃತ್ಯವನ್ನು ನೋಡ್ತಿದ್ದಾರೆ. ಅವಳು ತಲೆಯ ಮೇಲೆ ಒಂದು ಕುಂಭ, ಆ ಕುಂಭದಲ್ಲಿ ನೀರು. ಈ ನರ್ತನದ ಇನ್ನೊಂದು ವಿಶೇಷ ಏನಂದ್ರೆ ಅವಳು ಸೊಗಸಾಗಿ ನರ್ತಿಸ್ಬದಳು, ಅಷ್ಟಕ್ಕೆ ಆ ನರ್ತನ ನೋಡಬೇಕಾದ್ದು ನಿಜ. ಆದರೆ ಅವಳು ತಲೆ ಮೇಲೆ ಒಂದು ಕುಂಭದಲ್ಲಿ ನೀರಿದೆ. ಅವಳು ಅಷ್ಟು ಡ್ಯಾನ್ಸ್ ಮಾಡಿದಾಗಲೂ ಕೂಡ ಆ ಕುಂಭದಲ್ಲಿರುವ ನೀರು ಕೆಳಕ್ಕೆ ಬೀಳಲ್ಲ. ಹಾಗೆ ಅವಳ ಮನಸ್ಸು ಸದಾ ಆ ಕುಂಭದಲ್ಲೇ ಇರುತ್ತೆ. ಇಲ್ಲಿ ಯಾರ್ಯಾರೋ ನುಡಿಸ್ತಾ ಇದ್ರಲ್ಲ ವಾದ್ಯಗಳು, ಸಾಹಿತ್ಯ ಏನೇ ಇದೆಯಲ್ಲ, ಅದೆಲ್ಲಕ್ಕೆ ಅನುಗುಣವಾಗಿಯೇ ಅವಳು ತಾಳ ಹಾಕ್ತಾ ಇದ್ದಾಳೆ. ಅದನ್ನೆಲ್ಲ ಹಾಡ್ತಾ ಇರುವ ಸಾಹಿತ್ಯದ ಭಾವ ತಕ್ಕಂತೆಯೇ ಅವಳ ಹಾವಭಾವ ಇದೆ. ಆದರೂ ಕೂಡ ಅವಳ ಮನಸ್ಸು ನಿಜವಾಗಿ ಇರೋದು ಆ ಗಡಿಗೆಯಲ್ಲಿರುವ ನೀರಿನಲ್ಲಿ. ಹಾಗೆಯೇ ಒಬ್ಬ ದೊಡ್ಡ ಯೋಗಿಯಾದವನು ಪುಂಖಾನುಪುಂಖ ವಿಷಯೇಕ್ಷಣ ತತ್ಪರ ಅಪಿ, ಅನೇಕ ಲೌಕಿಕ ಕೆಲಸಗಳ ಮಧ್ಯದಲ್ಲಿ ಮುಳುಗಿದ್ರೂ ಕೂಡ, ಯೋಗಿ ಕೂಡ ಹೋಗಿ ಮಾರ್ಕೆಟಿಗೆ ಹೋದರೆ ನಿಂಬೆಹಣ್ಣು ತೊಗೋಬೇಕು ಅಂದರೆ ನಿಂಬೆಹಣ್ಣೆ ಹೇಗಮ್ಮ ಅಂತಾನೆ. ಅವಳು 10 ರೂಪಾಯಿ ಅಂದರೆ ಏನಮ್ಮ 10 ರೂಪಾಯಿ ಹೇಳ್ತೀವಿ, 2 ರೂಪಾಯಿ ಸಿಗತ್ತಲ್ಲ, ಅವನು ವ್ಯಾವಹಾರಿಕರಾಗಿ ಚರ್ಚೆ ಮಾಡ್ತಾನೆ ಯೋಗಿ ಕೂಡ. ಆದರೆ ಅದೇ ಅವನಿಗೆ ಮುಖ್ಯ ಅಲ್ಲ. ಪುಂಖಾನುಪುಂಖ ವಿಷಯೇಕ್ಷಣ ತತ್ಪರ ಅಪಿ, ಅನೇಕ ಲೌಕಿಕ ವಿಷಯಗಳಲ್ಲಿ ಅವನು ಮುಳುಗಿದ್ರೂ ಕೂಡ ಬ್ರಹ್ಮಾವಲೋಕನ ಧಿಯಂ ನ ಜಹಾತಿ ಯೋಗಿ. ಆದರೆ ಮನಸ್ಸಿನಲ್ಲಿ ಆಳದಲ್ಲಿ ಅವನು ಬ್ರಹ್ಮಾವಲೋಕನವನ್ನೇ ಮಾಡ್ತಿರ್ತಾನೆ. ಇದೆಲ್ಲ ಸುಮ್ಮನೆ ಹೊರಗಡೆಗಷ್ಟೇ. ಹಾಗೆ ಡಿ ವಿ ಜಿಯವರು ಬದುಕಿದ್ದು ಕೂಡ ಅಂತ ನನಗನ್ಸುತ್ತೆ. ಎಂ ವಿ ಕೃಷ್ಣಸ್ವಾಮಿಯವರು ಒಂದು ಡಿ ವಿ ಜಿಯವ್ರ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ತೆಗೆದಿದ್ದಾರೆ. ಭಾಳ ಸೊಗಸಾದ ಸಾಕ್ಷ್ಯಚಿತ್ರ ಅದು. ಅದರ ಪ್ರಾರಂಭವೇ ಭಾಳ ಸೊಗಸಾಗಿದೆ. ಡಿ ವಿ ಜಿಯವರು ಒಂದು ದೊಡ್ಡ ಆಲದ ಮರದ ಕೆಳಗೆ, ಆಲದ ಮರ ಪರಂಪರೆಯ ಸಂಕೇತ ನಮ್ಮಲ್ಲಿ, ಆಲದ ಮರದ ಕೆಳಗಡೆ ಒಂದು ಕಟ್ಟೆ ಮೇಲೆ, ಆಲದ ಮರ ಕಟ್ಟೆ ಮೇಲೆ ಕೂತಿದ್ದಾರೆ. ಏನು ಭಾಳ ಡ್ರೆಸ್ಸಸ್ ಮಾಡ್ಕೊಂಡು ಲುಂಗಿ ಉಟ್ಟು ಅಂಗಿ ತೊಟ್ಟಿದ್ದಾರೆ ಅಷ್ಟೇ. ಅವರ ಎದುರಿಗೆ ರಾಜರತ್ನಂ ನಿಂತಿದ್ದಾರೆ. ರಾಜರತ್ನಂ ನಮ್ಮ ಕಾಲದವರಾಗಿದ್ದರು, ನಮ್ಮ ಪೀಳಿಗೆಯವರು. ಡಿ ವಿ ಜಿ ಇನ್ನೂ ಒಂದು ಪೀಳಿಗೆ ಹಿಂದಿನವರು, ನಮ್ಮ ಪರಂಪರೆಯ ಸಂಕೇತ ಅವರು ಕೂತಿದ್ದಾರೆ. ಆಲದ ಮರವು ಪರಂಪರೆಯ ಸಂಕೇತ, ಅದರ ಕೆಳಗೆ ಕೂತಿರೋ ಡಿ ವಿ ಜಿನೂ ಅಷ್ಟೇ. ಆ ಪರಂಪರೆಗೆ ರಾಜರತ್ನಂ ಅಂದರೆ ನಮ್ಮ ವರ್ತಮಾನ, ನಮ್ಮ ಕಾಲ ವರ್ತಮಾನದವರು ಏನೇನೋ ಪ್ರಶ್ನೆ ಆಗ್ತಾಯಿದ್ದಾರೆ ರಾಜರತ್ನಂ. ಡಿ ವಿ ಜಿಯಲ್ಲಿ ಸಮಾಧಾನಕರವಾದ ಉತ್ತರಗಳನ್ನು ಕೊಡ್ತಾಯಿದ್ದಾರೆ. ಹೀಗೆ ಪರಂಪರೆ ವರ್ತಮಾನದ ಸಮಸ್ಯೆಗಳಿಗೆ ಉತ್ತರ ಕೊಡ್ತಾ ಇರೋದನ್ನು ಸೂಚಿಸುವಂತಹ ಒಂದು ಚಿತ್ರ ಅದು. ನನಗೆ ಅದು ಭಾಳ ಇಷ್ಟ ಆಯಿತು. ರಾಜರತ್ನಂ ಏನೇನೋ ಕೇಳ್ತಾರೆ, ಗಟ್ಟಿ ಪ್ರಶ್ನೆಗಳನ್ನೇ ಆರಿಸ್ಕೊಂಬಂದಿದ್ದಾರೆ. ಡಿ ವಿ ಜಿ ನಗ್ನಗ್ತಾ ಸಮಾಧಾನವಾಗಿ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಹೇಳ್ತಾರೆ. ಆ ಥರದ ವ್ಯಕ್ತಿತ್ವ ಡಿ ವಿ ಜಿ. ಒಂದು ಆಲದ ಮರ ಇದ್ದಾಗ ಅವರು ಒಂದು ಪರಂಪರೆಯ ಪ್ರತಿನಿಧಿ. ಡಿ ವಿ ಜಿಯವರು ಹುಟ್ಟಿದ್ದು ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಲಿನಲ್ಲಿ. ಅವ್ರ ತಂದೆ ಹೆಸರು ದೇವನಹಳ್ಳಿ ವೆಂಕಟರಾಮಯ್ಯ ಅಂತ. ಡಿ ವಿ ದೇವನಹಳ್ಳಿ ವೆಂಕಟರಾಮಯ್ಯ. ಅವ್ರ ತಾಯಿ ಅಲಮೇಲಮ್ಮ. ಈ ತಂದೆ ತಾಯಿಗಳು ಪುಣ್ಯವಂತರೇ. ಇಂಥ ಒಬ್ಬ ಸಾರಸ್ವತ ಪುರುಷನನ್ನು ಹೆತ್ತು ಕನ್ನಡ ನಾಡಿಗೆ ಕೊಟ್ಟರಲ್ಲ, ಅವರಿಗೆ ಅದರ ಅರಿವಿಲ್ಲದೆ ಇರ್ಬೋದು, ಆದರೆ ಅವರಿಂದಲೇ ಬಂದವರು ಡಿ ವಿ ಜಿಯವರು. ಆದ್ದರಿಂದ ಭಾಳ ಪುಣ್ಯವಂತರಾದಂಥ ತಂದೆ ತಾಯಿಗಳು. ಮುಳುಬಾಗ್ಲಲ್ಲೇ ಲೋಯರ್ ಸೆಕೆಂಡ್ರಿ ಆಯಿತು ಡಿ ವಿ ಜಿಗೆ. ಲೋಯರ್ ಸೆಕೆಂಡ್ರಿ ಆಯಿತು, ಅಷ್ಟೇ ಅಲ್ಲಿದ್ದಿದ್ದು. ಮುಂದಕ್ಕೆ ಹೋಗಬೇಕು ಅಂದರೆ ಬೇರೆ ಊರಿಗೆ ಹೋಗಬೇಕು. ಬೇರೆಯವರು ಒಂದು ಹತ್ತಿರದಲ್ಲಿ ಬೆಂಗಳೂರೇ. ಡಿ ವಿ ಜಿ ಅಜ್ಜಿ ನಮ್ಮ ಕಣ್ಮುಂದೆ ಹುಟ್ಟಿದ ಹುಡುಗ, ನಮ್ಮ ಕಣ್ಮುಂದೆ ಇರೋನು, ನಾನು ಹೋಗೋವರೆಗೂ ನನ್ನ ಕಣ್ಮುಂದೆ ಇರಬೇಕು ಅವನು, ಇನ್ನೆಲ್ಲೂ ಹೋಗೋದು ಬೇಡ ಅಂದ್ಬಿಟ್ರು, ಹಠ ಹಿಡಿದ್ಬಿಟ್ರು. ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ಮಾತಿಗೆ ಭಾಳ ಬೆಲೆ ಇರೋದು, ಹಿರಿಯರು ಅಂತ ಅವ್ರ ಮಾತನ್ನು ಕೇಳಬೇಕಾಗ್ತಿತ್ತು. ಡಿ ವಿ ಜಿ ತಂದೆಗೂ ಕೂಡ ಹಣದ ಕೊರತೆಯೂ ಇರುತ್ತೆ ನೋಡಿ. ಬೇರೆ ಊರಿಗೆ ಹೋಗಿ ಒಬ್ಬ ಹುಡುಗ ಇದ್ದು ಓದಬೇಕು ಅಂದರೆ ಅವ್ನು ಖರ್ಚಿಗೆ ಆಗಬೇಕಲ್ಲ. ಭಾಳ ಬಡತನದಲ್ಲೇ ಇದ್ದಂಥ ಕುಟುಂಬ. ಅವರು ಇಲ್ಲೇ ಇದ್ದು ಸಂಸ್ಕೃತ ಅದು ಇದು ಕಲ್ತ್ಕೊಂಡ್ಲಿ ಅಂತ ಅವರು ಅಭಿಪ್ರಾಯಪಟ್ಟರು. ಆದರೆ ನೋಡಿ ಯಾರ್ಯಾರ ಸಹಾಯಕ್ಕೆ ಯಾರ್ಯಾರು ಹೇಗೆ ಬರ್ತಾರೆ ಅಂತ. ಒಬ್ಬ ರಜೂಲ್ ಖಾನ್ ಅಂತ ಒಬ್ಬಿದ್ದ ಊರಲ್ಲಿ, ಬಂಡಿ ರಜೂಲ್ ಖಾನ್ ಅಂತ ಕರೆಯೋರು. ಅವನು
ಬಂಡಿ ಹೊಡ್ಕೊಂಡು ಹೋಗ್ತಾ ಇದ್ದ. ಅವನು ಹೇಳ್ದ, ಅವನು ಮನೆಗೆ ಒಂಥರ ಕುಟುಂಬಕ್ಕೆ ಸೇರಿದವರಾಗೇ ಇದ್ದವನು, ಭಾಳ ಆಪ್ತ ಕುಟುಂಬಕ್ಕೆ. ನಾನು ಈ ಡಿ ವಿ ಜಿ ನಮ್ಮ ಗುಂಡಪ್ಪ ಓದೋದು ನಿಲ್ಸದ, ಅದು ಸಾಧ್ಯವೇ ಇಲ್ಲ. ನಾನಂತೂ ಒಪ್ಪಲ್ಲ ಇದಕ್ಕೆ. ನಾನು ಅವನ್ನ ಕರ್ಕೊಂಡು ಶನಿವಾರ ರಾಬರ್ಟ್ಸನ್ ಪೇಟೆಗೆ ಹೋಗ್ತೀನಿಲ್ಲ, ಇವನ್ನ ಬಂಡೀಲಿ ಹಾಕ್ಕೊಂಡು ಹೋಗ್ತೀನಿ, ಬೇರೆ ಮೂಟೆಗಳ ಜೊತೆಲಿ ಗುಂಡಪ್ಪನೂ ಹಾಕ್ಕೊಂಡು ಹೋಗ್ತೀನಿ. ಅಲ್ಲಿಂದ ಬೋರಿಂಗ್ಪೇಟೆಗೆ 4 ಮೈಲು, ಅಲ್ಲಿ ಹೋಗಿ ಅಲ್ಲಿ ಅವನಿಗೆ ಬೆಂಗಳೂರಿನ ಟಿಕೆಟ್ ಕೊಡಿಸ್ಬಿಟ್ಟು ಕೈಯಲ್ಲಿ ₹1 ಇಟ್ಬಿಡ್ತೀನಿ. ಅವ್ನು ಬೆಂಗಳೂರಿಗೆ ಹೋಗಬೇಕು, ಅಲ್ಲಿ ಓದಬೇಕು, ಮುಂದೆ ಏನಾದರೂ ಮಾಡ್ಕೊಳ್ಳಿ, ತಿರುಪೆ ಮಾಡ್ಕೊಂಡಾದ್ರೂ ಓದಲಿ, ಅವನಿಗೆ ಓದ್ಮೇಲೆ ಎಷ್ಟು ಆಸೆ ಇದೆ, ಅವನ್ನ ಬಿಡಿಸೋದಲ್ಲ ಅಂತ. ಈ ರಜೂಲ್ ಖಾನನ ಮಾತೇ ನಡೀತು ಕುಟುಂಬದ ಕಡೆಯಲ್ಲಿ, ಅಜ್ಜಿ ಅಪ್ಪ ಅಮ್ಮನಿಗಿಂತ. ಹಾಗೆ ಬಂದದ್ದು ಡಿ ವಿ ಜಿ ಬೆಂಗಳೂರಿಗೆ ಬಂದರು. ಆದರೆ ಅದೇನೋ ಮೈಸೂರಿಗೆ ಹೋದರು. ಅಲ್ಲಿ ಮಹಾರಾಜಾಸ್ ಕಾಲೇಜಿನ ಒಂದು ಅಂಗವಾಗಿ ಮಹಾರಾಜಾಸ್ ಹೈಸ್ಕೂಲ್ ಇತ್ತು, ಅಲ್ಲಿ ಸೇರಿಕೊಂಡ್ರು. ಲೋಯರ್ ಸೆಕೆಂಡ್ರಿ ಆಗಿತ್ತು ಅಷ್ಟೇ. ಸೇರಿಕೊಂಡ್ರು, ಓದಿದ್ರು. ಡಿ ವಿ ಜಿಯವರು ಓದೋದ್ರೆ ಬರೀ ಟೆಕ್ಸ್ಟ್ ಬುಕ್ಕಿನ ಓದಲ್ಲ, ಅವ್ರು ಯಾವ್ಯಾವುದೆಲ್ಲ ಪುಸ್ತಕಗಳನ್ನ ಓದೋರು ಅಂದರೆ ಆಯ್ಕೆ ಮಾಡಿಕೊಂಡು ಶ್ರೇಷ್ಠವಾದ ಗ್ರಂಥಗಳನ್ನೆಲ್ಲ ಆಗಿನಿಂದಲೇ ಸಂತತವಾಗಿ ಅಭ್ಯಾಸ ಮಾಡ್ತಾಯಿದ್ರು. ಸತತ ಅಧ್ಯಯನಶೀಲರಾದವರು. ಇಷ್ಟಾಗಿ ಅವರು ಪರೀಕ್ಷೆ ಪುಸ್ತಕಗಳನ್ನೆಲ್ಲ ನೋಡಿದ್ರೋ ಬಿಟ್ಟರು. ಅವರು SSLC ಫೇಲ್ ಆಗಿಬಿಟ್ರು. ಡಿ ವಿ ಜಿ SSLC ಫೇಲು. ಆದರೆ ಅದರ ಮನಸ್ಸಿಗೆ ಹಚ್ಕೊಂಡಿಲ್ಲ, ಅವ್ರಿಗೆ ಗೊತ್ತಿತ್ತು ಅವ್ರು ಎಷ್ಟು ಓದ್ಕೊಂಡಿದ್ದಾರೆ ಮಾಡಿದ್ದಾರೆ ಅಂತ. ಸೀದಾ ಮತ್ತೆ ಅಲ್ಲೊಂದು ಸೋಡಾ ಫ್ಯಾಕ್ಟ್ರಿಯಲ್ಲಿ ಕ್ಲರ್ಕಾಗಿ ಸ್ವಲ್ಪ ದಿವಸ ಕೆಲಸದಲ್ಲಿದ್ದರು ಡಿ ವಿ ಜಿ, ಸೋಡಾ ಫ್ಯಾಕ್ಟ್ರಿಲಿ ಕ್ಲರ್ಕಾಗಿ. ಆಮೇಲೆ ಬಂದು ಮೈಸೂರಿಗೆ ಬಂದು ಒಂದು ಈ ಜಟಕಾ ಗಾಡಿಗೆ ಪೇಂಟ್ ಬಳಿಯೋ ಒಂದು ಫ್ಯಾಕ್ಟ್ರಿ, ಒಂದು ಕಾರ್ಖಾನೆ, ಅಲ್ಲಿ ಸ್ವಲ್ಪ ದಿವಸ ಇದ್ದರು. ಆವಾಗ ಅವರಿಗೆ ಸುಮಾರು 17 ವರ್ಷ ಇರ್ಬೋದು. ಅದ್ರ ಎಷ್ಟು ಓದ್ಕೊಂಡಿದ್ರವರು ಅಂದರೆ, ಅವರು ಮೈಸೂರು ಸ್ಟ್ಯಾಂಡರ್ಡ್, ಈವ್ನಿಂಗ್ ಮೇಲ್ ಅನ್ನೋ ಪತ್ರಿಕೆಗಳಿಗೆ ಕನ್ನಡ, ಆಮೇಲೆ ಇನ್ನೊಂದು ಪತ್ರಿಕೆ ಅದೇನು ಸೂರ್ಯೋದಯ ಪ್ರಕಾಶಿಕೆ, ಅದು ಕನ್ನಡ ಪತ್ರಿಕೆ. ಈ ಇಂಗ್ಲೀಷ್ ಪತ್ರಿಕೆಗೆ ಕನ್ನಡ ಪತ್ರಿಕೆಗೆ ಲೇಖನಗಳನ್ನ ಬರೆಯೋರು 17 ವರ್ಷದ ಹುಡುಗ. ನಮ್ಮಲ್ಲಿ ಯಾರು 17 ವರ್ಷದ ಹುಡುಗರು ಪತ್ರಿಕೆಗಳು ಪ್ರಕಟಿಸುವಂಥ ಲೇಖನಗಳನ್ನು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಸಾಧ್ಯ? ಅಷ್ಟೇ ಅಲ್ಲ, 18ನೇ ವಯಸ್ಸಿಗೆ ಅವರೇ ಸ್ವತಃ ಭಾರತಿ ಅಂತ ಒಂದು ಕನ್ನಡ ಪತ್ರಿಕೆಯನ್ನು ಇನ್ನೊಬ್ಬರು ಸಹಾಯದಿಂದ ಶುರು ಮಾಡಿದರು. ಅವರು ನಮ್ಮ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಪತ್ರಕರ್ತರು. ಮೊಟ್ಟ ಮೊದಲ ಪತ್ರಕರ್ತರ ಸಮ್ಮೇಳನ ನಡೆದಾಗ ಬಾಗಲಕೋಟೆಯಲ್ಲಿ ಮೊದಲನೇ ಸಮ್ಮೇಳನ ಡಿ ವಿ ಜಿ ಅವ್ರನ್ನ ಅದರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಈ ಪತ್ರ ವ್ಯವಸಾಯ ಏನಿದೆ ಅದರ ಪ್ರಾರಂಭದಿಂದ ಅದರ ತುದಿವರೆಗೆ ದುಡಿದವರು. ಭಾರತಿಯಿಂದ ಕನ್ನಡ ಪತ್ರಿಕೆ. ಆದರೆ ಏನಾಯಿತು, ಸರ್ಕಾರ ಏನೋ ಈ ಪತ್ರಿಕಾ ನಿರ್ಬಂಧಗಳನ್ನ ಕೆಲವೊಂದು ಹಾಕ್ತು. ಅವರು ಅವನ್ನೆಲ್ಲ ನೋಡಿದ್ರು, ಯೋಚನೆ ಮಾಡಿದರು. ಪತ್ರಿಕೆಯ ಬಾಯಿ ಕಟ್ಟಿಬಿಟ್ರೆ ಜನಕ್ಕೆ ಸತ್ಯ ಹೇಳೋಕ್ಕಾಗಲ್ಲ, ಮತ್ತು ಸ್ವಾತಂತ್ರ್ಯ ಇಲ್ಲ. ಏನು ಸರ್ಕಾರಕ್ಕೆ ಹಾಕಬೇಕೋ ಹಾಗೆ ಬರೀಬೇಕಾಗಿ ಬರುತ್ತೆ. ಇದು ಬೇಡ. ಅವ್ರು ಇನ್ನೊಬ್ಬರ ದಾಕ್ಷಿಣ್ಯದಲ್ಲಿ ಬದುಕೋರ ಸ್ವಾತಂತ್ರ್ಯವನ್ನು ಬೇರೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಗೌರವಿಸ್ತವ್ರು ಜೀವನದಲ್ಲಿ. ಅನ್ನೋದು ಬೇಡ ಅಂತ ಭಾರತೀಯ ಪತ್ರಿಕೆನ ಒಂದು ಪ್ರೊಟೆಸ್ಟನ್ನು ಹಾಗೆ ನಿಲ್ಲಿಸ್ಬಿಟ್ರು. ತಾವೇ ಸ್ವಂತ ಓದ್ಕೊಳ್ತಾ ಇದ್ದಿದ್ದಲ್ಲದೆ ಡಿ ವಿ ಜಿ ಅವರಿಗೆ 3 ಜನ ಗುರುಗಳಿದ್ದರು. ಅಂದರೆ ಅವರೇನು ಸ್ಕೂಲ್ನವರಲ್ಲ. ಒಬ್ಬರು ಕೃಷ್ಣಸ್ವಾಮಿ ಅಯ್ಯರ್ ಅಂತ, ಇನ್ನೊಬ್ಬರು ವಿರೂಪಾಕ್ಷ ಶಾಸ್ತ್ರಿಗಳು, ಇನ್ನೊಬ್ಬರು ನರಸಿಂಹಮೂರ್ತಿ. ಈ 3 ಜನ ಪ್ರಕಾಂಡ ಪಂಡಿತರು ಅವರವರ ಕ್ಷೇತ್ರದಲ್ಲಿ. ಒಬ್ಬರು ಸಾಹಿತ್ಯದಲ್ಲಿ, ವಿರೂಪಾಕ್ಷ ಶಾಸ್ತ್ರಿಗಳು ವೇದಾಂತದಲ್ಲಿ, ನರಸಿಂಹಮೂರ್ತಿ ರಾಜ್ಯಶಾಸ್ತ್ರ ಮತ್ತು ಸಾಹಿತ್ಯ ಎರಡರಲ್ಲೂ. ಅವ್ರ ಹತ್ರ ಇವರು ಯಾವಾಗಲೂ ಆಪ್ತವಾಗಿ ಚರ್ಚೆ ಮಾಡ್ತಿದ್ರು, ಅವರಿಂದ ಕಲಿತಾ ಇದ್ದರು. ಅದರಲ್ಲಿ ನರಸಿಂಹಮೂರ್ತಿಗಳನ್ನಂತೂ ಅವರು ತಮ್ಮ ಆತ್ಮಗುರು ಅಂತ ಕರೆದಿದ್ದಾರೆ. ಹೀಗೆ ಅವರು ದಿನದಿನಕ್ಕೆ ಬೇರೆಯವರಿಗೆ ಕಾಣದ ಹಾಗೇ ಬೆಳೀತಾ ಇದ್ದರು. ನಾವು ನಮ್ಮ ಗಡಿಯಾರ ಇದೆ ನೋಡಿ, ಇದರಲ್ಲಿ ಸೆಕೆಂಡಿನ ಮುಳ್ಳಿರುತ್ತೆ. ಡಿ ವಿ ಜಿ ಗಂಟೆಯ ಮುಳ್ಳಿದ್ದಾಗೆ. ಆ ಸೆಕೆಂಡಿನ ಮುಳ್ಳು ಚಲಿಸ್ತಾ ಇರೋದು ಕಾಣುತ್ತೆ, ಕಲಿತಾ ಇರೋದು, ಕೆಲಸ ಮಾಡ್ತಾ ಇರೋದು ಕಾಣುತ್ತೆ. ಈ ಸಣ್ಣ ಮುಳ್ಳಿದೆಯಲ್ಲ, ಅದು ಚಲಿಸೋದು ಕಾಣೋದೇ ಇಲ್ಲ. ಅದನ್ನು ಸ್ವಲ್ಪ ಬಿಟ್ಟು ನೋಡಿದರೆ ಅದು ಮುಂದಿನಕ್ಕೆ ಹೊರಟೋಗಿರುತ್ತೆ. ಹಾಗೆ ಡಿ ವಿ ಜಿಯವರು ಅವ್ರು ಹೇಗೆ ಲೋಕ ಸಂಗ್ರಹ ಮಾಡ್ತಾಯಿದ್ರು, ಹೇಗೆ ಕಲಿತಾ ಇದ್ದರು, ಅದು ಯಾರಿಗೂ ಕಣ್ಣಿಗೆ ಕಾಣ್ತಿರಲಿಲ್ಲ. ಆದರೆ ಅವರು ಮಾತ್ರ ಮುಂದಕ್ಕೆ ಹೋಗ್ತಾನೇ ಇದ್ದರು. ಏನಾಯಿತು, ರಾಮಸ್ವಾಮಿ ಅಯ್ಯಂಗಾರ್ ಅಂತ ಒಬ್ಬರಿದ್ದರು. ಮೈಸೂರು ಟೈಮ್ಸ್ ಅಂತ ಒಂದು ಪತ್ರಿಕೆ ನಡೆಸ್ತಾಯಿದ್ರು ಅವರು. ಭಾರತೀಯ ನಿಲ್ಲಿಸಿದ ಮೇಲೆ ಡಿ ವಿ ಜಿಯವರು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಅಲ್ಲಿದ್ದ ಅವರು ವರದಿಗಾರರು, ಅವರು ಪತ್ರಕರ್ತರು ವರದಿಗಾರರು, ವರದಿ ಮಾಡಬೇಕು. ಅವಾಗ ಸೆಂಟ್ರಲ್ ಕಾಲೇಜ್ ಹಾಸ್ಟೆಲಿನ ಹುಡುಗರು ಅಲ್ಲಿ ಅಡುಗೆಯವನು ಭಾಳ ಅವ್ಯವಹಾರ ಮಾಡ್ತಾಯಿದ್ದಾನೆ, ನಮಗೆಲ್ಲ ಕಳಪೆ ಆಹಾರ ಹಾಕ್ತಾನೆ, ದುಡ್ಡು ತಾನ್ಯ ಗಿನ್ನೆಲ್ಲ ತರಬೇಕಲ್ಲ, ಅದೆಲ್ಲ ನುಂಗಿಬಿಡ್ತಾನೆ ದುಡ್ಡನ್ನ ಅನ್ನೋ ಥರದ ಕಂಪ್ಲೇಂಟ್ ಇತ್ತಲ್ಲಿ. ಡಿ ವಿ ಜಿಯವರು ತಾವೇ ಸ್ವತಃ ಹೋಗಿ ಅವನ್ನೆಲ್ಲ ಗಮನಿಸಿದ್ರು. ನಿಜ, ಹುಡುಗರು ಹೇಳ್ತಾ ಇದ್ದಿದ್ದು ನಿಜ. ಅವರೇನು ಮಾಡಿದ್ರು, ಈ ಪತ್ರಿಕೆಯಲ್ಲಿ ಆ ಅಡಿಗೆ ಕೆಲಸದವನ ಮೇಲೆ ಬರೆದ್ರು ಒಂದನ್ನು, ಹೀಗೆ ನಡೀತಾ ಇದೆ ಸೆಂಟ್ರಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಅಂತ. ಡಿ ವಿ ಜಿಯವರ ಇಂಗ್ಲೀಷು ಭಾಳ ಜೋರಾಗಿತ್ತು. ಅವರು ಸತ್ಯವನ್ನು ಕರಾರವಾಕಾಗಿ ಆದರೆ ಭಾಳ ಪರಿಣಾಮಕಾರಿಯಾಗಿ ಹೇಳ್ತಾಯಿದ್ರು. ಅದನ್ನು ನೋಡಿ ಏನಾಯಿತು,
ಈ ಸೆಂಟ್ರಲ್ ಕಾಲೇಜಿನ ಪ್ರಿನ್ಸಿಪಾಲ್ ಒಬ್ಬ ಇದ್ದ, ಟೇಟ್ ಸಾಹೇಬ್ ಅಂತ, ಭಾಳ ದರ್ಪದ ಮನುಷ್ಯ ಅವನು. ಸೆಂಟ್ರಲ್ ಕಾಲೇಜ್ ಹಾಸ್ಟೆಲಿನ ವಿಷಯ ಬಂತು ಅಂದರೆ ಸೆಂಟ್ರಲ್ ಕಾಲೇಜ್ ಪ್ರಿನ್ಸಿಪಾಲ್ಗೆ ಅಂಕೆಲೇ ಇದ್ದಿದ್ದದು. ತನಗೆ ಹೆಸರಿಗೆ ಕಪ್ಪು ಮಸಿ ಅಂತಂದು ಅವನೇನು ಮಾಡ್ದ, ಅಡುಗೆಯನ್ನು ಕರೆದ್ಬಿಟ್ಟು ಈ ರಾಮಸ್ವಾಮಿ ಹಿಂಗಾರಿದನಲ್ಲ ಈ ಪತ್ರಿಕೆಯವನು, ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯವನು, ಇವನ ಮೇಲೆ ನೀನು ನಾನು ಸಹಾಯ ಮಾಡ್ತೀನಿ, ಎಲ್ಲ ಕೊಡ್ತೀನಿ, ನನಗೆ ಬೇಕಾದ ದುಡ್ಡು ಗಿಡ್ಡು, ನೀನು ಇವನ ಮೇಲೆ ಒಂದು ದಾವಾ ಹೋಗು, ಇದೆಲ್ಲ ಸುಳ್ಳು ಹೀಗೆ ಮಾಡಿದ್ದಾನೆ ಅಂತಂದು. ಅವನಾಗಲಿ ಇಂದ ಅಡುಗೆಯವನು, ಅವನು ಕೋರ್ಟ್ನಲ್ಲಿ ದಾವೆ ಹುಡ್ದ, ಮಾನನಷ್ಟ ದಾವೆ ಹುಡ್ದ. ರಾಮಸ್ವಾಮಿ ಹಿಂಗಾರಿಗೆ ಹೆದರಿಕೆ ಆಗೋಯ್ತು. ಅಯ್ಯೋ ಅವನು ಟೇಟ್ ಸಾಹೇಬ ಬ್ರಿಟಿಷರವನು ಬೇರೆ, ಎಲ್ಲಿ ಇದು ಪ್ರೂವ್ ಆಗೋದು ಹೇಗೆ, ಎಲ್ಲಿ ನನ್ನ ಪತ್ರಿಕೆನೇ ನಿಂತು ಹೋಗುತ್ತೋ ಅಂತಂದು ಡಿ ವಿ ಜಿಯವ್ರು ಹೇಳಿದರು. ನಾನೆಲ್ಲ ಲಾಯರ್ಗೀರನ್ನ ಕನ್ಸಲ್ಟ್ ಮಾಡಿದ್ದೀನಿ, ಏನೂ ತೊಂದರೆ ಇಲ್ಲ, ನಮಗೆಲ್ಲ ದಾಖಲೆ ಇದೆ ಅಂತ. ಆದರೂ ಅವ್ರು ಹೆದರ್ಬಿಟ್ರು, ಯಾರಿಗೂ ತಿಳಿಸ್ದೆ ಹೋಗಿ ಕೋರ್ಟ್ನಲ್ಲಿ ಕ್ಷಮಾಪಣೆ ಕೇಳಿಬಿಟ್ರು. ಅಡಿಗೆ ಒಂದು ದಾವೆ ಹೇಳಿದ್ರೆ ಇವ್ರು ಕ್ಷಮಾಪಣೆ ಕೇಳಿದ್ರೆ ನಾನು ದಾವೆ ವಾಪಸ್ ತೊಗೊಳ್ತೀನಿ ಅಂತ ಹೇಳ್ತಾರೆ. ಕ್ಷಮಾಪಣೆ ಕೇಳಿದ್ರು ಒಂದು ದಾವೆ ವಾಪಸ್ ತೊಗೊಂಡೆ. ಡಿ ವಿ ಜಿಯವ್ರಿಗೆ ಭಾಳ ನೋವಾಗೋಯಿತು. ಅವರು ಭಾಳ ಕರೆಕ್ಟಾಗಿ ನಿಜವಾದ ಒಬ್ಬ ಸತ್ಯವಂತ ವರದಿಗಾರನ ಹಾಗೆ ವರದಿ ಮಾಡಿದ್ರು, ಅದರ ಸಾಧಕ ಬಾಧಕ ಎಲ್ಲ ವಿಚಾರ ಮಾಡಿದ್ರು. ಆದರೂ ಇವರು ಹೆದರಿಬಿಟ್ಟಿದ್ದರಿಂದ ಸಂಪಾದಕ ಅವರು ಇದು ಒಂಥರ ಸರಿಯಲ್ಲ, ಇದು ನನ್ನ ಆತ್ಮಗೌರವಕ್ಕೆ ಕುಂದು ಅಂತ ಅಂದ್ಕೊಂಡು ಏನು ಮಾಡಿದರು, ಕೆಲಸ ಬಿಟ್ಬಿಟ್ರು. ಏನೂ ಆಧಾರ ಇಲ್ಲ, ಬೇರೆ ಕೈಯಲ್ಲಿ ಒಂದು ಕಾಸಿಲ್ಲ, ಆದರೆ ಅವ್ರದ್ದು ಕೆಚ್ಚು ಮತ್ತು ಮಾನವಂತನಾಗಿ ಸ್ವಾತಂತ್ರ್ಯ ಕಾಪಾಡ್ಕೊಂಡು ಬಾಳಬೇಕು ಅಂತ. ಇಂಥ ಪತ್ರಿಕೆಯಲ್ಲಿ ಸ್ವಾತಂತ್ರ್ಯ ಹೇಗೆ ಕಾಪಾಡ್ಕೊಳ್ಳೋಕ್ಕಾಗತ್ತೆ, ಇಂಥದ್ದೆಲ್ಲ ಬರಿಬೇಡ ಫೈನ್ ಮುಂದೆ ಏನ್ಬಿಡ್ತಾರೆ. ಹೀಗಾಗಿ ಡಿ ವಿ ಜಿ ಅದನ್ನು ಕೈ ಬಿಟ್ಟರು. ಕೆಲವು ಸ್ನೇಹಿತರು ಕೇಳಿದ್ರು, ಏನಪ್ಪ ಕೆಲಸ ಕೈ ಬಿಟ್ಬಿಟ್ಟು ಜೀವನಕ್ಕೆ ಏನು ಮಾಡ್ತೀಯ ಹಾಗೆ ಅಂತ. ಅವಾಗ ಅವ್ರು ಹೇಳಿದರು, ದೇಶೋ ವಿಶಾಲ ಪ್ರಭವೋಪಿ ಅನಂತಹ. ಏನಪ್ಪ ಇದೊಂದೇ ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆ ಒಂದೇ, ದೇಶೋ ವಿಶಾಲ, ದೇಶ ವಿಶಾಲವಾಗಿದೆ, ಪ್ರಭವೋಪಿ ಅಂದರೆ ದಣಿಗಳು ಕೂಡ ಅನಂತಹ ಬೇಕಾಷ್ಟು ಜನ ಇದ್ದಾರೆ, ಒಂದಲ್ಲ ಒಂದು ಕಡೆ ಕೆಲಸ ಸಿಗುತ್ತೆ. ಒಂದು ಕೆಲಸಕ್ಕೋಸ್ಕರ ನಾನು ಸ್ವಾತಂತ್ರ್ಯ ಕಳ್ಕೊಂಡ್ಲ, ನನ್ನ ಆತ್ಮಗೌರವ ಕಳ್ಕೊಂಡು ಬಾಳಲ್ಲ ಅಂತ ಇಂಥ ಜನ ಇರ್ತಾರೆ ನೋಡಿ. ಹಿಂದೆ ಭವಭೂತಿ ಅಂತ ಭಾಳ ದೊಡ್ಡ ಕವಿ ಇದ್ದ, ಸಂಸ್ಕೃತದಲ್ಲಿ ನಾಟಕಕಾರ. ಅವನು ಉತ್ತರ ರಾಮಚರಿತ ಅಂತ ಒಂದು ನಾಟಕ ಬರೆದಿದ್ದಾನೆ, ಭಾಳ ಸೊಗಸಾದ ನಾಟಕ. ಎಷ್ಟು ಪರಿಣಾಮಕಾರಿಯಾದದ್ದು ಅಂದರೆ ಅಲ್ಲಿಯವರೆಗೆ ಶೃಂಗಾರ ರಸ ಮತ್ತು ವೀರರಸ ಇದೇ ಕಾವ್ಯ ನಾಟಕಗಳಲ್ಲಿ ಪ್ರಧಾನ ಅಂತಿತ್ತು. ಆದರೆ ಅವನು ಉತ್ತರ ರಾಮಚರಿತ ಬರೆದ ಮೇಲೆ ಅದರಲ್ಲಿ ಕರುಣರಸವನ್ನು ಎಷ್ಟು ಅದ್ಭುತವಾಗಿ ಅವನು ಪ್ರತಿಪಾದಿಸಿದ್ದಾನೆ ಅಂದರೆ, ಒಂದು ಮಾತು ಬಂದೋಯ್ತು, ಏಕೋ ರಸ ಕರುಣಮೇವ, ರಸಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ವೀರನೂ ಅಲ್ಲ ಶೃಂಗಾರವೂ ಅಲ್ಲ, ಏಕೋ ರಸ ಕರುಣಮೇವ, ಕರುಣರಸವೇ ನಿಜವಾದ ರಸ, ಅದೊಂದೇ ರಸ ಅನ್ನೋ ಮಾತು ರೂಢಿ ಬಂದೋಯ್ತು. ಅಷ್ಟು ಶ್ರೇಷ್ಠವಾದ ನಾಟಕ ಅದು. ಆದರೆ ಭವಭೂತಿ ಬರೆದ ಕಾಲದಲ್ಲೆಲ್ಲ ಇದು ಬಂದಿದ್ದು ಮಾತು. ಬರೆದ ಕಾಲದಲ್ಲಿ ಸುತ್ತಮುತ್ತ ಇದ್ದ ಪಂಡಿತರು ಆ ಕೃತಿಯ ಯೋಗ್ಯತೆಯನ್ನು ಅಳಿಲಾರದೆ ಹೋದರು. ಏನಾದ್ರ ಬಗ್ಗೆ ಅದು ಇದು ಮಾತಾಡ್ಕೊಂಡ್ರು. ಯಾವಾಗಲೂ ಎಷ್ಟೋ ಸಲ ಶ್ರೇಷ್ಠ ಕೃತಿಗಳು ಬಂದ ತಕ್ಷಣ ಅದು ಗೊತ್ತಾಗಲ್ಲ. ಅವನು ಅದನ್ನು ಕೇಳಿ ಕೆಚ್ಚಿನಿಂದ ಒಂದು ಮಾತು ಹೇಳ್ತಾನೆ. ಸುತ್ತ ಇದ್ದ ಪಂಡಿತರು ತನ್ನನ್ನು ಆಧರಿಸಲಿಲ್ಲ ಅಂತ ಅವನು ಖಿನ್ನನಾಗಲಿಲ್ಲ. ಅವನು ಹೇಳಿರೋ ಮಾತಿದು, ಏನಾಮ ಕೇಚಿದಪಿ ನ ಪ್ರಥೆಯಂತ್ಯವಜ್ಞಾಂ, ಏನಾಮ ಕೇಚಿದಪಿ ನ ಪ್ರಥೆಯಂತ್ಯವಜ್ಞಾಂ ಜಾನಂತಿ ತೇ ಜಾನಂತಿ. ಅವ್ರು ತಿಳಿದಿಲ್ಲ ಒಂದು ಮಾತು, ಜಾನಂತಿ ತೇ ಕಿಮಪಿ ಏನು ಅಂದರೆ ತಾಂ ಪ್ರತಿ ನೈಷ ಯತ್ನಂ. ಈ ಯಾರೋ ನನ್ನ ಸುತ್ತಮುತ್ತ ಎಲ್ಲ ಇದ್ರ ಬಗ್ಗೆ ಅಡ್ಡದಿಡ್ಡಿ ಮಾತಾಡ್ತಾ ಇದ್ದಾರಲ್ಲ, ಅವರಿಗಾಗಿ ಬರೆದದ್ದಲ್ಲ ಇದು. ಜಾನಂತಿ ತೇ, ಅವರು ಒಂದು ವಿಷಯ ತಿಳಿದಿಲ್ಲ. ಕಿಮಪಿ ಏನಂದರೆ ತಾಂ ಪ್ರತಿ ನೈಷ ಯತ್ನಂ, ಈ ನಾಟಕ ಅವರಿಗಾಗಿ ಬರೆದದ್ದಲ್ಲ. ಯಾರಿಗಾಗಿ? ಉತ್ಪತ್ಸ್ಯತೋಸ್ತಿ ಮಮ ಕೋಪಿ ಸಮಾನ ಧರ್ಮ, ನನಗೆ ಸಮಾನ ಹೃದಯ ಉಳ್ಳವನು, ನನ್ನ ಕೃತಿಯ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳೋನು ಎಲ್ಲೋ ಹುಟ್ಟುತ್ತಾನೆ, ಯಾವತ್ತೋ ಹುಟ್ಟುತ್ತಾನೆ. ಏನು ಜಗತ್ತು ಅಂದರೆ ಈ ಊರಿಗೆ ಮುಗ್ದೋಯ್ತಾ? ದೇಶೋ ವಿಶಾಲ ನಮ್ಮ ಡಿ ವಿ ಜಿ ಹೇಳಿದ್ರಲ್ಲ, ಅದೇ ಥರದ್ದು. ಅದೇ ಮುಂದಿದೆ, ಕಾಲೋಹೇಯಂ ನಿರವಧಿ ವಿಪುಲಾಚ ಪೃಥ್ವಿ. ಕಾಲ ಅನ್ನೋದು ನಿರವಧಿಯಾಗಿದೆ, ಎಂದಿನವರೆಗೂ ಕಾಲ ಇರುತ್ತೆ, ನಾವು ಹೋದ್ಮೇಲೂ ಇರುತ್ತೆ. ಇವತ್ತೆಲ್ಲ ನಾಳೆ ಒಬ್ಬ ಹುಟ್ಟುತ್ತಾನೆ, ಇಲ್ಲೆಲ್ಲ ಇನ್ನೊಂದು ಕಡೆ ಹುಟ್ಟುತ್ತಾನೆ. ಉತ್ಪತ್ಸ್ಯತೋಸ್ತಿ ಮಮ ಕೋಪಿ ಸಮಾನ ಧರ್ಮ, ನನಗೆ ಸಮಾನ ಹೃದಯ ಏನಾದವನು ಎಲ್ಲೋ ಒಂದು ಕಡೆ ಹುಡ್ತಾನೆ. ಕಾಲೋಹೇಯಂ ನಿರವಧಿ ವಿಪುಲಾಚ ಪೃಥ್ವಿ ವಿಪುಲವಾಗಿದೆ. ಇಂಥ ಕೆಚ್ಚು ಭಾಳ ಶ್ರೇಷ್ಠವಾದ ಕೆಲಸ ಮಾಡಿದವರಿಗೆ, ನಾನು ಮಾಡಿದ ಕೆಲಸ ಶ್ರೇಷ್ಠವಾದ್ದು ಅಂತ ಅವರಿಗೆ ಒಳಗಡೆ ಅಂತರಂಗಕ್ಕೆ ಖಚಿತವಾಗಿರಬೇಕು. ಅಂಥವರಿಗೆ ಈ ಕೆಚ್ಚು ಇರುತ್ತೆ. 22 ವರ್ಷ ಡಿ ವಿ ಜಿಯವರಿಗೆ. 22 ವರ್ಷ ಒಂದು ಜೀವನ ಚರಿತ್ರೆ ಬರೆದರು ರಂಗಾಚಾರ್ಲು ಅವರ ಬಗ್ಗೆ. ರಂಗಾಚಾರ್ಲು ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಹಿಂದೆ ದಿವಾನರಾಗಿದ್ದವರು, ಭಾಳ ಒಳ್ಳೆಯ ಕೆಲಸ ಮಾಡಿದರು. ಮೈಸೂರು ಸಂಸ್ಥಾನ ಮುಂದೆ ತರೋದಕ್ಕೆ ಭಾಳ ಕೆಲಸ ಮಾಡಿದವರು. ಅವ್ರ ಬಗ್ಗೆ ಒಂದು ಜೀವನ ಚರಿತ್ರೆ ಬರೆದರು. ಅದು ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂದರೆ, ಜೀವನ ಚರಿತ್ರೆಯ ಕೆಲವು ಭಾಗಗಳು ಮದ್ರಾಸಿನ ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಮೊದಲು ಬಂತು. ವಿಶ್ವೇಶ್ವರರಿದ್ದರು ಇಲ್ಲಿ. ಯಾವಾಗ ವಿಶ್ವೇಶ್ವರಯ್ಯ ಸಮರ್ಥರಾದವ್ರನ್ನೆಲ್ಲ ಒಂದು ಕಡೆಯಿಂದ ಗುರುತಿಸೋರು. ಯಾರ್ಯಾರು ಸಮರ್ಥರಿದ್ದಾರೆ ಸಂಸ್ಥಾನದಲ್ಲಿ ಅವ್ರನ್ನೆಲ್ಲ ಗುರುತಿಟ್ಕೊಂಡು ಅವರಿಂದ ಈ ಸಂಸ್ಥಾನಕ್ಕೆ ಕೆಲಸ ಮಾಡಿಸ್ಬೇಕು ಅನ್ನೋ ದೂರದೃಷ್ಟಿ ವಿಶ್ವೇಶ್ವರಯ್ಯರಿಗಿತ್ತು. ಅವರು ಮಹಾಪ್ರಚಂಡಿರ್ತಾನೆ. ಅವರು ಇದನ್ನು ಓದ್ತಿದ್ರು. ಓದಿ ಮದ್ರಾಸಿನ ಪತ್ರಿಕೆಗೆ ಒಂದು ಲೇಖನ ಬರೆದು
ಆ ಮೂಲಕ ಬರಬೇಕು. ಅದು ಯಾರಿಗೆ ಡಿ ವಿ ಜಿಯವರಿಗೆ ಹಾಗೆ ಭಾಳ ಮೆಚ್ಚುಗೆಯಿಂದ ಒಂದು ಪತ್ರ ಬರೆದು ಆ ಪತ್ರನ ಅವರು ಆ ಪತ್ರಿಕೆಯವರು ಡಿ ವಿ ಜಿಯವರಿಗೆ ಕಳಿಸ್ಕೊಟ್ರು. ಮನಸ್ಸಿನಲ್ಲಿ ಗುರುತು ಮಾಡಿಕೊಂಡ್ರು, ಇವನೊಬ್ಬ ಮಹಾ ಮೇಧಾವಿ, ಇವನು ಭಾಳ ಓದ್ಕೊಂಡಿದ್ದಾನೆ ಚೆನ್ನಾಗಿ, ಇವನು ಸಹಾಯ ಬೇಕಾಗ್ಬೋದು ನಮ್ಮ ಸಂಸ್ಥಾನಕ್ಕೆ ಅಂತ ಗುರುತು ಮಾಡ್ಕೊಂಡಿದ್ರು. ಆಮೇಲೆ ಸ್ವಲ್ಪ ಕಾಲ ಆದಮೇಲೆ ಒಂದು 3 ವರ್ಷ ಆದಮೇಲೆ 25 ವರ್ಷ ಡಿ ವಿ ಜಿ ಆವಾಗ ಕರ್ನಾಟಕ ಅಂತ ಒಂದು ಇಂಗ್ಲೀಷ್ ಪತ್ರಿಕೆ, ಅದು ವಾರಕ್ಕೆ 2 ಸಲ ಪ್ರಕಟವಾಗೋದು, ಇಂಗ್ಲೀಷ್ ಪತ್ರಿಕೆ ಶುರು ಮಾಡಿದರು. ನೋಡಿ, 25ನೇ ವಯಸ್ಸಿಗೆ ವಾರಕ್ಕೆ 2 ಸಲ ಪ್ರಕಟವಾಗುವ ಒಂದು ಇಂಗ್ಲೀಷ್ ಪತ್ರಿಕೆ. ಅದು ಎಷ್ಟು ಚೆನ್ನಾಗಿತ್ತದು ಅಂದರೆ ಆ ಕರ್ನಾಟಕ ಪತ್ರಿಕೆನ ಎಲ್ಲರೂ ಓದೋರು, ಸ್ವತಃ ದಿವಾನರುಗಳು ಎಲ್ಲ ಓದೋರು. ಮಿರ್ಜಾ ಸಾಹೇಬರು ಆ ಪತ್ರಿಕೆಯ ಬರವಣಿಗೆಯನ್ನೆಲ್ಲ ನೋಡಿ ಯಾರಪ್ಪ ಇವನು ಇಷ್ಟು ಮೇಧಾವಿಯಾಗಿರ್ತಕ್ಕಂಥ ವ್ಯಕ್ತಿ ಅಂತ ಆಶ್ಚರ್ಯಪಟ್ಟಿದ್ದರು. ವಿಶ್ವೇಶ್ವರಯ್ಯನವರು ಅದನ್ನೆಲ್ಲ ಒಪ್ಪೋರು. ಅದಕ್ಕೆ ಮುಂಚೆ ಒಂದು ಕೆಲಸ ಆಯಿತು, ಇಂಥ ದೊಡ್ಡ ಒಂದು ಪತ್ರಿಕೆ ಶುರು ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಳ್ಬೇಕು ಸರ್ಕಾರದಿಂದ. ಡಿ ವಿ ಜಿ ಹೋಗಿ ವಿಶ್ವೇಶ್ವರಯ್ಯನವ್ರನ್ನ ಕಂಡರು. ಅದೇ ಮೊದಲು ಅವರು ವಿಶ್ವೇಶ್ವರಯ್ಯನವ್ರು ನೋಡಿದ್ದು. ಮುಂದೆ ಅವ್ರ ಸ್ನೇಹ ಅಬಾಧಿತವಾಗಿ ಭಾಳ ಕಾಲ ಮುಂದುವರೆದು ಬಂತು, ಭಾಳ ಆಪ್ತರಾಗಿದ್ದರು ವಿಶ್ವೇಶ್ವರಯ್ಯನವರಿಗೆ. ಮುಂದೆ ಇದು ಮೊದಲನೇ ಭೇಟಿ. ಆವಾಗ ವಿಶ್ವೇಶ್ವರಯ್ಯನವ್ರು ಕೇಳಿದರು, ನಿಮಗೆಷ್ಟು ವಯಸ್ಸು? 24-25 ಆಗಿದೆ. ಅಂದರೆ ನೀವು ಪತ್ರಿಕೆ ಶುರು ಮಾಡಿ ನಿಮಗಿಂತ ಹೆಚ್ಚು ವಯಸ್ಸಾದವರು, ನಿಮ್ಮ 2ರಷ್ಟು ವಯಸ್ಸಾದವರು ಅಂಥವರ ಕೆಲಸದ ಮೇಲೆಲ್ಲ ಆಕ್ಷೇಪಣೆ ಒಂದು ಬರಿಬೇಕು ಅಂತಲೋ. ಇಲ್ಲ ಆಕ್ಷೇಪಣೆ ಇಲ್ಲ, ಮತ್ತು ಇನ್ನೇನು ಉದ್ದೇಶ? ನಾನು ಸಹಾಯ ಮಾಡ್ತೀನಿ ಆ ಪತ್ರಿಕೆ ಮೂಲಕ. ಯಾಕೆ ಸಹಾಯ ಮಾಡ್ತೀರಿ? ಸರ್ಕಾರದ ನೀತಿಯಲ್ಲಿ ಗುಣದೋಷ ಏನಿದೆ ಅದನ್ನು ಹೇಳ್ತೀನಿ. ಅದರ ಗುಣವನ್ನು ಹೇಳಿದರೆ ಜನಕ್ಕೆ ಸಂತೋಷವಾಗುತ್ತೆ, ಸರ್ಕಾರಕ್ಕೆ ಅದರಿಂದ ಸಹಾಯ ಆಗುತ್ತೆ. ದೋಷ ಹೇಳಿದರೆ ನಿಮ್ಮಂಥವ್ರು ಇರಿ ದೊಡ್ಡವರು, ಅದನ್ನು ತಿದ್ದುಪಡಿ ಮಾಡ್ತೀರಿ, ತಿದ್ದುತ್ತೀರಾ. ಎರಡೂ ರೀತಿಯಲ್ಲಿ ಪತ್ರಿಕೆಯಿಂದ ಸಹಾಯ ಅಂದರು. ವಿಶ್ವೇಶ್ವರಯ್ಯ ಅವರ ಮಾತು ಕೇಳಿ ಜೋರಾಗಿ ನಕ್ಕರಂತೆ, ಅಷ್ಟು ಸಂತೋಷ ಆಗೋಯ್ತು ಅವರಿಗೆ. ಹೀಗಿರಬೇಕು ಪತ್ರಕರ್ತರು ಅಂತ. ಅವರಾಯಿತು ಅಂತ ಪರ್ಮಿಷನ್ ಕೊಟ್ಟರು. ಇದು ಜೊತೆಗೆ ಅವರು ಡೆಪ್ಟಿ ಕಮಿಷನರಿಗೆ ಒಂದು ಕಾಗದ ಬರೆದಿದ್ದು, ನನಗೆ ಪತ್ರಿಕೆ ಶುರು ಮಾಡಬೇಕು ಅಂತ. ಅವ್ರ ಮೂಲಕ ಹೋಗಬೇಕು. ಮುಂಚೆ ಅವರು ಅವರನ್ನು ನೋಡಿದ್ರು ವಿಶ್ವೇಶ್ವರಯ್ಯನವ್ರನ್ನು. ಆ ಡೆಪ್ಟಿ ಕಮಿಷನರ್ ರಿಪೋರ್ಟ್ ಕಳಿಸ್ದ. ಹೀಗೆ ಡಿ ವಿ ಗುಂಡಪ್ಪ ಅಂತ ಒಬ್ಬ ಬಂದಿದ್ದ, ಆತ ಇನ್ನೂ ಚಿಕ್ಕವನು, ಏನೋ ಸ್ವಲ್ಪ ಬಾಲಕಾಲ ಒಂಚೂರು ಬೆಳೆದಿಯಾನಷ್ಟೇ, ತಲೆ ಮೇಲೆ ಒಂದು ಟೋಪಿ ಬೇರೆ ಹಾಕ್ಕೋತಾನೆ, ಇನ್ನೂ ಹುಡುಗು. ಅವನನ್ನು ನೋಡಿದ್ರೆ ಅವನಿಗೆ ಇಂಥೊಂದು ಪತ್ರಿಕೆಯಲ್ಲಿ ನಡೆಸೋಕ್ಕಾಗಲ್ಲ, ಅದರಿಂದ ಅವನಿಗೆ ಪರ್ಮಿಷನ್ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ಬರೆದು. ಈ ರಿಪೋರ್ಟ್ ದಿವಾನರಿಗೆ ಹೋಯಿತು, ವಿಶ್ವೇಶ್ವರಯ್ಯನವರಿಗೆ. ಅವರಿಗೆ ಡಿ ವಿ ಜಿಯ ಸಾಮರ್ಥ್ಯ ಗೊತ್ತಿತ್ತು. ಅವರು ನೀನು ಶುರು ಮಾಡು ಪರವಾಗಿಲ್ಲ ಅಂತ ಧೈರ್ಯ ಕೊಟ್ಟರು. ಡಿ ವಿ ಜಿ ಅದನ್ನು ಶುರು ಮಾಡಿದ್ರು. ಭಾಳ ಜೋರಾಗಿತ್ತು ಆ ಪತ್ರಿಕೆ. ಯಾರ್ಯಾರಿಗೆ ರಾಜ್ಯದ ವಿಷಯದಲ್ಲಿ, ಸಂಸ್ಥಾನದ ವಿಷಯದಲ್ಲಿ ಆಸಕ್ತಿ ಇತ್ತು ಅವರೆಲ್ಲ ತಪ್ಪದೆ ಆ ಪತ್ರಿಕೆಯನ್ನು ಓದೋರು. ಆಮೇಲೆ ತಿರುಗುವ ಒಂದು ಸಲ ದಸರಾ ಉತ್ಸವ ಪ್ರತಿ ವರ್ಷ ಬರುತ್ತಲ್ಲ, ದಸರಾ ಉತ್ಸವಕ್ಕೆ ಡಿ ವಿ ಜಿ ಹೋಗಿ ಬಂದಿದ್ದು. ಮೈಸೂರಿಗೆ ಹೋಗಿ ಆ ದಸರಾ ಉತ್ಸವನ್ನೆಲ್ಲ ತಮ್ಮ ಕರ್ನಾಟಕ ಪತ್ರಿಕೆಯಲ್ಲಿ ರಿಪೋರ್ಟ್ ಮಾಡಿದರು. ಅವರಿಗೆ ಒಂದು ವಾರದಲ್ಲಿ ಒಂದು 250 ರೂಪಾಯಿದು ಒಂದು ಚೆಕ್ ಬಂತು ಸರ್ಕಾರದಿಂದ. ಅವ್ರಿಗೆ ಯಾಕೆ ಸರ್ಕಾರ ನಾನು ದುಡ್ಡು ಕೊಡ್ತೇನೆ ಗೊತ್ತಾಯಿಲ್ಲ. ಅವ್ರು ಹೋಗಿ ವಿಶ್ವೇಶ್ವರಯ್ಯನವ್ರನ್ನೇ ಕೇಳಿದರು, ಯಾಕೆ ನನಗೆ 250 ರೂಪಾಯಿ ಕಳಿಸಿದ್ರಿ? ಇಲ್ಲ, ನೀವು ಮೈಸೂರಿಗೆ ಹೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅದನ್ನೆಲ್ಲ ನೋಡಿ ಅಲ್ಲಿ ಕಾರ್ಯಕ್ರಮನೆಲ್ಲ ರಿಪೋರ್ಟ್ ಬರೆದಿದ್ದೀರಾ, ನಿಮಗೆ ಖರ್ಚು ವೆಚ್ಚ ಆಗುತ್ತೆ, ಅದಕ್ಕೋಸ್ಕರ ಕೊಡ್ತಿದ್ದೀವಿ ಅಂತ. ಅವ್ರು ಹೇಳಿದರು, ಇಲ್ಲ ಈ ದುಡ್ಡು ನನಗೆ ಸೇರುವಂಥದ್ದಲ್ಲ, ನಾನು ಪತ್ರಿಕೆಯವನು, ಪತ್ರಿಕೆ ಖರ್ಚು ಕೊಡಬೇಕು, ಪತ್ರಿಕೆ ಧರ್ಮ ನಡೆಯುವಂಥ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ವರದಿ ಮಾಡಬೇಕು ಪತ್ರಿಕೆ, ಅದಕ್ಕೆ ಪತ್ರಿಕೆ ಖರ್ಚು ಮಾಡಬೇಕು. ನೀವು ಯಾಕೆ ಸರ್ಕಾರ ಯಾಕೆ ಕೊಡಬೇಕು? ಸರ್ಕಾರ ದುಡ್ಡು ಕೊಟ್ಟರೆ ಆವಾಗ ಬರೆಯೋರಿಗೆ ಸರ್ಕಾರದ ಪರವಾಗಿ ಬರೆಯೋಕ್ಕಾಗ್ಬೋದು, ಅವರ ಸ್ವಾತಂತ್ರ್ಯ ಅಪಹರಣವಾಗುತ್ತೆ ಅದರಿಂದ. ಅದು ನನಗೆ ದುಡ್ಡು ಬೇಡ ಅಂದರು. ಅವ್ರು ಹೇಳಿದ್ರು, ಇಲ್ಲಪ್ಪ ನಿಮಗೆ 250 ಕಳಿಸಿರೋದಷ್ಟೇ, ಬೇರೆ ಇಂಗ್ಲೀಷ್ ಪತ್ರಿಕೆಗಳಿಗೆ 2000 2500 ಹಣ ಎಲ್ಲ ಕೊಟ್ಟಿದೆ ಅಂದರು. ನನಗೆ ಬೇರೆಯವ್ರ ವಿಚಾರ ಬೇಡ, ನನಗೆ ಈ ಹಣ ಬೇಕಾಗಿಲ್ಲ, ನಾನು ತೊಗೊಳ್ಳಲ್ಲ ಅಂದರು. ಅಷ್ಟೊತ್ತಿಗೆ ವಿಶ್ವೇಶ್ವರಯ್ಯನವರಿಗೆ ಪರಿಚಯ ಆಗಿತ್ತು ಡಿ ವಿ ಜಿಯವರ ವ್ಯಕ್ತಿತ್ವ ಯಾವ ಥರದ್ದು ಅಂತ. ಅವರು ಸಂಬಂಧಿಕರನ್ನ ಕರೆದು, ನೋಡಿ ಈತ ಇದನ್ನು ತೊಗೊಳ್ಳೋದಿಲ್ಲ, ಇವನಿಗೆ ನಾವು ಕೊಡೋಕ್ಕಾಗಲ್ಲ, ಅದನ್ನು ತೊಗೊಳ್ಳಿ ವಾಪಸ್ಸು ಅಂದರು. ಡಿ ವಿ ಜಿಯವರು ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿದ್ದರು. ಕಷ್ಟ ಅಂದರೆ ಎಷ್ಟು ಅಂತ ಆಮೇಲೆ ಒಂದು ಉದಾಹರಣೆ ನಮ್ಮ ರಾಮಸ್ವಾಮಿಯವರೇ ಹೇಳಿರುವಂಥದ್ದು ಹೇಳ್ತೀನಿ ಆಮೇಲೆ. ಅಷ್ಟು ಕಡು ಬಡತನದಲ್ಲಿದ್ದು ಕೂಡ ಅವರು 250 ರೂಪಾಯಿ ಅಂದರೆ ಆ ಕಾಲಕ್ಕೆ ದೊಡ್ಡ ಅಮೌಂಟು. ಡಿ ವಿ ಜಿಗಿನ್ನೂ 25 ವರ್ಷ ಅಂದರೆ 1900 ಚಿಲ್ಲರೆ ಅದು ಪ್ರಾರಂಭ. 250 ರೂಪಾಯಿ ಅದನ್ನು ಅವರು ನಿರಾಕರಿಸಿದ್ರು, ತೊಗೊಂಡಿಲ್ಲ ದುಡ್ಡನ್ನು. ಆಮೇಲೆ ಒಂದು ಘಟನೆ ನಡೀತು. ನಾನು ಮತ್ತು ಡಿ ವಿ ಜಿಯವ್ರ ವ್ಯಕ್ತಿತ್ವದ ಬಗ್ಗೆ ಹೇಳಿ ಆಮೇಲೆ ಸಾಹಿತ್ಯಕ್ಕೆ ಬರ್ತೀನಿ. ಈ ಪಬ್ಲಿಕ್ ಲೈಬ್ರರಿ ಇದೆಯಲ್ಲ, ಅಲ್ಲಿ ಎಲ್ಲ ಪತ್ರಿಕೆ ತರಿಸಿಟ್ಟಿರ್ತಾರೆ, ಜನ ಬಂದು ಓದ್ತಾರೆ, ಲೈಬ್ರರಿ ಪುಸ್ತಕಗಳು ಇರುತ್ತೆ. ಬ್ರಿಟಿಷ್ ರೆಸಿಡೆಂಟ್ ಒಬ್ಬ ಸರ್ ಹೆನ್ರಿ ಕಾಬ್ ಅಂತ ಒಬ್ಬ ಸಾಹೇಬ ಅಪಾಯಿಂಟ್ ಆಗಿದ್ದ. ಅವನು ಒಂದು ದಿವಸ ಪಬ್ಲಿಕ್ ಲೈಬ್ರರಿಗೆ ಬಂದು ನೋಡ್ದ. ಅಲ್ಲಿ ಕೆಲವು ಪತ್ರಿಕೆಗಳು ಅವನು ಹಿಡಿಸ್ಲಿಕ್ಕೆ ಅವ್ನು ಕಣ್ಣು ಕಿಡಿಕಿಡಿ ಆಗಿಬಿಟ್ಟ. ಯಾಕೆಂದರೆ ಅವು ಸ್ವಾತಂತ್ರ್ಯದ ಪರವಾಗಿದ್ದು, ಸ್ವಾತಂತ್ರ್ಯ ಸಂಗ್ರಾಮ ನಡೀತಿತ್ತು ನಮ್ಮಲ್ಲಿ, ಬ್ರಿಟಿಷ್ ಅನ್ಯಾಯಗಳನ್ನ ಖಂಡಿಸಿ ಸ್ವಾತಂತ್ರ್ಯದ ಪರವಾಗಿ ಲೇಖನಗಳನ್ನೆಲ್ಲ ಪ್ರಕಟಿಸ್ತಾ ಇದ್ದು. ಅವನೇನೂ ಮಾಡೋಗಿಲ್ಲ. ಆದರೆ
ಜನ ಓದೋಳು ಇಂಥ ಪತ್ರಿಕೆ ತರಿಸಿದಾರ ಅಂತ ಅವನ ಲೈಬ್ರರಿಯನ್ನು ಕರೆದು ಅವನಿಗೆ ಚೀಮಾರಿ ಮಾಡಿ ಇವೆಲ್ಲ ವಿಷದ ಕಂತೆಗಳು ಇವನು ತೊಗೊಂಡು ದೂರಕ್ಕೆ ಸೇರಿ ಸುಟ್ಟಾಕಿ ಇವನ್ನೆಲ್ಲ. ಡಿ ವಿ ಜಿ ಸಂಜೆ ಲೈಬ್ರರಿಗೆ ಹೋದರು, ಅಲ್ಲಿ ಪಬ್ಲಿಕ್ ಲೈಬ್ರರಿಗೆ, ಅಲ್ಲಿ ಈ ಘಟನೆ ನಡೀತು ಗೊತ್ತಾಯಿತು. ಅವರು ಒಂದು ಮಾರನೇ ದಿವಸ ಕರ್ನಾಟಕ ಪತ್ರಿಕೆ ಅದನ್ನು ಮೊದಲಿಂದ ಕಡೆಯವರೆಗೆ ಖಂಡಿಸಿದರು. ಸರ್ಕಾರ ಪತ್ರಿಕೆ ತರಿಸಿಟ್ಟಿದೆ, ಜನಗಳು ಅದನ್ನು ಓದ್ತಾರೆ, ಇದು ಅವರಿಬ್ಬರ ನಡುವಿನ ವಿಷಯ, ಯಾರು ಈ ಕಾಬ್ ಸಾಹೇಬ ಇದಕ್ಕೆಲ್ಲ ವಿರೋಧ ಮಾಡೋದಕ್ಕೆ ಅಂತಂದು ತುಂಬ ಖಂಡಿಸಿ ಬರೆದು. ಇವನು ರೆಸಿಡೆಂಟಾಗಿ ಬಂದಿರೋದು ಬ್ರಿಟಿಷ್ ಸರ್ಕಾರದ ಪರ ಏಜೆಂಟಾಗ ಅನ್ನೋ ಅರ್ಥ ಬರೋ ಹಾಗೆಲ್ಲ ಬರೆದು. ಅದನ್ನು ನೋಡಿದ್ಮೇಲಂತ ಇನ್ನೂ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಅವನು ವಿಶ್ವೇಶ್ವರಯ್ಯನ ಕಾಗದ ಬರೆದ, ಈ ಪತ್ರಕರ್ತರನ್ನು ಶಿಕ್ಷಿಸಬೇಕು ನೀವು ಅಂತ. ವಿಶ್ವೇಶ್ವರಯ್ಯ ಏನೋ ಬೇರೆ ಉತ್ತರ ಕೊಟ್ಟರು. ಈ ಕಾಗದನ ಡಿ ವಿ ಜಿಯವ್ರು ಕಳಿಸಿದ್ರು, ನೋಡಪ್ಪ ನಿನ್ನ ಮೇಲೆ ಇಂಥ ಕಾಗದ ಬಂದಿದೆ ಹಾಗೆ ಅಂತ. ಅದು ನ್ಯೂ ಇಂಡಿಯಾ ಮತ್ತು ಬಾಂಬೆ ಕ್ರಾನಿಕಲ್ ಅನ್ನೋ ಪತ್ರಿಕೆಗಳು, ಈ ಕಾಬ್ ಸಾಹೇಬ ನೆನೆಸಿದ್ನೆಲ್ಲ ಪತ್ರಿಕೆಗಳು. ವಿಶ್ವೇಶ್ವರಯ್ಯನವ್ರು ಏನು ಮಾಡಿದ್ರು, ಆಗ ಈಗ ಡಿ ವಿ ಜಿಗೆ ಟೀ ತಗೊಳ್ಳೋಕ್ಕೆ ಬನ್ನಿ ಅಂಥೇಳಿ ಈ ವಾಹನ ಕಳಿಸೋರು. ದೊಡ್ಡವರು ದಿವಾನರು, ಅದು ಅವ್ರಿಗೆ ವಿಶ್ವೇಶ್ವರಯ್ಯನ ಬಗ್ಗೆ ಭಾಳ ಗೌರವ, ಅವರು ಕೂಡ ಒಬ್ಬ ಮಹರ್ಷಿ ಪ್ರಾಯರು. ಈ ಸಂಸ್ಥಾನದ ಏಳಿಗೆಗಾಗಿ ಆರ್ನಿಸಿ ದುಡುತ್ತಾ ಇರೋರು. ಹೋಗ್ತಿದ್ರು ಡಿ ವಿ ಜಿ. ಅವ್ರದ್ದು ಅನೇಕ ವಿಷಯಗಳನ್ನು ವಿಶ್ವೇಶ್ವರಯ್ಯನವ್ರು ಚರ್ಚೆ ಮಾಡೋರು. ಅದರಿಂದ ವಿಶ್ವೇಶ್ವರಯ್ಯನವ್ರಿಗೆ ಲಾಭವಾಗ್ತಿತ್ತು. ಒಂದೊಂದು ಸಲ ಅವ್ರಿಗೇನೋ ಕೆಲಸ ಇರೋದು, ಯಾವುದೋ ಕೆಲಸ, ಆ ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಕೇಳೋರು. ಸ್ವಲ್ಪ ಕೆಲಸನ ಡಿ ವಿ ಜಿ ಅವ್ರು ಮಾಡಿಕೊಡೋರು. ಒಂದು ಸಲ ಏನು ಮಾಡಿದ್ರು, ಹೀಗೆ ಅವರಿಂದ ಕೆಲಸ ಮಾಡಿಸ್ಕೊಂಡ್ಮೇಲೆ ಡಿ ವಿ ಜಿ ಅವರಿಗೆ ವಿಶ್ವೇಶ್ವರಯ್ಯನವರು ಡಿ ವಿ ಜಿಗೆ ಒಂದು ಚೆಕ್ ಕೊಟ್ಟರು. ಯಾಕಿದೊಂದು, ನಾನು ಮಾಡಬೇಕಾದ ಕೆಲಸಕ್ಕೆ ನಿನ್ನಿಂದ ಸಹಾಯ ಪಡೆದಿದ್ದೀನಿ, ನೀನು ನನಗೆ ಅರ್ಧ ಕೆಲಸ ಮಾಡಿಕೊಟ್ಟಿದ್ದೀಯ, ನಾನು ಕೆಲಸ ಮಾಡಿದ್ದಕ್ಕೆ ನನಗೆ ಸಂಭಾವನೆ ಬರುತ್ತೆ, ನಾನು ಕೂಡ ನಿನ್ನ ಹಾಗೆ ಕೆಲಸ ಮಾಡಿಸ್ಕೋಬಾರ್ದು, ಇದು ಸ್ವಲ್ಪ ನಿನಗೆ ಕೊಟ್ಟಿರೋಂಥ ಸಂಭಾವನೆ ಅಂದರು. ಅವರು ಡಿ ವಿ ಜಿ ಒಪ್ಪಲಿಲ್ಲ. ಏನಿದು ನೀವು ಹೇಳಿದ್ರು, ನಿಮ್ಮಂಥವರು ನನಗೆ ಕರೆ ಕಳಿಸ್ತೀರಿ, ನಮ್ಮ ಜೊತೆಲಿ ಕೂತು ಮಾತಾಡ್ತೀರಿ ಅನ್ನೋದೇ ಒಂದು ಸುಯೋಗ, ಅದು ಪುಣ್ಯ ಅಂತ ಭಾವಿಸಿದ್ದೀನಿ ನಾನು. ಹಾಗಿರುವಾಗ ನಿಮ್ಮಿಂದ ಹಣ ತೊಗೊಳ್ಳೋದೆ ಖಂಡಿತ ಇಲ್ಲ. ನೀವು ಮಾಡಿಸೋ ಕೆಲಸ ಸಂಸ್ಥಾನಕ್ಕೆ ಮಾಡಿರುವಂಥದ್ದು, ನಿಮಗೆ ಕೆಲಸ ಮಾಡಿಕೊಡೋದು ನಮ್ಮ ಪುಣ್ಯ. ಅದು ಅವ್ರು ಎಷ್ಟು ಹೇಳಿದ್ರು ಇಲ್ಲ, ಕಡೆಗೆ ಹೇಳಿದ್ರು ವಿಶ್ವೇಶ್ವರಯ್ಯ, ಹಾಗಾದ್ರೆ ನಾವಿನ್ನು ಮುಂದೆ ನಿಮಗೆ ಯಾವ ಕೆಲಸನೂ ಹೇಳೋದಿಲ್ಲ, ನಮಗದರಿಂದ ತೊಂದರೆ ಆಗುತ್ತೆ, ನಿಮ್ಮ ಸಹಾಯ ಕಳ್ಕೊಂಡಾಗುತ್ತೆ, ಆದ್ರೇನು ಮಾಡೋದು, ನೀವು ಇಷ್ಟು ಮೊಂಡಾಗಿದ್ದೀರಲ್ಲ ಅಂತ. ಆವಾಗ ಏನು ಮಾಡಿದ್ರು ಡಿ ವಿ ಜಿ, ಹಾಗೋ ಸರಿ ಆಯಿತು ಕೊಡಿ ಅಂಥೇಳಿ ಅದನ್ನ ಇಸ್ಕೊಂಡ್ರು. ಇಸ್ಕೊಂಡು ಬಂದವ್ರು ಏನು ಮಾಡಿದ್ರು, ಅದನ್ನು ಬ್ಯಾಂಕಿಗೆ ಕಟ್ಟಲೇ ಇಲ್ಲ. ಬ್ಯಾಂಕಿಗೆ ಕಟ್ಟಿ ಬ್ಯಾಂಕಿಂದ ದುಡ್ಡು ತೊಗೊಂಡಿರ್ತಾನೆ ಇವ್ರಿಗೆ ಬರೋದು. ಈಗಲೂ ಒಂದೆರಡು ಚೆಕ್ಗಳು ಆ ಥರದ್ದು ಇಲ್ಲಿ ಗೋಖಲೆ ಸಂಸ್ಥೆಯಲ್ಲಿ ಇರ್ಬೋದು. ಮಿರ್ಜಾ ಸಾಹೇಬ್ರು ಕೊಟ್ಟು ಚೆಕ್ಕು, ವಿಶ್ವೇಶ್ವರ ಕೊಟ್ಟು ಚೆಕ್ಕು, ಬೇಡ ಅಂದರೆ ಅವ್ರು ಕೇಳೋಲ್ಲ, ಕೊಡ್ತಾರೆ, ಇಸ್ಕೊಂಡ್ಬಿಡೋದು ಸುಮ್ಮನೆ. ಇಲ್ಲರೆ ಮುಂದೆ ಯಾವುದೂ ಕೆಲಸ ಕರೆಯಲ್ವಲ್ಲ. ಇಷ್ಟು ದೊಡ್ಡ ದೊಡ್ಡ ದಿವಾನರು ಒತ್ತಾಯ ಮಾಡಿ ಹಣ ಕೊಡೋಕ್ಕೆ ಬಂದರೂ ಕೂಡ ಅದನ್ನು ಮುಟ್ಟದೆ ಉಪಾಯ ಮಾಡಿ ಅದನ್ನು ತಪ್ಪಿಸ್ಕೊಂಡು ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡ್ರು. ಡಿ ವಿ ಜಿಯವರು ಭಾಳ ಕಷ್ಟಪಟ್ಟು ಬಡತನವನ್ನು ಕಾಪಾಡಿಕೊಂಡವರು, ಬಡತನವನ್ನು ರಕ್ಷಿಸ್ಕೊಂಡವರು ಡಿ ವಿ ಜಿ. ಯಾಕಂದರೆ ಹಾಗಿದ್ರೇ ದಿವಾನರ ಬಗ್ಗೆ ನೀವು ಟೀಕೆ ಮಾಡ್ಬೋದು, ನಿಮ್ಮ ಪತ್ರಿಕೆಯಲ್ಲಿ ಯಾರ ಬಗ್ಗೆ ಬೇಕಾದ್ರೂ ಕೂಡ ಟೀಕೆ ಮಾಡ್ಬೋದು, ನ್ಯಾಯವಾಗಿದೆ, ಅವ್ರು ತಪ್ಪು ಮಾಡಿದ್ದೆ ತಪ್ಪು ಅಂತ ಹೇಳ್ಬೋದು. ದುಡ್ಡು ಗಿಡ್ಡು ಇಸ್ಕೊಂಬಿಟ್ರೆ ಎಲ್ಲ ಗಂಟೆ ಕಟ್ಬಿಡುತ್ತೆ, ದಾಕ್ಷಿಣ್ಯ, ಆ ದಾಕ್ಷಿಣ್ಯಕ್ಕೆ ಬೀಳಬಾರ್ದು, ಇದು ಅವರ ದೃಷ್ಟಿಯಾಗಿತ್ತು. ಒಂದು ಸಲ ಏನಾಯಿತು, ಇಷ್ಟೊಂದು ಸ್ವಲ್ಪ ಕಾಲ ಆದಮೇಲೆ ಡಿ ವಿ ಜಿ ಎಷ್ಟು ಮೇಧಾವಿ, ಎಂತಹ ದೊಡ್ಡ ಪತ್ರಕರ್ತ ಎಲ್ಲ ಗೊತ್ತಿತ್ತು ವಿಶ್ವೇಶ್ವರಯ್ಯನವರಿಗೆ. ಪಂಜಾಬಿನ ಒಂದು ಹೆರಾಲ್ಡ್ ಟ್ರಿಬ್ಯೂನ್ ಅಂತ ಒಂದು ಪತ್ರಿಕೆ, ಪಂಜಾಬ್ದು, ಅಲ್ಲಿಯ ವ್ಯವಸ್ಥಾಪಕರು ಒಂದು ಕಾಗದ ಬರೆದು ವಿಶ್ವೇಶ್ವರಯ್ಯನವರಿಗೆ, ನೋಡಿ ಈ ಪತ್ರಿಕೆ ಬೇಕಾದಷ್ಟು ಇದಕ್ಕೆ ಸಂಪತ್ತು ಎಲ್ಲ ಇದೆ, ಭಾಳ ದೊಡ್ಡ ರೀತಿಯಲ್ಲಿ ಈ ಪತ್ರಿಕೆ ನಡೆಸಬೇಕು, ನಿಮಗೆ ಕೇಳ್ತಾ ಇದ್ದೀವಿ ನಾವು, ಯಾಕಂದ್ರೆ ನೀವು ಭಾಳ ಸರಿಯಾದವ್ರನ್ನ ಆರಿಸಿ ಕಳಿಸ್ಕೊಳ್ರಿ, ಯಾಕಂದರೆ ವಿಶ್ವೇಶ್ವರಯ್ಯ ಭಾಳ ಪ್ರಾಮಾಣಿಕರು, ಎಂತೆಂಥವ್ರನ್ನ ರೆಕಮೆಂಡ್ ಮಾಡೋರಲ್ಲ ಅವರು. ನೀವು ನಮಗೆ ಸಂಪಾದಕನನ್ನು ಹುಡುಕಿ ಕೊಡಬೇಕು, ನೀವು ಯಾರನ್ನು ಸೂಚಿಸಿದ್ರೆ ಅವ್ನು ಸಂಪಾದಕನ ಮಾಡ್ಕೋತೀವಿ, ಅವ್ರಿಗೆ ಒಳ್ಳೆಯ ಸಂಬಳ, ಕಾರು ಇರು ಮೊದಲಾದದ್ದು, ಅವ್ರಿಗೆ ಏನೇನು ಅಂದ್ಕೊಳ್ಬೇಕು ಎಲ್ಲ ಮಾಡ್ಕೊಡ್ತೀವಿ ನಾವು. ವಿಶ್ವೇಶ್ವರಯ್ಯನವರು ಅವರಿಗೆ ತಕ್ಷಣ ಹೊಳೆದಿದ್ದೆ ಡಿ ವಿ ಜಿ, ಇದಕ್ಕೆ ಹೇಳಿ ಮಾಡಿಸಿದಂಥ ವ್ಯಕ್ತಿ. ಡಿ ವಿ ಜಿನ ಕರೆಸಿ ನೋಡು ಇಂಥ ಕೆಲಸ, ಇದಕ್ಕೆ ನೀನು ಹೋಗು, ಇದರಿಂದಾಗಿ ನಿನಗೆ ಅನೇಕ ಅನುಕೂಲಗಳಿದೆ, ಒಳ್ಳೆಯ ಹಣ ಬರುತ್ತೆ, ನೀನು ಕಷ್ಟದಲ್ಲಿದೆಯಾ, ಜೊತೆಲಿ ಎಲ್ಲ ಅನುಕೂಲಗಳು ಸೌಲಭ್ಯಗಳೆಲ್ಲ ಇರುತ್ತೆ, ದೊಡ್ಡ ದೊಡ್ಡ ಅಧಿಕಾರಗಳ ಪರಿಚಯ ಆಗುತ್ತೆ, ನೀನು ದೇಶ ಸೇವೆ ಮಾಡೋದಕ್ಕೂ ಕೂಡ ಪತ್ರಿಕೆ ಮೂಲಕ ನಿನಗೆ ಸಹಾಯ ಆಗುತ್ತೆ ಅಂತ. ಆದರೆ ಡಿ ವಿ ಜಿ ಹೇಳಿದ್ರೆ ನನಗೆ ಖಂಡಿತ ಇದು ಬೇಡ, ನೀವು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು, ನೀವು ಹೇಳಿದ ಮಾತು ನಾನು ನಿರಾಕರಿಸ್ತಾ ಇದ್ದೇನೆ ಅಂತಂದು. ನಾನೇನೋ ಈ ಬೀದಿ ಬಿದ್ದು ಒದ್ದಾಡಿ ತುಂಡಾಗಿ ಬೆಳೆದಂಥವನು, ಈ ಪದವಿ ಪ್ರತಿಷ್ಠೆ ಇದೆಲ್ಲ ನನಗಾಗೋದಿಲ್ಲ, ನಾನು ಹೇಗಿದೆ ಹಾಗೆ ಇರೋದಕ್ಕೆ ಬಿಟ್ಬಿಡಿ ಅಂಥೇಳಿ ಏನು ಮಾಡಿದ್ರೆ ಅದನ್ನು ಒಪ್ಕೊಳ್ಳೇ ಇಲ್ಲ ಅವರು. ಮುಂದೆ ಡಿ ವಿ ಜಿಯವರಿಗೆ ಒಂದು ಸನ್ಮಾನ ಸಮಾರಂಭ, ವೀರೇಂದ್ರ ಪಾಟೀಲರ ಅಧ್ಯಕ್ಷತೆ, ಅವಾಗ ಚೀಫ್ ಮಿನಿಸ್ಟರ್ ವೀರೇಂದ್ರ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸಿದರು ಟೌನ್ ಹಾಲ್ನಲ್ಲಿ. ನಾನು ಇದ್ದೆ. ಆವಾಗ ಅವರಿಗೆ 1 ಲಕ್ಷ ರು, ಆ ಕಾಲಕ್ಕೆ 1 ಲಕ್ಷ ರೂಪಾಯಿನ ಒಂದು ತಟ್ಟೆಯಲ್ಲಿಟ್ಟು ಸಂಭಾವನೆಯಾಗಿ ಕೊಟ್ಟರು. ಡಿ ವಿ ಜಿಯ ತಟ್ಟೆ ಮುಟ್ಟಿದ್ರಷ್ಟೇ, ದುಡ್ಡು ಮುಟ್ಟಲಿಲ್ಲ. ಆ ದುಡ್ಡನ್ನು ಅದು ಇಂಥ ಸಂಸ್ಥೆಗಳಿಗೆ
ಅದಕ್ಕೆ ಅಂತ ಹೇಳಿ ಬಿಟ್ಬಿಟ್ರು. ನನಗೆ ಬೇಡ, ನಾನು ವೈಯಕ್ತಿಕವಾಗಿ ಮಾಡೋದು, ಇದನ್ನು ಇಂಥಲ್ಲಿ ಕೊಟ್ಬಿಡಿ, ಗೋಖಲೆ ವಿಚಾರ ಸಂಸ್ಥೆ ಇದೆಯಲ್ಲ ಅದಕ್ಕೆ ಕೊಟ್ಬಿಡಿ. ಆಮೇಲೆ ಅವರಿಗೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಅನ್ನೋ ಪುಸ್ತಕಕ್ಕೆ ಅಕಾಡೆಮಿ ಬಹುಮಾನ ಬಂತು. ಆವಾಗ 5,000 ಇತ್ತಷ್ಟೇ. ಆ ದುಡ್ಡನ್ನು ಕೂಡ ಅವರು ಇದಕ್ಕೆ ಕೊಟ್ಟರು. ಇಷ್ಟು ದುಡ್ಡು ಕಂಡ್ರೆ ಒಂಥರ ಬೆಂಕಿ ಕಂಡಾಗಿದ್ದಲ್ಲ. ಅವ್ರ ಆರ್ಥಿಕ ಸ್ಥಿತಿ ಹೇಗಿತ್ತು ಗೊತ್ತೇ? ನಮ್ಮ ರಾಮಸ್ವಾಮಿಯವರು ಹೇಳಿರೋದು ಇದು. ಅವ್ರು ಯಾರಿಗೂ ತಮ್ಮ ಬಡತನ ಹೇಳ್ಕೊತಿರ್ಲಿಲ್ಲ. ಅವ್ರ ಸುತ್ತಮುತ್ತ ಓಡಾಡೋರಿಗೆ ಅವ್ರಿಗೇನಾದ್ರು ಆರ್ಥಿಕವಾಗಿ ತೊಂದರೆ ಇತ್ತು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಆದರೆ ತೀರಾ ಹತ್ತಿರವರು ನಮ್ಮ ರಾಮಸ್ವಾಮಿಯವರು ಡಿ ವಿ ಜಿಯವರು ಎಷ್ಟೋ ಬರಹಗಳನ್ನು ಅವ್ರು ಹೇಳಿದಾಗ ಬರ್ಕೊಂಡವರು. ನಾವು ಅವ್ರನ್ನ ಡಿ ವಿ ಜಿಯವರ ಗಣೇಶ ಅಂತ ತಮಾಷವಾಗಿ ಕರೆಯೋದು. ವ್ಯಾಸರಿಗೆ ಗಣೇಶ ಬರ್ಕೊಂಡಲ್ಲ ಮಹಾಭಾರತ ಹಾಗೆ. ಅವರಿಗೆ ಗೊತ್ತಿತ್ತು ಈ ಸಂಗತಿ. ಏನು, ಒಂದು ದಿವಸ ಒಂದು ಉತ್ಸವ ಯಾರ್ದೋ ಮನೆಯಲ್ಲಿ, ಭಾಳ ಪರಿಚಿತರ ಮನೆಯಲ್ಲಿ ಮದುವೆ ಉತ್ಸವ ಇರ್ಬೋದು. ಡಿ ವಿ ಜಿಯವರಿಗೆ ಹೋಗೋಕ್ಕೆ ಸಾಧ್ಯ ಇರಲ್ಲ, ಆದರೆ ಮನೆಯವ್ರನ್ನ ಕಳಿಸ್ಕೊಡೋರು. ಅವತ್ತು ಸಂಜೆ ಹೊತ್ತಾದರೂ ಕೂಡ ಮನೆಯವರು ಮನೇಲೇ ಇದ್ದರು. ಡಿ ವಿ ಜಿ ಕೇಳಿದ್ರು ತಮ್ಮ ಹೆಂಡತಿಗೆ, ಅಲ್ಲ ಏನಿದು ನೀನು ಉತ್ಸವಕ್ಕೆ ಹೋಗಲೇ ಇಲ್ಲ, ಈಗ ಸಂಜೆ ಆರ್ತಕ್ಷತೆಗಾದರೂ ಹೋಗೋದಿಲ್ವೇ? ಅವ್ರು ಹೇಳಿದ್ರು, ಇಲ್ಲ ನಾನು ಮಕ್ಕಳನ್ನ ಕಳಿಸಿದ್ದೀನಿ ಇಂದು. ಮಕ್ಕಳನ್ನ ಕಳಿಸಿದ್ರೆ ಸರಿಯೇ, ಆದರೆ ಅವ್ರು ನಮಗೆ ಭಾಳ ಬೇಕಾದವರಲ್ವೇ, ಅಲ್ಲಿ ಭಾಳ ಜನ ಬಂದಿರ್ತಾರೆ, ಹೋಗಿ ಅವರೆಲ್ಲರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದು ಸಂತೋಷವಾಗಿದ್ದು ಬರಬೇಕಲ್ಲ ನೀನು. ಇಲ್ಲ ನಾನು ಅಂತ ಹೇಳಿ ಏನೇನೋ ಕಾರಣಗಳು ಹೇಳಿದ್ರು. ಒಂದೊಂದೇ ಸಬು ಬೇಡಿದ್ರು. ಡಿ ವಿ ಜಿ ಗೊತ್ತಾಗೋಗ್ತೀವಿ ಇವ್ರು ಏನೋ ಮುಚ್ಚಿಡ್ತಿದ್ದಾರೆ ಅಂತ. ಕಡೆ ಭಾಳ ಆಗ್ರಹ ಮಾಡಿದಾಗ ಅವ್ರು ಹೇಳಬೇಕಾಗಿ ಬಂತು, ನೋಡಿ ನೀವು ನಾನು ಏನೇ ಹೇಳಿದ್ರು ಕೂಡ ನಾನು ಬಾಯಿ ಬಿಡಿಸ್ತಾ ಇದ್ದೀರಿ ಆಗ್ರಹ ಮಾಡಿ, ನಾನು ಏನು ಮಾಡಲಿ ಹೇಳಿ, ನನಗಿರೋದು ಇದೊಂದೇ ಸೀರೆ, ಇದು ಒಂದೆರಡು ಕಡೆ ಹರಿದೋಗಿದೆ, ನಾನು ಅಲ್ಲಿ ಹೋದಾಗ ಇದನ್ನು ನೋಡಿದವರು ನಿಮ್ಮನ್ನು ಆಡ್ಕೊಳ್ತಾರೆ. ನಾನು ಹೇಳ್ತಿರೋದು ನಾನು ಅಲ್ಲಿ ಹೋಗಬೇಕಾದ ನನ್ನ ಕರ್ತವ್ಯ ಹೇಗೋ ಪರಿಚಿತರ ಮನೆಗೆ ಉತ್ಸವಕ್ಕೆ, ಹಾಗೆಯೇ ನಿಮ್ಮ ಬಗ್ಗೆ ಯಾರೂ ಏನೂ ಮಾತಾಡ್ಕೊಳ್ಬಾರ್ದು, ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನಾನೇನು ನಿಮಗೆ ಹೊಸ ಸೀರೆ ತೆಗೆಸ್ಕೊಡಿ ಅಂತ ಕೇಳ್ತಿಲ್ಲ, ಆದರೆ ನನಗೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಒಂದು. ಇದು ಡಿ ವಿ ಜಿಯವರ ಆರ್ಥಿಕ ಪರಿಸ್ಥಿತಿ ಇದ್ದಿದ್ದು. ಅಷ್ಟೇ ಅಲ್ಲ, ಅವ್ರಿಗೆ 1,00,000 ರೂಪಾಯಿ ಕೊಟ್ಟರಲ್ಲ, ಹೋಡ್ಲು ಸಮಾರಂಭ ಮಾಡಿ ಹೂವಿನ ಹಾರಗಳ ರಾಶಿಯೇ ಬಿದ್ದಿತ್ತು. ಅಲ್ಲಿಂದ ವಾಪಸ್ ಬರುವಾಗ ಅವ್ರ ಜೊತೆಗೆ ಇನ್ನೊಂದೆರಡು ಕಾರು, ಈ ಸನ್ಮಾನ ಮಾಡಿರೋರಲ್ಲಿ ಇದು ತಾವು ಹೇಳಿದ್ದು, ಒಂದೆರಡು ಕಾರು ಅವ್ರ ಕಾರಿನ ಹಿಂದೆ ಬಂತು. ಮಧ್ಯದಲ್ಲಿ ಡಿ ವಿ ಜಿ ರಸ್ತೆಯಲ್ಲಿ, ಈಗ ಡಿ ವಿ ಜಿ ರಸ್ತೆ ಅದು, ಡಿ ವಿ ಜಿ ರಸ್ತೆ ಒಂದು ಕಾಫಿ ಪುಡಿ ಅಂಗಡಿ ಹತ್ತಿರ ಒಂದು ಕಾರ್ ನಿಂತ್ಕೊಳ್ತು. ಅದರೊಳಗಿಂದ ಒಬ್ಬರು ಇಳಿದು ಆ ಕಾಫಿ ಪುಡಿ ಅಂಗಡಿಗೆ ಹೋಗಿ ಕಾಫಿ ಪುಡಿ ತೊಗೊಂಬಂದರು. ಇದೇನು ಅಂತ ಕೇಳಿದಾಗ, ಈಗ ಮನೆಗೆ ಬರ್ತಾರಲ್ಲ ಇವ್ರ ಜೊತೆ ಬಂದಿದ್ದಾರಲ್ಲ, ಇದು ಸನ್ಮಾನ ಮಾಡಿದ್ರು ಅವರು ಇವರೆಲ್ಲ, ಅವ್ರಿಗೆ ಮನೇಲಿ ಕಾಫಿ ಕೊಡಬೇಕಲ್ಲ, ಕಾಫಿ ಪುಡಿ ಇಲ್ಲ, ಕಾಫಿ ಪುಡಿ ಸಾಲದ ಅಂಗಡಿ, ಅಲ್ಲಿ ಸಾಲ ಬರೆಸಿ ಕಾಫಿ ಪುಡಿ ತೊಗೊಂಬಂದಿದ್ದು. ಇಂಥ ಆರ್ಥಿಕ ಪರಿಸ್ಥಿತಿ ಇಟ್ಕೊಂಡು ಎಲ್ಲ ದೊಡ್ಡ ದೊಡ್ಡ ದಿವಾನರುಗಳು, ವಿಶ್ವೇಶ್ವರಯ್ಯನವರು, ಮಿರ್ಜಾ ಸಾಹೇಬರು ಇಬ್ಬರು ಪರಮಾಪ್ತ ವ್ಯಕ್ತಿ, ಅವ್ರು ಕೇಳಿದರೆ ಯಾರೂ ಏನೂ ಇಲ್ಲ ಅಂತಿರಲಿಲ್ಲ. ಈಗ ಉದಾಹರಣೆಗೆ ಆ ಪಂಜಾಬಿನ ಒಂದು ಪತ್ರಿಕಾ ಸಂಪಾದಕತ್ವ, ಅದಕ್ಕೆ ಆ ಕಾಲಕ್ಕೆ ಭಾಳ ದೊಡ್ಡ ಸಂಬಳ ಬರೋದು, ಕಾರು ಗೀರು ಅದು ಇದು, ಡ್ರೈವರ್ಗಳು, ಅಡುಗೆ ಮನೆಗೆ ಕೆಲಸಗಾರ ಎಲ್ಲ ಬರೋದು, ಮನೆಗೇ ಎಲ್ಲ. ಅವರೊಂದನ್ನು ಒಪ್ಪಲಿಲ್ಲ. ಈ ಥರದ ಒಂದು ನಿಸ್ಪೃಹತೆ ಇದೆಯಲ್ಲ, ತಾನು ಲೋಕ ಕಲ್ಯಾಣಕ್ಕೆ ದುಡಿತಾ ಇರಬೇಕು, ಆದರೆ ತಾನು ಲೋಕದಿಂದ ಪ್ರತಿಯಾಗಿ ಏನೂ ತೊಗೊಳ್ಬಾರ್ದು. ದೊಡ್ಡವರ ರೀತಿಯೇ ಹಾಗೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪ್ರಥಮ ವಯಸ್ಸಿ ಪೀತಂ ತೋಯಂ ಅಲ್ಪಂ ಸ್ಮರಂತಹ. ಪ್ರಥಮ ವಯಸ್ಸಿ ಅಂದರೆ ಬಾಲ್ಯದಲ್ಲಿ, ಮೊದಲಿನ ವರ್ಷಗಳಲ್ಲಿ. ಪ್ರಥಮ ವಯಸ್ಸಿ ಪೀತಂ ಅಂದರೆ ಕುಡಿದ, ತೋಯಂ ನೀರನ್ನು, ಅಲ್ಪ ಸ್ವಲ್ಪ ನೀರನ್ನು, ಸ್ಮರಂತಹ ನೆನಪಿನಲ್ಲಿಟ್ಕೊಂಡು. ತೆಂಗಿನ ಮರ ಹೇಗಿರುತ್ತೆ ಅಂದರೆ, ತೆಂಗಿನ ಸಸಿಯಾಗಿದ್ದ ನಾವು ಸ್ವಲ್ಪ ನೀರು ಹಾಕ್ತೀವಿ ಅದಕ್ಕೆ, ನಾವು ಹಾಕಿದ್ದು ಸ್ವಲ್ಪ ನೀರು, ನಾವು ಹಾಕಿದ್ದು ಸಪ್ಪೆ ನೀರು, ಇದನ್ನು ಅದು ಮನಸ್ಸಿನಲ್ಲಿಟ್ಕೊಂಡು ಎತ್ತರಕ್ಕೆ ಬೆಳೆದು ದೊಡ್ಡದಾದ ಮೇಲೆ ಅದು ತಲೆ ತುಂಬ ಎಳನೀರುಗಳನ್ನು ತೊಡುತ್ತಂತೆ. ನಾವು ಕೊಟ್ಟ ಸಪ್ಪೆ ನೀರಿಗೆ ಪ್ರತಿಯಾಗಿ, ನಾವು ಕೊಟ್ಟ ಸ್ವಲ್ಪ ನೀರಿಗೆ ಪ್ರತಿಯಾಗಿ ಒಳ್ಳೆ ರುಚಿಯಾದ ನೀರನ್ನು ನಾವು ಕೊಟ್ಟ ನೀರಿನ 10ರಷ್ಟು, 100ರಷ್ಟು, 1000ರಷ್ಟು ಕೊಡುತ್ತೆ, ಬದುಕಿರೋವರೆಗೂ ಕೊಡುತ್ತೆ. ದದತಿ ಜಲಂ, ಅದು ನೀರು ಕೊಡುತ್ತೆ, ವಾಪಸ್ ಮಾಡುತ್ತೆ. ದದತಿ ಜಲಂ ಅನಲ್ಪಂ, ನಾವು ಕೊಟ್ಟ ಅಲ್ಪ ಅಲ್ಲ, ಅನಲ್ಪಂ ಬಹಳ ಪ್ರಮಾಣದಲ್ಲಿ. ಆಸ್ವಾದಂ, ಒಳ್ಳೆ ರುಚಿಯಾದ್ದನ್ನು. ಆಜೀವಿತಾಂತಂ, ಬದುಕಿರೋವರೆಗೂ. ಹಾಂ, ಈ ಥರದ್ದು ಇನ್ನೊಂದು ಶ್ಲೋಕ. ಪ್ರಥಮ ವಯಸ್ಸಿ ಪೀತಂ ತೋಯಂ ಅಲ್ಪಂ ಸ್ಮರಂತಹ ಶಿರಸಿ ನಿಹಿತ ದಾರ ನಾರಿಕೇಳ ನರಾಣಾಂ ದದತಿ ಜಲಂ ಅನಲ್ಪಂ ಆಸ್ವಾದಂ ಆಜೀವಿತಾಂತಂ ನಹಿ ಕೃತಂ ಉಪಕಾರಂ ಸಾಧವಾ ವಿಸ್ಮರಂತಿ. ಸಾಧವಾ ಸಜ್ಜನರಾದವರು ಕೃತಂ ಉಪಕಾರಂ, ತಮಗೆ ಬೇರೆಯವರು ಮಾಡಿದ ಉಪಕಾರವನ್ನು ನ ವಿಸ್ಮರಂತಿ, ಇಂದಿಗೂ ಮರೆಯೋದಿಲ್ಲ. ತಾವೇನು ತೊಗೊಂಡ್ರು ಲೋಕದಿಂದ ಅದಕ್ಕೆ 100ರಷ್ಟು, 1000ರಷ್ಟು, 1,00,000ದಷ್ಟು ವಾಪಸ್ ಕೊಡ್ತಾರೆ ಅಂತ. ಡಿ ವಿ ಜಿಯವರ ಜೀವನ ಹೀಗೆ. ತೆಂಗಿನ ಮರ ಅಂದರೆ ಕಲ್ಪವೃಕ್ಷ ಅಂತೀವಿ ನಾವು, ಆ ಕಲ್ಪವೃಕ್ಷದಂತೆ ಅವರ ಜೀವನ, ಡಿ ವಿ ಜಿಯವರ ಜೀವನ. ಏನೋ ಹೇಳ್ತಾ ಇದ್ದೆ. ಆಮೇಲೆ ಇವರಿಗೆ ಮಾಶಾಸನ ಕೊಡುವ ಒಂದು ವಿಷಯ ಬಂತು. ಅವಾಗೆಲ್ಲ ಸಾಹಿತಿಗಳಿಗೆ ತಿಂಗಳಿಗೆ ಅವರಿಗೆ ಜೀವನ ಸಂಬಂಧದಲ್ಲಿ ಜೀವನಾರ್ಥಕ್ಕಾಗಿ ದುಡ್ಡು ಕೊಡೋದೊಂದು 500 ರೂಪಾಯಿ. ಆಗಿನ 500 ರೂಪಾಯಿ ಬಿಡಿ, ಈಗಿಂದಲ್ಲ, ಆಗಿನ 500 ರೂಪಾಯಿ. ಅದನ್ನು
ಆ ವಿಷಯ ಮಾತಾಡಬೇಕು. ಡಿ ವಿ ಜಿಯವ್ರ ಹತ್ರ ಏನು ಕಷ್ಟ ತಾನೇ ಅವರು ಹೇಳಿ ಒಪ್ಪಿಸಿ ಹೋಗಬೇಕು. ಅದಕ್ಕೆ ಆಗಿನ ಕಾರ್ಯದರ್ಶಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇವರಿಗೆ ಹೀಗೆ ಕೊಡ್ತಾಯಿದ್ದೀವಿ ನಿಮಗೆ, ನಾವು ದಯವಿಟ್ಟು ಒಪ್ಕೊಳ್ಬೇಕು ಅಂದು ಅವರು ಅವ್ರನ್ನ ಕರೆಸಿದರು. ಅದು ಯಾರು ಡಿ ವಿ ಜಿ ಕರೆದ್ರು ಯಾರು ಅವ್ರ ಮನೆಗೆ ಬರೋರು, ಅಷ್ಟು ದೊಡ್ಡವರಾಗಿದ್ದರು ಅವರು. ಬಂದಾಗ ಅವ್ರು ಹೇಳಿದರು, ಏನಪ್ಪ ಸರ್ಕಾರ ನಿನ್ನನ್ನು ಮುಖ್ಯ ಕಾರ್ಯದರ್ಶಿಯಾಗಿ ಮಾಡಿರೋದಕ್ಕೆ ನಿನ್ನ ದುಡ್ಡನ್ನು ಹೀಗೆಲ್ಲ ಪೋಲ್ ಮಾಡ್ತಾ ಇದೆಯಾ ಅಂತ. ಏನು ಪೋಲ್ ಮಾಡಿದ್ದು? ನನಗೆ ಯಾಕೆ ದುಡ್ಡು ಕೊಡ್ಬೇಕು ನೀನು? ನಾನು ಜೀವನ ಮಾಡ್ಕೊಂಡಿದ್ದೀನಿ. ಹೀಗೆಲ್ಲ ಸರ್ಕಾರ ದುಡ್ಡನ್ನು ಪೋಲ್ ಮಾಡಿಕೊಡ್ದು ನೀನು, ಅದನ್ನು ಜತನವಾಗಿ ರಕ್ಷಿಸಬೇಕು. ಯಾವುದು ಕೊಡಬೇಕು ಅದು ಕೊಡಬೇಕು. ನನಗಿದೆಲ್ಲ ಮಾಶಾಸನ ಅದೆಲ್ಲ ಬೇಡಪ್ಪ ಅಂತೇಳಿ ತೊಗೊಂಡೇ ಇಲ್ಲ ಮಾಶಾಸನವನ್ನು. ಆಮೇಲೆ ಎಮ್ ಎ ನಿಕಮ್ ಅಂತ ನೀವು ಕೇಳಿರ್ಬೋದು, ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಕುವೆಂಪು ವೈಸ್ ಚಾನ್ಸಲರ್ ಆಗಿದ್ದರು. ಅವರಾದಮೇಲೆ ನಿಕಮ್ ವೈಸ್ ಚಾನ್ಸಲರ್ ಆದರು. ಆವಾಗ ಅಲ್ಲಿಯ ಸಿಂಡಿಕೇಟ್ನಲ್ಲಿ ಒಂದು ತೀರ್ಮಾನ ಆಯಿತು, ಡಿ ವಿ ಜಿಯವರು ಭಾಳ ದೊಡ್ಡವರು, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಎಷ್ಟೊಂದು ದುಡಿದಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯ ಡಿ ವಿ ಜಿಯವರ ಆಲೋಚನೆಯ ಫಲವೂ ಹೌದು. ವಿಶ್ವೇಶ್ವರ ಕಾಲದಲ್ಲಾಯಿತು. ಆದರೆ ಮೈಸೂರು ಬ್ಯಾಂಕ್ ಮತ್ತು ಮೈಸೂರು ಯೂನಿವರ್ಸಿಟಿ ಇದಕ್ಕೆ ಸಂಬಂಧಪಟ್ಟಂತೆ ಡಿ ವಿ ಜಿಯವರು ವ್ಯವಹಾರ ಮಾಡಿದರು ವಿಶ್ವೇಶ್ವರ ಜೊತೆಯಲ್ಲಿ. ಬಿ ಜಿ ಎಲ್ ಸ್ವಾಮಿಯವರು ನನಗೆ 2 ಕಾಗದ ತೋರಿಸಿದ್ರು ಸಲ, ಮೈಸೂರು ಬ್ಯಾಂಕಿನ ಸಂಬಂಧದಲ್ಲಿ ಬರೋದು. ಹೀಗೆ ಮೈಸೂರು ಬ್ಯಾಂಕಿನ ಸ್ಥಾಪನೆಗೂ ಯೂನಿವರ್ಸಿಟಿಯ ಸ್ಥಾಪನೆಗೂ ನಮ್ಮ ಜನ ಎಲ್ಲ ಮದ್ರಾಸಿಗೆ ಹೋಗಿ ಡಿಗ್ರಿ ತೊಗೊಂಬರೋರು, ಅಲ್ಲಿ ಮದ್ರಾಸ್ ಯೂನಿವರ್ಸಿಟಿಗೆ ಹೋಗಿ ಬರೋರು. ಇಂಥ ಒಂದು ಸಂಸ್ಥಾನಕ್ಕೆ ಒಂದು ಯೂನಿವರ್ಸಿಟಿ ಬೇಡವೇ? ಹೀಗೆ ಮೈಸೂರು ಯೂನಿವರ್ಸಿಟಿ ಆಯಿತು. ಆಮೇಲೆ ಮೈಸೂರು ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಒಂದಿರಬೇಕು. ಹೀಗೆ ಮೈಸೂರು ಬ್ಯಾಂಕಿನ ಸ್ಥಾಪನೆಗೂ ಡಿ ವಿ ಜಿಯವರ ಆಲೋಚನೆ ಚಿಂತನೆ ಕಾರಣವಾಗಿತ್ತು. ಇದೆಲ್ಲ ನೋಡಿ ಅವರು ಸೆನೆಟ್ ಸದಸ್ಯರಾಗಿದ್ದರು ಎಷ್ಟೋ ಕಾಲ, ಆಮೇಲೆ ಕೌನ್ಸಿಲ್ ಸದಸ್ಯರಾಗಿದ್ದರು, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿದ್ದು, ಯೂನಿವರ್ಸಿಟಿ ಸೆನೆಟ್ ಸದಸ್ಯರಾಗಿದ್ದರು. ಇದಕ್ಕೆಲ್ಲ ಒಪ್ಕೊಳ್ಳೋರು ಈ ಸದಸ್ಯತ್ವಕ್ಕೆ. ಯಾಕೆಂದರೆ ಅಲ್ಲಿದ್ದು ತಮ್ಮ ಅಭಿಪ್ರಾಯಗಳು ಹೇಳಿ, ಆಮೇಲೆ ಬೇರೆ ಯಾರು ಹೇಳಿದ್ರಲ್ಲಿ ತಪ್ಪಿದ್ರೆ ಅದನ್ನು ತಿದ್ದಿ ಇದೆಲ್ಲ ಮಾಡಿ ಲೋಕಸೇವೆಗೆ ಅನುವು ಮಾಡಿಕೊಡುತ್ತೆ ಅನ್ನೋ ಕಾರಣಕ್ಕೆ ಆ ಸದಸ್ಯತ್ವ ಒಪ್ಕೊಳ್ಳೋರು ಅಷ್ಟೇ, ಏನು ಬಿಟ್ಟಿಯಾಗಿ ಕೆಲಸ ಮಾಡುವಂಥದ್ದು. ಸೊ ಇದನ್ನೆಲ್ಲ ನೋಡಿ ಇಷ್ಟು ಕೆಲಸ ಮಾಡಿದವರು, ಅವರಿಗೆ ನಾವು ಒಂದು ಡಿ.ಲಿಟ್ ಪದವಿ ಕೊಡಬೇಕು ಅಂತಂದು ಹೇಳಿ ನಿಕಮ್ ಅವರು ಅದನ್ನು ಡಿ ವಿ ಜಿಯವರಿಗೆ ತಿಳಿಸಿದರು. ನನಗೆ ಮೈಸೂರು ಯೂನಿವರ್ಸಿಟಿ ಸಿಂಡಿಕೇಟ್ ತೀರ್ಮಾನ ಮಾಡಿ. ಡಿ ವಿ ಜಿಯವರು ನೋಡೋಣ, ನನಗೆ ಅದಕ್ಕೆ ನನಗೆ ಆಗವೆಲ್ಲ, ನಾನೇನು ಹಾಗೆಲ್ಲ ಓದು ನಂಗೆ ಬೇಡ ಅಂದ್ಬಿಟ್ಟು. ಆಮೇಲೆ ನಿಕಮ್ ಅವರೇ ಬಂದರು. 2-3 ಸಲ ಬಂದವರು ಡಿ ವಿ ಜಿ ಅವ್ರ ಮನೆಗೆ ಅವ್ರನ್ನ ಒಪ್ಸೋಕ್ಕೆ ಅಂತ. ಅವರು ಸುತರಾಮ್ ಒಪ್ಪಲಿಲ್ಲ, ನನಗಿವೆಲ್ಲ ಈ ಪದವಿ ಎಲ್ಲ ಬೇಡ ಅಂತ. ಈಗೆಲ್ಲ ಜನ ಪ್ರಯತ್ನ ಪಟ್ಟು ಅದನ್ನು ಪಡ್ಕೊಳ್ಳೋಕೆ ನೋಡ್ತಾರೆ. ವೈಸ್ ಚಾನ್ಸಲರೇ ಮನೆಗೆ ಬಂದು ನೀವು ದಯವಿಟ್ಟು ಒಪ್ಕೊಳ್ಬೇಕು, ನಮ್ಮ ಯೂನಿವರ್ಸಿಟಿಗೆ ಗೌರವ ಅದು, ನೀವು ನಿರಾಕರಿಸಿಬಿಟ್ರೆ ನಮ್ಮ ಯೂನಿವರ್ಸಿಟಿ ಪ್ರಯೋಜನ ಇಲ್ಲದ್ದು ಅಂತಂದಾಗತ್ತೆ. ಆಗಿ ಇಲ್ಲಪ್ಪ ನಂಗೆ ಅದು ಬೇಡ ಅನ್ನೋ ಕಡೆಗೆ ನಾಗೇಶ್ವರಯ್ಯರ್ ಅಂತ ಡಿ ವಿ ಜಿ ಅವ್ರಿಗೆ ಭಾಳ ಆಪ್ತ ಮಿತ್ರರು, ಅವರೆಲ್ಲ ಸೇರಿ ಏನು ನೀವು ಒಂಥರ ಇಷ್ಟು ಮಣ್ಣು ಹಿಡಿದ್ಬಿಟ್ರೆ ಎಲ್ಲದಕ್ಕೂ ಕೂಡ, ನಿಮಗೆಲ್ಲ ಇನ್ಯಾರಿಗೆ ಕೊಡಬೇಕು ಡಿ.ಲಿಟ್ ಪದವಿ? ಅದು ಯೂನಿವರ್ಸಿಟಿ ಕೊಡುತ್ತೆ ಅಂದ ಮಾತ್ರಕ್ಕೆ ಅದು ಯೂನಿವರ್ಸಿಟಿ ದೊಡ್ಡ ಇದಲ್ವೇ, ವಿದ್ಯಾಲಯ ಅಲ್ವೇ, ಒಪ್ಕೋಬೇಕು ಅಂತ ಭಾಳ ಒತ್ತಾಯ ಮಾಡಿ ಕಡೆಗೆ ಒಪ್ಸಿದ್ರು. ಆದರೆ ಎಲ್ಲೂ ನೀವು ಡಿ ವಿ ಜಿ ಅವ್ರು ಯಾವ ಪುಸ್ತಕದ ಮೇಲೂ ಕೂಡ ಡಿ ವಿ ಗುಂಡಪ್ಪ ಡಿ.ಲಿಟ್ ಅನ್ನೋದನ್ನು ಎಲ್ಲೂ ನೋಡೋಕ್ಕೆ ಸಾಧ್ಯ, ಎಲ್ಲೂ ಬಳಸಲೇ ಇಲ್ಲ ಅವರು. ಅದನ್ನು ಸುಮ್ಮನೆ ತೊಗೊಂಡ್ರಷ್ಟೇ. ಬೇಡ ನಿರಾಕರಿಸಿದ್ರೆ ಪೇಪರಲ್ಲಿ ಬರುತ್ತೆ. ಡಿ ವಿ ಜಿ ನಿರಾಕರಿಸಿಬಿಟ್ರು ಮೈಸೂರು ಯೂನಿವರ್ಸಿಟಿ ಅಂದರೆ ಮೈಸೂರು ಯೂನಿವರ್ಸಿಟಿಗೂ ಒಂಥರ ಅಗೌರವ ಇದ್ದಾಗೆ ಅದು ತೊಗೊಂಡ್ರು ಅಷ್ಟೇ. ಹೀಗೆ ಎಲ್ಲರಿಂದಲೂ ಕೂಡ ಎಲ್ಲ ದೊಡ್ಡ ದೊಡ್ಡ ಮರ್ಯಾದೆಗಳು, ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಹುದ್ದೆಗಳು, ಇಂಥವನ್ನೆಲ್ಲ ಆಮೇಲೆ ಸಂಭಾವನೆಗಳು, ಇಂಥವನ್ನೆಲ್ಲ ಡಿ ವಿ ಜಿ ಬಿಟ್ಟುಕೊಟ್ರು. ಒಂದು ಸಲ ರಿಟೈರ್ಡ್ ಆದಮೇಲೆ ವಿಶ್ವೇಶ್ವರಯ್ಯನವರು ಡಿ ವಿ ಜಿಯವ್ರ ಮನೆಗೆ ಇದಕ್ಕಿದ್ದಾಗೆ ಬಂದುಬಿಟ್ರು. ಡಿ ವಿ ಜಿಯವರಿಗೆ ಆಶ್ಚರ್ಯ, ಸಂತೋಷ ಎರಡುವ. ಅವ್ರನ್ನ ಕರೋ ಸ್ವಲ್ಪ ಸಂಕೋಚನವ. ಮನೆಯಲ್ಲಿ ವಿಶ್ವೇಶ್ವರಯ್ಯನವ್ರನ್ನ ಆಧರಿಸೋಕ್ಕೆ ಬೇಕಾಗುವಂಥ ಸೌಕರ್ಯ ಎಲ್ಲಿದೆ, ಹೇಳಿದ್ನಲ್ಲ ಆರ್ಥಿಕ ಸ್ಥಿತಿ ಹೇಗಿತ್ತು ಅಂತ. ಆದರೂ ಅವ್ರನ್ನ ಇನ್ನೊಂದು ಸಲ ಬಂದರು. ಏನಪ್ಪ ಇದು, ಇವ್ರು ಹೀಗೆ ಬಂದರೆ ನಾನು ಹೇಗೆ ಒಂದು ಸತ್ಕಾರ ಮಾಡೋದು, ಹೇಗೆ ಇವರಿಗೆ ಇಷ್ಟು ದೊಡ್ಡವರಿಗೆ ಎಂದು ಇವರಿಗೆ. ಇನ್ನೊಂದು ಸಲ 3ನೇ ಸಲ ನಿಮ್ಮ ಮನೆ ನಾನು ಬರಬೇಕು ಅಂತಿದ್ದೀನಿ ಇನ್ನೊಂದು ಸಲ ಅಂದಾಗ ಅವರು ಬಾಯಿ ಬಿಟ್ಟು ಹೇಳಿದರು ಡಿ ವಿ ಜಿ, ಯಾಕೆ ನೀವು ಬರೋ ಶ್ರಮ ತೊಗೊಳ್ತೀರಿ, ನೀವು ಹೇಳಿ ಕಳಿಸಿರಿ, ನಾನು ನಿಮ್ಮಲ್ಲಿಗೆ ಬರ್ತೀನಲ್ಲ, ಎಷ್ಟು ಸಲ ಬಂದಿದ್ದೀನಲ್ಲ ಅಂತ. ಅವ್ರು ನಗ್ತಾ, ಏನಪ್ಪ ಇದು ನಿಮ್ಮ ಮನೆಗೆ ಬರ್ತೀನಿ ಅಂತಂದರೆ ಬರಬೇಡ ಅನ್ನೋ ಜನ ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅದು. ಅವಾಗ ಡಿ ವಿ ಜಿ ಹೇಳಿದರು, ಇಲ್ಲ ಹಾಗಲ್ಲ ನೋಡಿ, ನಾನು ಆರ್ಥಿಕವಾಗಿ ಸಂಪನ್ನನಲ್ಲ, ನನ್ನ ಮನೇಲಿ ಮೂರ್ಕಲ್ ಕುರ್ಚಿ, ಒಂದು ಕುಂಟೋ ಟೇಬಲ್ಲು ನೋಡಿದ್ದೀನಿ, ಅದನ್ನು ದುಂಡು ಟೇಬಲ್ ಒಂದಿತ್ತು, ಸ್ವಲ್ಪ ಕುಂಟಿತ್ತು ಕುಂಟೋ ಟೇಬಲ್ಲು. ನೀವು ಬಂದು ಇವನ್ನೆಲ್ಲ ನೋಡ್ತೀವಿ, ನಿಮಗೆ ಸರಿಯಾಗಿ ಕೂರ್ಸೋದಕ್ಕೊಂದು ಕುರ್ಚಿ ಒಂದು ಟೇಬಲ್ಲು ಇಲ್ಲ, ನೀವು ಇದನ್ನೆಲ್ಲ ನೋಡಿ ಮನಸ್ಸಿನಲ್ಲೇ ಮರುಗ್ತೀರಾ. ನಾನು ಎಷ್ಟೊಂದೆಲ್ಲ ಇವನಿಗೆ ಹೇಳಿದೆ, ಒಳ್ಳೊಳ್ಳೆ ಉದ್ಯೋಗಗಳನ್ನೆಲ್ಲ ನಾನು ಇವನಿಗೆ ಗೊತ್ತು ಮಾಡಿಕೊಟ್ಟೆ, ಆದರೂ ಇವನು ಅದನ್ನು ಮಾಡಲಿಲ್ಲ, ಅರ್ಹತೆ ಇದ್ದು ನ್ಯಾಯವಾಗಿ ಒಪ್ಕೊಳ್ಬಾರ್ದು, ಮಾಡಲಿಲ್ಲ ಅಂಥೇಳಿ ಮನಸ್ಸಿನಲ್ಲಿ ನೋಯ್ತೀರಿ ನೀವು, ನಿಮಗೆ ನೋವಾಗಬಾರ್ದು, ಅದಕ್ಕೋಸ್ಕರ ಹೀಗೆ ಹೇಳ್ತಿದ್ದೇನೆ ಅಷ್ಟೇ ಅಂತ ವಿಶ್ವೇಶ್ವರಯ್ಯನವರಿಗೆ ಹೇಳಿದರು. ನಾನು ಸ್ವಲ್ಪ ಸಾಹಿತ್ಯದ ಬಗ್ಗೆಯೂ ಮಾತಾಡಬೇಕಾಗಿದೆ, ಅದಕ್ಕೆ ಮುಂಚೆ ಒಂಚೂರು ಮುಗಿಸ್ಬಿಡ್ತೀನಿ. ಮಿರ್ಜಾ ಅವರು ಈ ಕರ್ನಾಟಕ ಪತ್ರಿಕೆ ನೋಡ್ತಾ ಇದ್ರಲ್ಲ, ವಿಶ್ವೇಶ್ವರಯ್ಯನವರು ಅವ್ರನ್ನ ಕನ್ಸಲ್ಟ್ ಮಾಡೋದೆಲ್ಲ ನೋಡ್ತಾಯಿದ್ರು. ಇವ್ರ ಸಹಾಯ ನನಗೂ ಬೇಕಾಗತ್ತೆ ಅನಿಸಿತ್ತು. ಅವಾಗ ಅರಮನೆಯ ಹುಜೂರ್ ಸೆಕ್ರೆಟರಿ ಆಗಿದ್ದರು ವಿಶ್ವೇಶ್ವರಯ್ಯ ದಿವಾನರಾಗಿದ್ದಾಗ ಮಿರ್ಜಾ ಅವರು ವಿಶ್ವೇಶ್ವರಯ್ಯನಿಗೆ ಕೇಳಿದರು, ನನಗೆ ಡಿ ವಿ ಗುಂಡಪ್ಪನವರ ಸ್ನೇಹ ಬೇಕು, ನೀವು ಸ್ವಲ್ಪ ಹೇಳಿ ಅಂತ. ನೋಡಿ, ದಿವಾನರುಗಳು
ಇಷ್ಟು ಒಂದು ಕಡು ಬರ್ತಂದಿರುವಂಥ ವ್ಯಕ್ತಿಯ ಸ್ನೇಹಕ್ಕೆ ಯಾಚನೆ ಮಾಡಿದ್ರು, ಬೇರೆಯವ್ರ ಹತ್ರ ಕೇಳೋದು. ಅವರು ವಿಶ್ವಾಸದಲ್ಲಾಗ ಡಿ ವಿ ಜಿ, ಅಯ್ಯೋ ಏನಪ್ಪ ನಾನೊಬ್ಬ ಪತ್ರಕರ್ತ, ನನಗೂ ಅವರಿಗೂ ಏನು ಹತ್ತತೆ ಅನ್ಯೋನ್ಯತೆ, ನನಗೆ ಬೇಡ ಅಂಥೇಳಿ ಸುಮ್ಮನಾಗ್ಬಿಟ್ರು. ಆದರೆ ಮಿರ್ಜಾ ಬಿಡಲಿಲ್ಲ. ಅವರಿಗೆ ವಿಶ್ವೇಶ್ವರವ್ರನ್ನೆಲ್ಲ ನೋಡಿದ್ರು ಅವರು. ಸಂಸ್ಥಾನಕ್ಕೆ ದೊಡ್ಡ ದೊಡ್ಡವರೆಲ್ಲರ ಸಹಾಯವನ್ನು ಬಳಸ್ಕೊಳ್ಬೇಕು, ಸಂಸ್ಥಾನ ಮುಂದಕ್ಕೆ ತರಬೇಕಾದ್ರೆ ಈ ಡಿ ವಿ ಜಿ ಅಂಥ ಮನುಷ್ಯ ಏನಾದ್ರು ಮಾಡಿ ಅವ್ರು ಸ್ನೇಹ ಪಡ್ಕೊಳ್ಬೇಕು, ಮತ್ತು ಭಾಳ ದೊಡ್ಡ ಮನುಷ್ಯ ಅಂತಲೇ ಇತ್ತು. ಅಲ್ಲಿ ಅವರೇ ಮಾಡಿದ್ರು. ಬೆಳ್ಳಾವೆ ವೆಂಕಟನಾರಾಯಣಪ್ಪ ಅಂತ ಇದ್ದರು, ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷ ಆಗಿದ್ದರು, ಆಮೇಲೆ ವಿಕಾಸ್ ಕೆಲಸ ಮಾಡಿದ್ದಾರೆ. ಅವರು ಮಿರ್ಜಾ ಸಾಹೇಬರಿಗೆ ಗುರುಗಳು ಕಾಲೇಜಿನಲ್ಲಿ. ಬೆಳ್ಳಾವೆ ವೆಂಕಟನಾರಾಯಣಪ್ಪ ಫಿಸಿಕ್ಸ್ ಮೇಸ್ಟರ್ ಆಗಿದ್ದರು, ಫಿಸಿಕ್ಸ್ ಪ್ರೊಫೆಸರ್. ಅವ್ರನ್ನ ಹಿಡಿದು ಅವ್ರನ್ನ ಕರೆಸ್ಕೊಂಡು, ನೋಡಿ ಏನಾರು ಮಾಡಿ ನನಗೂ ಡಿ ವಿ ಜಿಗೂ ನನ್ನ ಸ್ನೇಹ ಒಪ್ಪೋಳಾಗಿ ಮಾಡಬೇಕು ಅಂತ ಅವರು ಹೇಳಿ, ಡಿ ವಿ ಜಿಗೆ ಏನೇ ಇದು, ನಿನ್ನಂಥ ದೂರ ಇದ್ದರೆ ಅಧಿಕಾರಸ್ಥರ ಜೊತೆಲಿ ನೀನಿದ್ದರೆ ಅವ್ರು ಮಾಡೋ ತಪ್ಪನ್ನು ತಿದ್ಬೋದು, ಮಾಡ್ಬೋದು, ಒಳ್ಳೆ ಕೆಲಸ ಮಾಡಿಸ್ಬೋದು. ಏನು ನಿನ್ನ ಗೌರವಕ್ಕಾಗಿ ನೀವು ಮಾಡ್ಕೊಂತಂದು ಹೇಳೋದಲ್ಲ, ಲೋಕ ಕಲ್ಯಾಣಕ್ಕಾಗಿ ಇದನ್ನು ಮಾಡಬೇಕು ಅಂತ ಏನೇನೋ ತಿಳುವಳಿಕೆ ಹೇಳಿ ಕಡೆಯಲ್ಲಿ ಮಿರ್ಜಾ ಅವ್ರ ಜೊತೇಲಿ ಅವ್ರ ಮನೆಗೂ ಬಂದು ಹೋಗೋದು. ಅವ್ರು ಹೇಳಿ ಕಳಿಸಿದಾಗ ಆ ಸ್ನೇಹ ಇಟ್ಕೊಂಡ್ರು. 45 ವರ್ಷ ಕಾಲ ಅವರು ಸ್ನೇಹಿತರಾಗಿದ್ದರು, ಭಾಳ ಅನ್ಯೋನ್ಯ ಸ್ನೇಹಿತರಾಗಿದ್ದರು. ಮಿರ್ಜಾ ಸಾಹೇಬರು ದಿವಾನರಾದ್ರು ಬಂದವರು, ಹುಜೂರ್ ಸೆಕ್ರೆಟರಿ ಆಗಿದ್ದರು. 45 ವರ್ಷ ಕಾಲ ಪರಮ ಮಿತ್ರರಾಗಿದ್ದರು. ಡಿ ವಿ ಜಿಯವರು ಕಾಯಿಲೆ ಬಿದ್ದ ದಿವಸಗಳಲ್ಲಿ ಬೆಳಗ್ಗೆ ಮೊದಲು ಅವ್ರನ್ನ ನೋಡೋಕ್ಕೆ ಬರ್ತಾಯಿದ್ದವರು ದಿನ ಮಿರ್ಜಾ ಸಾಹೇಬರು, ಮೈಸೂರಿನ ದಿವಾನ. ಅವರು ಡಿ ವಿ ಜಿಯವರು ಏನು ಕೆಲಸ ಇಲ್ಲದವರು, ವೃತ್ತಿಯೇ ಇಲ್ಲ, ಅವ್ರ ಮನೆಗೆ ದಿನ ಬೆಳಗ್ಗೆ ಮೊದಲು ನೋಡೋಕ್ಕೆ ಬರ್ತಾಯಿದ್ದವರು ಮಿರ್ಜಾ ಸಾಹೇಬರು. ಹೀಗಿತ್ತು ಅದು. ಇಂತಹ ಸ್ನೇಹಕ್ಕೂ ಒಂದು ಧಕ್ಕೆ ಬರುವಂಥ ಒಂದು ಸ್ವಲ್ಪ ಕಾಲ ಒಂದು ಘಟನೆ ನಡೆದೋಯ್ತು. ಆವಾಗ ಬಾಗಲಕೋಟೆಯಲ್ಲಿ 1926-28 ಇರಬೇಕು. 28ರಲ್ಲಿ ಬಾಗಲಕೋಟೆಯಲ್ಲಿ ಪತ್ರಕರ್ತರ ಸಮ್ಮೇಳನ ನಡೀತು. ಮೊದಲನೇ ಸಮ್ಮೇಳನ ಅದು ಪತ್ರಕರ್ತರದ್ದು. ಅದಕ್ಕೆ ಇನ್ಯಾರನ್ನ ಪ್ರೆಸಿಡೆಂಟಾಗಿ ಕರೆಯೋದು, ಡಿ ವಿ ಜಿನೇ ಎಲ್ಲರಿಗಿಂತ ಮೇಲ್ಗಡೆ ಇದ್ದಾರೆ ಈ ಪತ್ರಕರ್ತರಾಗಿ. ಅವ್ರನ್ನ ಕರೆದ್ರು. ಡಿ ವಿ ಜಿಯಲ್ಲಿ ಹೋಗಿ ಅಲ್ಲಿ ಅವರು ಮಾತಾಡಿದ್ದೇ ವಾರ್ತಾಪತ್ರಿಕೆನೇ ಒಂದು ಪುಸ್ತಕವಾಗಿ ಹೊರಗೆ ಬಂತು. ಅಲ್ಲಿ ಮಾಡಿದ ಭಾಷಣ ವೃತ್ತಪತ್ರಿಕೆ ಅಂತ ಒಂದು ಪುಸ್ತಕವಾಗಿ ಹೊರಗೆ ಬಂತು. ಭಾಳ ಸೊಗಸಾದ ಭಾಷಣ ಅದು. ಒಬ್ಬ ಪತ್ರಕರ್ತ ಹೇಗಿರಬೇಕಾಗತ್ತೆ, ಅವನಿಗೆ ಏನೇನು ಸಮಸ್ಯೆ ಬರುತ್ತೆ, ಹೇಗೆ ಪರಿಹರಿಸ್ಕೊಳ್ಬೇಕು ಇತ್ಯಾದಿ ಎಲ್ಲ ಅನುಭವ ಇತ್ತು. ಕಣ್ಣಿಗೆ ಕಂಡ ಹಾಗೆ ಎದುರುಗಡೆಗೆ ಇತ್ತು. ಅದನ್ನೆಲ್ಲ ಭಾಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಎಲ್ಲ ಪತ್ರಕರ್ತರಿಗೂ ಅದೊಂದು ಬೈಬಲ್ ಇದ್ದಾಗೆ ಆ ಪುಸ್ತಕ, ಅಷ್ಟು ಚೆನ್ನಾದ ಪುಸ್ತಕ. ಅಲ್ಲಿ ಹೋಗಿದ್ರು ಅವರು ಪತ್ರಕರ್ತರ ಸಮ್ಮೇಳನಕ್ಕೆ. ಅವರಲ್ಲೋದಾಗ ಏನಾಯಿತು, ಇಲ್ಲಿ ಸುಲ್ತಾನ್ಪೇಟೆ ಗಣಪತಿ ಉತ್ಸವ ನಡೀತು. ನೀವೆಲ್ಲ ಕೇಳಿರ್ಬೋದು, ಸುಲ್ತಾನ್ಪೇಟೆ ಗಣಪತಿ ಉತ್ಸವ ದೊಡ್ಡ ಗಲಾಟೆಗೆ ದಾರಿ ಆಗಿಬಿಡ್ತು. ಗೊತ್ತಲ್ಲ ನಿಮಗೆ, ಗಣಪತಿ ಉತ್ಸವ ಅಂತಂದರೆ ಅವಾಗ ಯಾರೋ ಏನೋ ಕಲ್ಲು ಬೀಸ್ತಾರೆ, ಮತ್ತೊಂದು ಮಾಡ್ತಾರೆ, ಏನೋ ಮಾಡ್ತಾರೆ. ಹಿಂದೂಗಳು ಮುಸ್ಲಿಮರ ಮಧ್ಯದಲ್ಲಿ ದೊಡ್ಡ ಬೆಂಕಿ ಹೊತ್ಕೊಂಡು ವಿವಾದ ಇದ್ದುಬಿಡುತ್ತೆ. ಅವ್ರು ಇಲ್ಲಿ ಬರೋ ಹೊತ್ತಿಗೆ ಅದಾಗಿ ಹೋಗ್ಬಿಟ್ಟಿತ್ತು. ಡಿ ವಿ ಜಿ ಏನು ಮಾಡಿದ್ರು, ತಾವು ಸ್ವತಃ ಇದು ಕಣ್ಣಲ್ಲಿ ನೋಡಿಲ್ಲ, ಅವ್ರನ್ನ ಭಾಳ ಆಪ್ತರನ್ನ, ಪ್ರಾಮಾಣಿಕರಾದವ್ರನ್ನ ವಿಚಾರಿಸಿದರು. ಎಲ್ಲರೂ ಹೇಳಿದ್ದು ಈ ವಿಷಯದಲ್ಲಿ ಮಿರ್ಜಾ ಸ್ವಲ್ಪ ಪಕ್ಷಪಾತದಿಂದ ನಡ್ಕೊಂಡ್ರು. ಇದಕ್ಕೆ ತೊಂದರೆ ಕಾರಣರಾದಂಥವ್ರನ್ನ ಸರಿಯಾಗಿ ಶಿಕ್ಷಿಸಲಿಲ್ಲ, ಅವ್ರನ್ನ ಗುರುತಿಸಲಿಲ್ಲ ಅನ್ನೋ ಥರದ ಅಭಿಪ್ರಾಯ ಕೊಟ್ಟರು. ಡಿ ವಿ ಜಿ ಭಾಳ ಬೇಜಾರಾಗಿ ಹೋಯಿತು. ಏನು ಒಬ್ಬ ಮಂತ್ರಿ ದಿವಾನನಾದವನಿಗೆ ಮತ ಧರ್ಮ ಅದೆಲ್ಲ ಎಲ್ಲಿದೆ, ಅವನಿಗೆ ರಾಜ್ಯದ ಸೇವೆ ಒಂದೇ ಇರಬೇಕು, ಗುರಿಯಾಗಿರಬೇಕು. ಇಂಥವರು ದಿವಾನರಾಗಿದ್ದರೆ ಈ ಕೋಮು ದ್ವೇಷ ಗೀಷ ಇವೆಲ್ಲ ಚೆನ್ನಾಗಿ ಹೊಗೆ ಆಡೋಕ್ಕೆ ಶುರು ಆಗ್ಬಿಡುತ್ತೆ ಅಂತಂದೇಳಿ ಅವರು ಮಿರ್ಜಾ ಅವ್ರನ್ನ ನೋಡ್ದಲ್ಲೇ ನಿಲ್ಲಿಸ್ಬಿಟ್ರು. ಹೋಗಲೇ ಇಲ್ಲ ಅವ್ರ ಮನೆಗೆ, ಹೇಳಿ ಕಳಿಸಿದ್ರು ಹೋಗಲಿಲ್ಲ. ಕ್ರಮೇಣ ಮಿರ್ಜಾ ಅವ್ರ ಕಿವಿಗೂ ಬಿತ್ತು, ಹೀಗೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಡಿ ವಿ ಜಿ ಬೇಸರ ಮಾಡ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಭಾಳ ಮನಸ್ಸಿಗೆ ನೋವಾಯಿತು. ಏನು ನಾನು ಇಂಥವ್ರು ಸ್ನೇಹ ಕಳ್ಕೊಂಡಲ್ಲ ಅಂತ. ಆಮೇಲೆ ಅವ್ರದ್ದು ಒಂದು ದೊಡ್ಡಸ್ತಿಕೆ ನೋಡಿ, ಇಲ್ಲಿಗೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಬಂದಿದ್ದರು. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಬಗ್ಗೆ ನೀವು ಕೇಳಿದರೆ, ಬ್ರಿಟಿಷರ್ಸ್ ಅವರಿಗೆ ಸಿಲ್ವರ್ ಟಂಗ್ ಶಾಸ್ತ್ರಿ ಅಂತ ಕರೆಯೋರು. ಅಂದರೆ ಅವ್ರು ಮಾತಾಡಿದ್ರೆ ಅಷ್ಟು ಅದ್ಭುತವಾಗಿರೋದು, ಸಿಲ್ವರ್ ಟಂಗ್ ಅಂತ ಕರೆಯೋರು. ಅವರ ಮಾತುಗಾರಿಕೆ ನೋಡಿ. ಅವರಲ್ಲಿ ಬಂದಾಗ ಇವರೆಲ್ಲರಿಗೂ ದೊಡ್ಡವರು. ಜೊತೆಗೆ ಡಿ ವಿ ಜಿ ಅವರಿಗೆ ಗೋಖಲೆ ಅವರ ಬಗ್ಗೆ ಭಾಳ ಗೌರವ ಆಯಿತು. ಅವರು ಗೋಖಲೆ ಅವರಿಗೆಲ್ಲ ಅವರೆಲ್ಲರ ಸಂಪರ್ಕ ಇದ್ದಿದ್ದವರು. ಅವ್ರು ಶ್ರೀನಿವಾಸ ಶಾಸ್ತ್ರಿಗೆ ಬಂದಾಗ ಇವರೆಲ್ಲ ಹೋಗೋರು ನೋಡೋದು, ಕೋದಂಡರಾವ್ ಅವರು, ಡಿ ವಿ ಜಿ ಎಲ್ಲ ಹೋಗೋರು ನೋಡೋದು, ಅದು ಇದ್ದದ್ದೇ ಅದು. ಹೋದರು. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗೆ ಮಿರ್ಜಾ ಹೇಳ್ಕೊಂಡಿದ್ರು, ನೋಡಿ ಅವಾಗ ಏನೋ ಒಂದು ತಪ್ಪು ಆಗಿರ್ಬೋದು ನನ್ನಿಂದ, ಉದ್ದೇಶಪೂರ್ವಕವಾಗಿ ಆದದ್ದಲ್ಲ, ನನಗೆ ಬಂದು ರಿಪೋರ್ಟ್ ಪ್ರಕಾರ ನಾನು ನಡ್ಕೊಂಡೆ, ಡಿ ವಿ ಜಿ ಹತ್ರ ಮಾತಾಡೋದೇ ನಿಲ್ಲಿಸ್ಬಿಟ್ಟಿದ್ದಾರೆ, ನೀವು ಸ್ವಲ್ಪ ಹೇಳಬೇಕು ಅವರಿಗೆ ಹೇಗೆ ಅಂತ. ಆವಾಗ ಅವರು ಸ್ನೇಹ ಧರ್ಮ ಅನ್ನೋದ್ರ ಬಗ್ಗೆ ಒಂದು ಉಪನ್ಯಾಸ ಮಾಡಿದರು. ರೈಟ್ ಆನರಬಲ್ ಅವರೆಲ್ಲರೂ ಬಂದಿದ್ದರು. ಅದೆಲ್ಲ ಮಾಡಿ ಸ್ನೇಹ ಧರ್ಮ ಹೇಗಿರಬೇಕು, ಸ್ನೇಹ ಯಾಕಾಗಿರಬೇಕು ಏನು ಅಂತೆಲ್ಲ ಹೇಳಾದ್ಮೇಲೆ ಭಾಷಣ ಮುಗಿದ ಮೇಲೆ ಡಿ ವಿ ಜಿನ ಒಂದು ಕಡೆ ಕರೆದು, ಹೀಗೆ ಮಾಡಿದ್ದೀವಿ ಅಂತ ನೀನು ಆ ಥರ ಎಲ್ಲ ಮಾಡಿಕೊಂಡು ನೀನು ಮಿರ್ಜಾ ಪಾಪ ಏನೋ ನನಗೆ ಗೊತ್ತಿಲ್ಲ ನಡೆದೋಗಿದೆ, ತಪ್ಪು ರಿಪೋರ್ಟಿನ ಮೇಲೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ನೀನು ಹಾಗೆಲ್ಲ ಮುನ್ಸ್ಕೊಂಡು ಸಣ್ಣ ಪುಟ್ಟ ಮುನ್ಸ್ಕೊಳ್ಳೋಕ್ಕೆ ನಿಂಗೆ ಅಧಿಕಾರ ಇಲ್ಲ, ನೀನು ರಾಜ್ಯದ ಯೋಗಕ್ಷೇಮ ನೋಡ್ಕೋಬೇಕಾದನು ಅಂಥವ್ರ ಜೊತೆಲಿರಬೇಕು ನೀನು ಅಂತಂದೇಳಿ ಮತ್ತು ಅವರಿಬ್ಬರಿಗೂ ಕೈ ಕೂಡಿಸಿದ್ರು. ಇಂಥವರು
ಡಿ ವಿ ಜಿಯವರು ಅನ್ನೋದಕ್ಕೆ ಇದನ್ನು ಹೇಳಿದೆ. ನಾನು ಇನ್ನೂ ಅವರ ಇದಕ್ಕೆ ಬರಲಿಲ್ಲ. ಅವರು 1932ರಲ್ಲಿ ಮಡಿಕೇರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು. 28ರಲ್ಲಿ ಪತ್ರಕರ್ತರ ಸಮ್ಮೇಳನದ ಅಧ್ಯಕ್ಷರು, 32ರಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಆಮೇಲೆ 16 ವರ್ಷ ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿದ್ದರು. 14 ವರ್ಷ ಮೈಸೂರು ಸಂಸ್ಥಾನದ ಶಾಸನ ಪರಿಷತ್ತು, ಮೈಸೂರು ಸಂಸ್ಥಾನದ ಶಾಸನಗಳನ್ನು ಮಾಡಬೇಕಾಗಿರೋದು. ನಮ್ಮ ವಿಧಾನಸಭೆ ಇದ್ದಾಗೆ ಶಾಸನ ಪರಿಷತ್ತಿನ ಸದಸ್ಯರು. ಬೆಂಗಳೂರು ಪುರಸಭೆಯ ಸದಸ್ಯರು ಆಗಿದ್ದರು. ಎಲ್ಲ ಕೆಲಸಗಳು ಕೂಡ ಲೋಕ ಕಲ್ಯಾಣ ಮಾಡೋದಕ್ಕೆ ಬೇಕಾಗುವಂಥ ಒಂದು ಅವಕಾಶ ಅಂತ ಹೇಳಿ ಒಪ್ಕೊಂಡವರು. ನೋಡಿ ಅವ್ರ ಮಾತಿಗೆ ಎಷ್ಟು ಬೆಲೆ ಇತ್ತು, ಡಿ ವಿ ಜಿ ಮಾತಿಗೆ ಅಂದರೆ, ಒಂದು ಸಲ ಅವರು ಸ್ವಲ್ಪ ವಯಸ್ಸಾದಾಗ ಲಾಲ್ಬಾಗಿಗೆ ವಾಕಿಂಗ್ ಹೋದರು. ಅಲ್ಲಿ ಹೋಗ್ತಾರೆ, ಸ್ವಲ್ಪ ವಯಸ್ಸಾಗಿತ್ತು, ಸ್ವಲ್ಪ ಮುಂಚೆ ಒಂಚೂರು ಆಯಾಸ ಆಯಿತು. ಕೂತ್ಕೋಬೇಕು ಅಂದರೆ ಅಲ್ಲಿ ಒಂದು ಕಲ್ಲು ಬೆಂಚು ಇಂಚು ಒಂದೂ ಇಲ್ಲ. ಅವ್ರ ಪಕ್ಕದಲ್ಲಿದ್ದವ್ರ ಜೊತೆಲಿ ಏನಪ್ಪ ಇಷ್ಟು ದೊಡ್ಡ ಜಾಗ, ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಎಷ್ಟೊಂದು ಜನ ಬರ್ತಾರೆ, ಮಧ್ಯೆ ಬೇಕು ಒಂದು ಒಂಚೂರು ರೆಸ್ಟ್ ತೊಗೊಳಕ್ಕೆ ಒಂದು ಏನೋ ಒಂದು ಕಲ್ಲು ಬೆಂಚು ಮರದ ಬೆಂಚು ಏನಾರು ಅಂತಿದ್ರೆ ಎಷ್ಟು ಅನುಕೂಲವಾಗುತ್ತೆ, ಏನು ಸರ್ಕಾರ ಇದೆಲ್ಲ ಯೋಚನೆ ಮಾಡೋದೇ ಇಲ್ಲ ಅಂತ ಸುಮ್ಮನೆ ಹೇಳಿದ್ರೆ ಅಷ್ಟೇ ಜೊತೆಲಿದ್ದವರಿಗೆ. ಮಾರನೇ ಸಲ ಅವ್ರು ಅಲ್ಲಿಗೆ ವಾಕಿಂಗ್ ಬಂದಾಗ ಅಲ್ಲಲ್ಲೇ ಕಲ್ಲು ಬೆಂಚೋ ಮರದ ಬೆಂಚೋ ಎಲ್ಲ ಇತ್ತು. ಅವ್ರು ಕೇಳಿದ್ರು ಏನಿಲ್ಲ ಅಂತ. ಇಲ್ಲ, ನೀವು ತಂದುಕೊಂಡಿದ್ದು ಅದು ಮೇಲ್ ತನಕ ಹೋಗಿದೆ. ಡಿ ವಿ ಜಿಯವ್ರ ಮಾತು ಅಂದರೆ ಯಾರು ಸಾಮಾನ್ಯವಾಗಿ ಯಾಕೆ ತೊಗೊಳ್ಳಲ್ಲ, ಹಗುರವಾಗಿ ತೊಗೊಳ್ಳಲ್ಲ, ಅದಕ್ಕೆ ಇದೆಲ್ಲ ಹಾಕ್ಸಿದ್ದಾರೆ ಅಂತ. ಇಷ್ಟು ಅವ್ರ ಮಾತಿಗೆ ಬೆಲೆ ಇತ್ತು. ಈಗ ನಾವು ಅರ್ಜಿ ಮೇಲೆ ಅರ್ಜಿ ಹಾಕ್ಕೊಂಡು ಹೋಗಿ ಕಂಡು ಟೇಬಲೆಲ್ಲ ಸುತ್ತಿದ್ರು ಕೂಡ ನಮ್ಮದೊಂದು ಕೆಲಸ ಆಗಬೇಕಾದ್ರೆ ಕಷ್ಟ ಆಗುತ್ತೆ. ಆದರೆ ಅವ್ರು ಸುಮ್ಮನೆ ಗುಣಕ್ಕೊಂಡ್ರಲ್ಲ, ಅದೇನೇ ಇಷ್ಟೊಂದೆಲ್ಲ ಕೆಲಸ ಮಾಡಿಸೋಷ್ಟು ಸಾಮರ್ಥ್ಯ ಇತ್ತು. ರಾಜರತ್ನಂ ಕೈಲಾಸ ಮಾಡ್ಕೊಂಡಾಗ ಡಿ ವಿ ಜಿ ವಿಷಯ ಬಂದರೆ ಅವರು ಗಾಡ್ ವಿಲಿಂಗ್ ಗುಂಡಪ್ಪ ಅಂತ ಹೇಳೋರು. ಡಿ ವಿ ಗುಂಡಪ್ಪನೇ ಗಾಡ್ ವಿಲಿಂಗ್ ಗುಂಡಪ್ಪ ಅಂತ. ಒಂದು ಸಲ ರಾಜರತ್ನ ಕೇಳಿದೆ, ಅದೇನು ಗಾಡ್ ವಿಲಿಂಗ್ ಗುಂಡಪ್ಪ ಅಂತ ಹೇಳ್ತಿರಲ್ಲ ಡಿ ವಿ ಜಿಯವರಿಗೆ, ಗಾಡ್ ವಿಲಿಂಗ್ ಅಂತೇಳಿ. ಮಗು ನೀನೇನು ನಿಘಂಟನ್ನು ನೋಡೋದೇ ಇಲ್ವಾ, ಡಿಕ್ಷನರಿನಾ ಅಂದರು ಕೈಲಾಸಮ್ಮ. ಇವರು ಇಲ್ಲ ನೋಡಿಲ್ಲ, ನೋಡ್ತೀನಿ ಅಂಥೇಳಿ ಹೋಗಿ ತೆಗೆದು ನೋಡಿದ್ರೆ ಅಲ್ಲಿ ಡಿ ವಿ ಅಲ್ಲ ಜಿ ವಿ ಅನ್ನೋಲ್ಲಿ ಗಾಡ್ ವಿಲಿಂಗ್ ಅಂತ ಅಂದರೆ ದೇವರ ಅನುಗ್ರಹವಿದ್ದರೆ ಗುಂಡಪ್ಪನ ಹಾಗೆ ಆಗ್ತಾರೆ ಒಬ್ಬ ವ್ಯಕ್ತಿ ಅಂತ. ಹಾಂ ಲ್ಯಾಟಿನಲ್ಲ. ರಾಮಸ್ವಾಮಿಯವರು ಲ್ಯಾಟಿನಲ್ಲಿ ಅದಕ್ಕೇನು ಸಮಾನಾರ್ಥಕ ಶಬ್ದ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಗಾಡ್ ವಿಲಿಂಗ್ ಗುಂಡಪ್ಪ ಅಂತಂದರೆ ದೇವರ ಅನುಗ್ರಹವಿದ್ದರೆ, ದೇವರ ಅನುಗ್ರಹ ಇದ್ದರೆ ಆಗತ್ತಪ್ಪ ಅಂತೀವಲ್ಲ ನಾವು, ಏನೋ ಮನೆ ಕಟ್ಟಲು ಇಲ್ಲ ದೇವರ ಅನುಗ್ರಹ ಇದ್ರೆ ಆಗತ್ತೆ ಅಂತ. ದೇವರ ಅನುಗ್ರಹ ಇದ್ದರೆ ಗುಂಡಪ್ಪನ ಹಾಗೆ ಆಗ್ತಾನೆ ಒಬ್ಬ ವ್ಯಕ್ತಿ ಅಂತ. ನಮ್ಮ ಇಂಗ್ಲೀಷ್ ಕವಿ ಒಬ್ಬ, ಕಳೆದ ಶತಮಾನದ ವಿಶ್ವದ ಇಬ್ಬರು ಶ್ರೇಷ್ಠ ಕವಿಗಳಲ್ಲಿ ಒಬ್ಬ ಏಟ್ಸ್, WB ಏಟ್ಸ್, ಇನ್ನೊಬ್ಬ TS ಎಲಿಯಟ್. ಜಗತ್ತಿನ 20ನೇ ಶತಮಾನದ ಜಗತ್ತಿನ ಶ್ರೇಷ್ಠ ಕವಿಗಳು ಅಂತ. ಇಬ್ಬರಿಗೂ ನೊಬೆಲ್ ಪ್ರೈಸ್ ಅದೆಲ್ಲ ಬಂದಿತ್ತು. ಭಾಳ ದೊಡ್ಡವರು. ನಾನು ಅವರಿಬ್ಬರು ಕವಿತೆಗಳನ್ನು ಅನುವಾದ ಮಾಡಿದ್ದೀನಿ. ಒಂದನ್ನು ಏಟ್ಸ್ ಕವಿಯ ಕವಿತೆಗಳನ್ನು ಚಿನ್ನದ ಹಕ್ಕಿ ಅನ್ನೋ ಹೆಸರಿನಲ್ಲಿ, ಎಲಿಯಟ್ದನ್ನು TS ಎಲಿಯಟ್ನ ಕಾವ್ಯ ಸಂಪುಟ ಅಂತ ತಂದಿದ್ದೀನಿ. ಯಾಕಿದೆ ಹೇಳಿದೆ ಅಂದರೆ ಅವ್ರ ಕವಿತೆಗಳನ್ನು ಓದಿದ್ದು ನಾನು ಸುಮ್ಮನೆ ಹೇಳ್ತಿರೋದಲ್ಲ, ಭಾಳ ಅದ್ಭುತ ಪ್ರತಿಭಾ ಸಾಮರ್ಥ್ಯ ಇದ್ದಂಥವ್ರು. ಅದಲ್ಲ ಏಟ್ಸು ಅವನ ಒಂದು ಸೇಲಿಂಗ್ ಟು ಬೈಜಾಂಟಿಯಮ್ ಅಂತ ಒಂದು ಕವನ ಇದೆ. ಅವನ ಶ್ರೇಷ್ಠ ಕವನಗಳಲ್ಲಿ ಅದು ಒಂದು 15 ಶ್ರೇಷ್ಠ ಕವನ ಅಂತ ಒಂದು ಆಯ್ಕೆ ಮಾಡಿದ್ರೆ ಅದರಲ್ಲಿ ಅದು ಬರುತ್ತೆ. ಸೇಲಿಂಗ್ ಟು ಬೈಜಾಂಟಿಯಮ್ಗೆ ಹೋಗೋದು. ಬೈಜಾಂಟಿಯಮ್ ಅಂದರೆ ಹಿಂದೆ ಇಸ್ತಾಂಬುಲ್ ಅಂತ ಹೆಸರಾಗಿತ್ತಲ್ಲ ಆ ಸಿಟಿ, ಇವನಿರೋದು ಇಂಗ್ಲೆಂಡಲ್ಲಿ. ಬೈಜಾಂಟಿಯಮಿಗೆ ಹೋಗೋದನ್ನು ಹೇಳುವ ಕವಿತೆ. ಅವನದ್ರಲ್ಲಿ ಹೇಳ್ತಾನೆ, ನನಗೆ ಈಗೇನು ಪ್ರಕೃತಿ ಕೊಟ್ಟಿರುವ ಈ ಮನುಷ್ಯ ಜನ್ಮ ಇದು ಸರಿಯೇ, ಇದನ್ನು ಕಳ್ಕೊಂಡ ಮೇಲೆ ನಾನು ಮತ್ತೆ ಪುನಃ ಈ ಪ್ರಕೃತಿದತ್ತವಾದ ಶರೀರದಲ್ಲಿ ಇರೋದಕ್ಕೆ ಬಯಸೋಲ್ಲ, ಇದನ್ನು ಪಡೆಯೋಕ್ಕೆ ಬಯಸೋಲ್ಲ. ಅದರ ಬದಲು ನಾನು ಇಸ್ತಾಂಬುಲ್ನ ಸಾಹೇಬನಲ್ಲಿ ಒಬ್ಬ ಮುಸ್ಲಿಂ ಇವನಿದ್ದ, ಅವನ ಆಸ್ಥಾನದಲ್ಲಿ ಇರುವ ಮರದಲ್ಲಿ ಚಿನ್ನದ ಗಿಣಿಯಾಗೋದಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಏನು ಒಂದು ಇದರ್ಥ, ನಾನು ಹೋದ್ಮೇಲೆ ನನಗೆ ಮತ್ತೆ ಪುನಃ ನರ ಶರೀರ ಬೇಕಿಲ್ಲ, ನನ್ನ ಕೃತಿಗಳಿದ್ದಾವೆ, ಈ ಕೃತಿಗಳು ಒಂದು ಚಿನ್ನದ ಹಕ್ಕಿ ಇದ್ದ ಹಾಗೆ. ಇದು ಆ ಇಸ್ತಾಂಬುಲ್ನಲ್ಲಿ ಆ ಅರಸನ ಸಭೆಯಲ್ಲಿ ಅಂಗಳದಲ್ಲಿ ಒಂದು ಮರ ಇತ್ತಂತೆ. ಆ ಮರದಲ್ಲಿ ಒಂದು ಚಿನ್ನದ ಹಕ್ಕಿ, ಇದೊಂಥರ ಕಥೆ. ಒಂದು ಚಿನ್ನದ ಹಕ್ಕಿ. ಈ ಅರಸ ಸಿಂಹಾಸನ ಕೂತವನು ಅಕಸ್ಮಾತ್ ಮಧ್ಯೆ ತೂಕಡಿಸಿದರೆ ಅದು ಕೂಗ್ತಿತ್ತಂತೆ. ತೂಕಡಿಸೋದೊಂದು ನಿಜವಾದ ಈ ತೂಕಡಿಕೆ ಇಲ್ಲ, ಅವನೇನಾದ್ರು ತಪ್ಪು ಮಾಡಿದರೆ, ತಪ್ಪು ಆಲೋಚನೆಗಳು ಬಂದರೆ ಅದು ಕೂಗ್ತಾಯಿತ್ತು, ಎಚ್ಚರಿಸ್ತಾ ಇತ್ತು. ಹಾಗೆಯೇ ನನ್ನ ಕೃತಿಗಳು ಮುಂದಿನ ಜನಾಂಗದ ಜನರಿಗೆ, ಅವರಿಗೆ ಸರಿಯಾದ ನೀತಿಯನ್ನು, ಸರಿಯಾದ ವಿಚಾರವನ್ನು ಕೊಡುವಂಥ ಚಿನ್ನದ ಹಕ್ಕಿ ಆಗಲಿ ಅಂತ. ಡಿ ವಿ ಜಿಯವರಂಥ ಒಂದು ಚಿನ್ನದ ಹಕ್ಕಿ. ಈ ಸಂಸ್ಥೆ ಇವತ್ತಿದೆ ನೋಡಿ. ಅವ್ರು ಹೋದ್ಮೇಲೂ ಕೂಡ ಈ ಸಂಸ್ಥೆ ಅವ್ರೇನು ಅಪೇಕ್ಷಿಸಿದ್ರು ಅಂಥ ಕೆಲಸಗಳನ್ನ ಸಾರೋದ್ಧಾರ ಮಾಡ್ಕೊಂಡು ಬರ್ತಾಯಿದ್ರು. ನಮ್ಮ ರಾಮಸ್ವಾಮಿ ಅಂಥವರ ಒಬ್ಬ ಶ್ರೇಷ್ಠ, ಅವರ ಹಾಗೆ ನಿಷ್ಪಾಕ್ಷಿಕ ಪ್ರಾಮಾಣಿಕ ವ್ಯಕ್ತಿಯ ನಿಷ್ಠೆಯಿಂದಾಗಿ ಇಲ್ಲಿ ನೋಡಿ ದಿನ ಒಂದೊಂದು ಲೆಕ್ಚರು ಬೇಕು ಅನ್ನೋರಿಗೆ ಇಲ್ಲಿ ಅಂತ ಒಂದು ಸುಗ್ರಾಸ ಭೋಜನ ಇದೆ.
ಇದೆಲ್ಲ ಅವರು ಮಾಡಿದಂಥ ಒಂದು ಸಂಸ್ಥೆಯ ಕೆಲಸ. ಅಂದರೆ ಅವ್ರು ಹೋದ್ಮೇಲೂ ಕೂಡ ಈ ಸಂಸ್ಥೆಯ ರೂಪದಲ್ಲಿ ಡಿ ವಿ ಜಿ ಒಂದು ರೀತಿ ಇದ್ದೇ ಇದ್ದಾರೆ. ಡಿ ವಿ ಜಿಯವರ ಕೆಲಸ ನಡೀತಾನೆ ಇದೆ. ಇದು ಒಂದು ಉತ್ಸರ್ಪಿಣಿ ಕಾಲ, ಅವಸರ್ಪಿಣಿ ಕಾಲ ಅಂತ ಇರುತ್ತೆ. ಉತ್ಸರ್ಪಿಣಿ ಕಾಲ ಅಂದರೆ ಜನರ ಜೀವನ ಮೇಲ್ಮೇಲಕ್ಕೆ ಹೋಗ್ತಾ ಇರೋಂಥ ಕಾಲ, ಉತ್ತಮ ಸ್ಥಿತಿಗೆ ಹೋಗ್ತಾ ಇರಲ್ಲ. ಅವಸರ್ಪಿಣಿ ಕಾಲ ಅಂದರೆ ಕೆಳಮುಖನಾಗಿ ಹೋಗುವಂಥದ್ದು. ಚಕ್ರಾರ ಪಂಕ್ತಿ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ ಒಂದು ಮಾತಿದೆ ನೋಡಿ, ಬಹುತಿದು. ಈ ಭಾಗ್ಯ ಪಂಕ್ತಿ ಎನ್ನೋದು ಈ ಬಂಡಿಯ ಚಕ್ರ ಇದ್ದಾಗೆ, ಮೇಲ್ಗಡೆ ಇದ್ದಿದ್ದು ಹಿಂಗೆ ತಿರುಗ್ತಾ ಕೆಳಗೆ ಬಂದುಬಿಡುತ್ತೆ, ಪೂರ್ತಿ ಅವನತಿ ಬಂದುಬಿಡುತ್ತೆ. ಆದರೆ ಹಾಗೆ ಅವನತಿಗೆ ಬರಲೇಬೇಕು, ಕೆಳಗೆ ಬರಲೇಬೇಕು, ಮತ್ತೆ ಮೇಲಕ್ಕೆ ಹೋಗೋದಕ್ಕೋಸ್ಕರವಾಗಿ. ಹೀಗೆ ಚಕ್ರದ ಪಂಕ್ತಿಯ ಹಾಗೆ ಈ ಜೀವನದ ಮೇಲು ನೆಲೆ ಕೆಳನೆಲೆ ಎಲ್ಲರೂ ಕೂಡ ತಿರುಗ್ತಾನೆ ಇರುತ್ತೆ ಹಾಗೆ ಅಂತ. ಡಿ ವಿ ಜಿಯವರು ಇದ್ದದ್ದು ಉತ್ಸರ್ಪಿಣಿ ಕಾಲ, ಮೇಲ್ಮುಖನಾದದ್ದು. ಎಲ್ಲ ದೇಶದಲ್ಲೂ, ಸಾಹಿತ್ಯದಲ್ಲಿ, ರಾಜಕೀಯದಲ್ಲಿ, ಎಲ್ಲದರಲ್ಲೂ ಈ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಇದ್ದೇ ಇರುತ್ತೆ. ನೋಡೋದಕ್ಕೊಂದು ಉದಾಹರಣೆ, ಜಾನ್ಸನ್ ಇದ್ನಲ್ಲ ಇಂಗ್ಲೆಂಡಲ್ಲಿ, ಆವಾಗ ಸಾಹಿತ್ಯ ಅನ್ನೋದು ಭಾಳ ಮೇಲ್ಮಟ್ಟದಲ್ಲಿತ್ತು. ಬರೀ ಸಾಹಿತಿಗಳು ಮಾತ್ರವಲ್ಲ, ಬೇರೆಯವರು ಸಾಹಿತಿಗಳದೇ ಇದ್ದರು, ಡಾಕ್ಟ್ರು, ಇಂಜಿನಿಯರು, ಯಾರೋ ಅಕೌಂಟೆಂಟು, ಇಂಥವ್ರುಗಳು ಕೂಡ ಸಾಹಿತ್ಯದ ಪಂಕ್ತಿಗಳನ್ನ ಬಾಯಲ್ಲಿಟ್ಕೊಂಡಿರುವಂಥ ಚಾನ್ಸಸ್ ಇತ್ತು. ಇದಕ್ಕೊಂದು ಉದಾಹರಣೆ, ಡಾಕ್ಟರ್ ಜಾನ್ಸನ್ ಅಂತ, ಲೈನ್ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಕರೆಸ್ಕೊಂಡವನು. ಅವನು ಕಾಯಿಲೆ ಬಿದ್ದಿದ್ದ. ಅವನು ನೋಡೋಕ್ಕೆ ಅಂತ ಒಬ್ಬ ಡಾಕ್ಟ್ರ್ ಬರೋನು, ಫ್ಯಾಮಿಲಿ ಡಾಕ್ಟ್ರು. ಅವ್ನು ಬಂದು ಏನೇನೆಲ್ಲ ಪರೀಕ್ಷೆ ಮಾಡಿದ್ರು ಏನೂ ರೋಗ ಕಾಣಿಸ್ತಾ ಇಲ್ಲ, ಆದರೂ ಅವನು ಕಾಯಿಲೆಯಲ್ಲಿದ್ದ. ಅವನಿಗೆ ಅವನ ಪತ್ನಿ ಎಲಿಜಬೆತ್ ಅಂತ, ಮತ್ತು ಅವಳು ಇವನಿಗಿಂತ 9 ವರ್ಷ ದೊಡ್ಡವಳು, ಅವಳನ್ನ ವಿವಾಹವಾಗಿದ್ದ ಅವನು. ಆದರೆ ಅವಳು ಎಷ್ಟು ಪ್ರೀತಿಯಿಂದ ಅವನು ಡೈರಿ ತುಂಬ ಬರೀ ಅವಳು ಹೋದ್ಮೇಲೆ ಅವಳ ನೆನಪುಗಳನ್ನೇ ದಿನವೂ ಬರೀತಾನೆ ಅವನು. ಅಷ್ಟು ಪ್ರೀತಿ ಅವನಿಗೆ ಹೆಂಡತಿಲಿ. ಈ ಕೊರಗಿನಲ್ಲೇ ಅವನು ಮಾನಸಿಕವಾಗಿ ಒಂಥರ ಕ್ಷೀಣಿಸಿ ಹೋಗಿದ್ದ. ಆ ಡಾಕ್ಟ್ರ್ ಬಂದವನು ನೋಡಿ, ಏನೂ ಕಾಣೋದಿಲ್ಲ ನಿಮ್ಮ ಶರೀರದಲ್ಲಿ ರೋಗದ ಲಕ್ಷಣಗಳು ಅಂತ ಹೇಳಿದಾಗ ಅವನೊಂದು ಮಾತು ಕೇಳ್ತಾನೆ ಜಾನ್ಸನ್, ಕಾನ್ಸ್ಟ್ ಥou ನಾಟ್ ಮಿನಿಸ್ಟರ್ ಟು ಎ ಮೈಂಡ್ ಡಿಸೀಸ್ಡ್, ಕಾನ್ಸ್ಟ್ ಥou ನಾಟ್ ಮಿನಿಸ್ಟರ್ ಟು ಎ ಮೈಂಡ್ ಡಿಸೀಸ್ಡ್, ಪ್ಲಕ್ ಫ್ರಮ್ ದಿ ಮೆಮೊರಿ ಎ ರೂಟೆಡ್ ಸಾರೋ. ನನ್ನ ನೆನಪಿನಲ್ಲಿ ಆಳದಲ್ಲಿ ನಿಂತಿರುವಂಥ ರೂಟೆಡ್ ಸಾರೋ, ಬೇರು ಸಹಿತ ಉಳಿದುಬಿಟ್ಟಿರುವಂಥ ಸಾರೋನ ಕಿತ್ತು ತೆಗೆಯಲಾರಿಯ ನೀನು? ಅಂದರೆ ಇದು ಒಂದು ಮಾನಸಿಕ ವ್ಯಾಧಿ. ಒಂದು ಕಾನ್ಸ್ಟ್ ಥou ನಾಟ್ ಮಿನಿಸ್ಟರ್ ಅಂದರೆ ಚಿಕಿತ್ಸೆ ಮಾಡುವಂಥ, ಕಾನ್ಸ್ಟ್ ಥou ನಾಟ್ ಮಿನಿಸ್ಟರ್ ಟು ಎ ಮೈಂಡ್ ಡಿಸೀಸ್ಡ್, ರೋಗಗ್ರಸ್ತ ಮನಸ್ಸಿಗೆ ಚಿಕಿತ್ಸೆ ಮಾಡಲಾರಿಯ ನೀನು? ಪ್ಲಕ್ ಫ್ರಮ್ ದಿ ಮೆಮೊರಿ ಎ ರೂಟೆಡ್ ಸಾರೋ, ರೇಸ್ ಔಟ್ ದಿ ರಿಟರ್ನ್ ಟ್ರಬಲ್ಸ್ ಆಫ್ ದಿ ಬ್ರೈನ್. ನನ್ನ ಮಿದುರಿನಲ್ಲಿರ್ತಕ್ಕಂಥ ಈ ಏನು ಟ್ರಬಲ್ಸ್ ಇದೆ, ಲಿಖಿತ ಸಮಸ್ಯೆಗಳು, ಅದನ್ನು ನೀನು ಒರೆಸಾಕೋಕ್ಕಾಗಲ್ವಾ? ರೇಸ್ ಔಟ್ ದಿ ರಿಟರ್ನ್ ಟ್ರಬಲ್ಸ್ ಆಫ್ ದಿ ಬ್ರೈನ್ ಆ್ಯಂಡ್ ವಿತ್ ಸಮ್ ಸ್ವೀಟ್ ಅಬ್ಲಿವಿಯಸ್ ಆ್ಯಂಟಿಡೋಟ್ ಕ್ಲೀನ್ಸ್ ದಿ ಸ್ಟಫ್ಡ್ ಬೂಸಮ್ ಆಫ್ ದಟ್ ಪೆರಿಲಸ್ ಸ್ಟಫ್ ವಿಚ್ ವೇಯ್ಸ್ ಅಪಾನ್ ದಿ ಹಾರ್ಟ್. ಯಾವುದರಿಂದಾಗಿ ನನ್ನ ಹೃದಯ ಹೀಗೆ ಭಾರದಿಂದ ತೂಗ್ತಾ ಇದೆಯೋ ಅದನ್ನು ನಿವಾರಣೆ ಮಾಡೋಕ್ಕೆ ನಿನಗೆ ಆಗೋದಿಲ್ವಾ ಅಂತ ಕೇಳ್ತೇನೆ. ಅಂದರೆ ನೀನು ಬರೀ ದೇಹಕ್ಕೆ ಚಿಕಿತ್ಸೆ ಮಾಡ್ತಾ ಇದೆಯಾ, ನನ್ನ ಮನಸ್ಸಿಗೆ ಚಿಕಿತ್ಸೆ ಮಾಡ್ತಾ ಇಲ್ಲ, ಆ ಚಿಕಿತ್ಸೆ ನಿನಗೆ ಸಾಧ್ಯವಿಲ್ವಾ ಅಂತ ಹೇಳ್ತಾನೆ. ಜಾನ್ಸನ್ನು ಈ ಮಾತು ಹೇಳಿದ್ನಲ್ಲ, ಇದು ಮ್ಯಾಕ್ಬೆತ್ ನಾಟಕದಲ್ಲಿ ತನ್ನ ನೋಡೋಕ್ಕೆ ಬಂದ ಡಾಕ್ಟ್ರಿಗೆ ಹೇಳೋದು. ಅವನು ತನ್ನ ಹೆಂಡತಿನ ಕಳ್ಕೊಂಡ್ಬಿಟ್ಟಿದ್ದ. ಮ್ಯಾಕ್ಬೆತ್ತು ಹೆಂಡತಿ ಜೊತೆಗಳಲ್ಲಿ ಇನ್ಯಾರ ಜೊತೆಲೂ ಮಾತಾಡೋಕ್ಕೆ ಸಾಧ್ಯವಿಲ್ಲದಿರ್ತಕ್ಕಂಥ ರಹಸ್ಯ ಕೆಲಸಗಳೆಲ್ಲ ಮಾಡಿಬಿಟ್ಟಿದ್ದ, ಕೊಲೆಗಿಲೆ ಎಲ್ಲ ಮಾಡಿಬಿಟ್ಟಿದ್ದ. ಅವಳೊಬ್ಳಿಗೆ ಗೊತ್ತಿತ್ತು, ಅವಳ ಜೊತೆ ಮಾತಾಡಿ ಹಂಚ್ಕೊಳ್ಬೋದು. ಈಗ ಅವಳಿಲ್ಲ, ಇವನು ಏಕಾಕಿ ಎಲ್ಲವನ್ನೂ ಅವನೇ ಹೊತ್ಕೊಂಡಿರಬೇಕು. ಹೀಗಾಗಿ ಅವನು ಕೂಡ ಖಿನ್ನನಾಗಿ ಮಾನಸಿಕ ರೋಗಿಯಾಗಿದ್ದ. ಅವನು ಡಾಕ್ಟ್ರಿಗೆ ಕೇಳ್ತಾನೆ, ಏನು ಬರೀ ನನ್ನ ದೇಹ ಪರೀಕ್ಷೆ ಮಾಡ್ತಾ ಇದೆಯಾ, ನಂದು ಮಾನಸಿಕ ರೋಗ, ಇದಕ್ಕೆ ನೀನು ಚಿಕಿತ್ಸೆ ಮಾಡಲಾರಿ ಅಂತ. ಅದು ಅವನು ಮಾತು. ಜಾನ್ಸನ್ಗೆ ಆ ಮಾತೆಲ್ಲ ಗೊತ್ತು. ಜಾನ್ಸನ್ಗೆ ಗೊತ್ತಿರೋ ಸರಿ ಬಿಡಿ, ಭಾಳ ದೊಡ್ಡವನು, ಅದೆಲ್ಲ ನೆನಪಿನಲ್ಲಿತ್ತು. ಶೇಕ್ಸ್ಪಿಯರ್ನ ಎಡಿಟ್ ಮಾಡ್ತಾನೆಲ್ಲ ಅವನು. ಆದರೆ ಅವನಂಗೆ ಕೇಳಿದಾಗ ಈ ಡಾಕ್ಟ್ರ್ ಬಂದಿದ್ನಲ್ಲ, ಈ ಡಾಕ್ಟ್ರ್ ಲೆವೆಲ್ ನೋಡಿ, ಅವನು ಹೇಳ್ತಾನೆ, ದೇರಿನ್ ಆ ಥರದ ಮಾನಸಿಕ ರೋಗವಾದರೆ ದೇರಿನ್ ದಿ ಪೇಷಂಟ್ ಮಸ್ಟ್ ಮಿನಿಸ್ಟರ್ ಟು ಹಿಮ್ಸೆಲ್ಫ್ ಸರ್. ಪೇಷಂಟು ತನಗೆ ತಾನೇ ಚಿಕಿತ್ಸೆ ಮಾಡ್ಕೊಳ್ಬೇಕು, ನಾ ಚಿಕಿತ್ಸೆ ಮಾಡೋಕ್ಕಾಗಲ್ಲ ಅಂತ. ಈ ಮಾತು ಕೂಡ ಅಲ್ಲಿ ಮ್ಯಾಕ್ಬೆತ್ ತನ್ನ ಇದು ಹೇಳ್ಕೊಂಡಾಗ ಅಲ್ಲಿ ಡಾಕ್ಟ್ರು ಕೊಡೋ ಉತ್ತರ, ಅಂದರೆ ಈ ಡಾಕ್ಟ್ರು ಮ್ಯಾಕ್ಬೆತ್ ಓದಿದ್ದಾನೆ, ಅಲ್ಲಿ ಡಾಕ್ಟ್ರು ಕೊಡೋ ಉತ್ತರ ನೋಡಿದ್ದಾನೆ, ಆ ಉತ್ತರನ ಇವನು ಮ್ಯಾಕ್ಬೆತ್ನ ಮಾತನ್ನು ನೀವು ಹೇಳಿದಾಗ ಇವನು ಕೊಡ್ತಾನೆ. ಅಂದರೆ ಡಾಕ್ಟರ್ಸು, ಇಂಜಿನಿಯರ್ಸ್ ಇಂಥವ್ರು ಸಾಹಿತ್ಯೇತರ ಕ್ಷೇತ್ರಗಳವರು ಕೂಡ ಸಾಹಿತ್ಯ ವಿಷಯಗಳನ್ನ ಸಾಕಷ್ಟು ಗ್ರಹಿಸಿರುವಂಥ ಕಾಲ ಉತ್ಸರ್ಪಿಣಿ ಕಾಲ. ಅದು ಈ ಅವಸರ್ಪಿಣಿ ಕಾಲ ಅಂದರೆ ಈಗಿದೆಯಲ್ಲ, ಈಗ ದೊಡ್ಡವರು ಎಷ್ಟೋ ಜನರ ಹೆಸರುಗಳೇ ಹುಡುಗರಿಗೆ ಗೊತ್ತಿರಲ್ಲ. ಇಲ್ಲಿ ಬಂದಿರೋರಲ್ಲಿ ಒಂದು 4 ಜನ ಹುಡುಗರು ಸಿಗಲ್ಲ. ಅವರೆಲ್ಲ ಸಾಫ್ಟ್ವೇರು ಅದು ಇದು ಇಂಥದ್ರಲ್ಲಿ ಮಗ್ನರಾಗಿ ಹೋಗ್ಬಿಟ್ಟಿದ್ದಾರೆ. ಕನ್ನಡನೇ ಬರೋಲ್ಲ, ಕನ್ನಡ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ, ಮಾತಾಡೋಕ್ಕೆ ಬಂತು, ಇಲ್ಲದಿಲ್ಲ. ಹಾಗಾಗ್ತಾಯಿದೆ. ಉತ್ಸರ್ಪಿಣಿ ಕಾಲದಲ್ಲಿ ಯಾರೂ ಅಧೀರಾಗಬಾರ್ದು. ಯಾಕೆಂದರೆ ಇದು ಈ ಏರುಪೇರು ಇದ್ದೇ ಇದೆ. ಚಕ್ರಾರ ಪಂಕ್ತಿರುವ ಗಚ್ಚತಿ ಭಾಗ್ಯ ಪಂಕ್ತಿ. 10ನೇ ಶತಮಾನದಲ್ಲಿ ಪಂಪ, ರನ್ನ, ನಾಗವರ್ಮ, ಒಡ್ಡಾರಾಧನಕಾರ ಇಂಥೆಲ್ಲ ಸಾಹಿತಿಗಳಿದ್ರು. 11ನೇ ಶತಮಾನದಲ್ಲಿ ಯಾರೂ ಇಲ್ಲ. ಮತ್ತು 12ನೇ ಶತಮಾನಕ್ಕೆ ಬಂದರೆ ಬಸವಣ್ಣ, ಅಲ್ಲಮ್ಮ, ಅಕ್ಕ ಮಹಾದೇವಿ, ದೇವದಾಸ ಸಮಯ ಇವರೆಲ್ಲ ಬಂದರು. ಹೀಗೆ ಏಳು ಬೀಳು ಇದ್ದೇ ಇರುತ್ತೆ. ಮುಂದಕ್ಕೆ ಇದು
ಮತ್ತು ಪುನಃ ಉತ್ತಮ ಸ್ಥಿತಿಗೆ ಬರುತ್ತೆ ಅಂತ ನಾವು ಅನ್ಕೋಬೋದು, ಅಂದ್ಕೊಂಡು ಸಮಾಧಾನ ಮಾಡ್ಕೋಬೋದು. ಡಿ ವಿ ಜಿ ಓದದೇನೆ SSLC ಕೂಡ ಪಾಸ್ ಮಾಡ್ದೇನೆ ಹೇಗೆ ಎಷ್ಟು ದೊಡ್ಡವರಾದರು, ಇಷ್ಟೇ ಪ್ರತಿಭಾವಂತರಾದರು? ಇದಕ್ಕೆ ಒಂದು ಕಾರಣ ಇದೆ. ಇದು ಬರೀ ಅಧ್ಯಯನದಿಂದಲೇ ಒಬ್ಬ ಮನುಷ್ಯ ಶ್ರೇಷ್ಠವಾದ ಕೃತಿಗಳ ರಚನೆ ಮಾಡೋಕ್ಕಾಗಲ್ಲ. ಅವ್ರ ಕೃತಿಗಳಿಗೆ ಹೋಗ್ತೀನಿ ಈಗ. ಅದಕ್ಕೆ ಪ್ರತಿಭೆ ಬೇಕು. ಪ್ರತಿಭೆ ಬರೀ ತಿಳುವಳಿಕೆ ಸಾಲದು. ಅವರಲ್ಲೇ ಅಂತರ್ನಿಹಿತವಾದಂಥ ಒಂದು ಪ್ರತಿಭಾಶಕ್ತಿ, ಹೊಸ ಹೊಸತನ ಕಾಣುವ ಕಟ್ಟುವ ಶಕ್ತಿ ಬೇಕು. ನನ್ನದೇ ಒಂದು ಪದ್ಯದ್ದೊಂದು ತುಂಡು ನೆನಪಿದೆ, ಹೇಳ್ತೀನಿ. ಹೂ ಬಿಡುತ್ತದೆ, ಹಣ್ಣು ಕೊಡುತ್ತದೆ, ಸಸ್ಯಶಾಸ್ತ್ರ ಓದದೆಯೇ ಮರ. ಮರ ಸಸ್ಯಶಾಸ್ತ್ರ ಏನು ಓದ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ, ಅದು ಗೊತ್ತೇ ಇಲ್ಲ ಸಸ್ಯಶಾಸ್ತ್ರ ಅಂದರೆ ಅಂತ. ಅದು ಹೂ ಬಿಡುತ್ತೆ, ಹಣ್ಣು ಕೊಡುತ್ತೆ. ಹೂ ಬಿಡುತ್ತದೆ, ಹಣ್ಣು ಕೊಡುತ್ತದೆ, ಸಸ್ಯಶಾಸ್ತ್ರ ಓದದೆಯೇ ಮರ. ಮೊಟ್ಟೆ ಇಡುತ್ತದೆ, ಮರಿ ಮಾಡುತ್ತದೆ, ಜೀವಶಾಸ್ತ್ರ ಓದದೆಯೇ ಖಗ. ಖಗ ಅಂದರೆ ಹಕ್ಕಿ. ಹಕ್ಕಿ ಜೀವಶಾಸ್ತ್ರ ಏನು ಓದ್ಕೊಂಡಿಲ್ಲ, ಆದರೆ ಅದು ಮೊಟ್ಟೆ ಇಡುತ್ತೆ, ಅದನ್ನು ಮರಿ ಮಾಡುತ್ತೆ, ಅದೆಲ್ಲ ಗೊತ್ತದಕ್ಕೆ. ಇದೆಲ್ಲ ಓದ್ಕೊಳ್ಳೇನೆ ಅದು ಗೊತ್ತಿದೆ, ಸಹಜವಾಗಿ ತನ್ನ ಸ್ವಭಾವದಿಂದಲೇ ಪ್ರಕೃತಿಯಿಂದಲೇ ಗೊತ್ತಿದೆ. ವ್ಯಾಕರಣ ಯಾಕೆ, ಭಾಷಾಶಾಸ್ತ್ರ ಬೇಕೇ, ಮಾತಿನ ಮರ್ಮ ಬಲ್ಲ ವಾಗ್ಮಿಗೆ. ಒಬ್ಬ ಒಳ್ಳೆ ವಾಗ್ಮಿ ಇದ್ದಾನೆ ಅಂತಿಟ್ಕೊಳ್ಳಿ, ಅವನು ವ್ಯಾಕರಣ ಕಲ್ತಿರ್ಬೇಕಾದಿಲ್ಲ, ಭಾಷಾಶಾಸ್ತ್ರ ಕಲ್ತಿರ್ಬೇಕಾದಿಲ್ಲ. ಸುಮ್ಮನೆ ಅವನು ಮಾತಾಡ್ತಾ ಹೋದರೆ ವ್ಯಾಕರಣ ಭಾಷಾಶಾಸ್ತ್ರ ಎಲ್ಲವೂ ಅದರೊಳಗಡೆ ಇರುತ್ತೆ. ಬಂದೆ ಅಂದರೆ ಏನಪ್ಪ ಅದು ವ್ಯಾಕರಣ ಅಂತ ಕೇಳಿದ್ರೆ ಅವನು ಹೇಳಕ್ಕೆ ಬರದೇ ಇರ್ಬೋದು. ಅಂದರೆ ಬಂದೆ ಏನೋ ಮಾತಾಡ್ಸೋಕೆ ಬರುತ್ತೆ. ಬಂದೆ ಅಂತಂದರೆ ಮಧ್ಯಮ ಪುರುಷ, ಸೆಕೆಂಡ್ ಪರ್ಸನ್ನಿಗೆ ಹೇಳ್ತಿರೋದು. ಏಕವಚನ, ಕ್ರಿಯಾಪದ, ಭೂತಕಾಲ, ದ ಅನ್ನೋ ವಿಭಕ್ತಿ ಪ್ರತ್ಯಯ ಸೇರಿದೆ, ಭೂತಕಾಲ ಪ್ರತ್ಯಯ ಭೂತಕಾಲ. ಇದು ಅದರ ವ್ಯಾಕರಣ. ಆದರೆ ಆ ವ್ಯಾಕರಣ ಏನೋ ಗೊತ್ತಿಲ್ಲ. ನೀವು ಎಲ್ಲ ಕನ್ನಡ ಮಾತಾಡ್ತಿದ್ದಿಲ್ಲ, ನಾವು ಮಾತಾಡ್ತಿರೋ ಕನ್ನಡದ ಅನೇಕ ವ್ಯಾಕರಣಾಂಶಗಳಿವೆ, ನಮಗದು ಗೊತ್ತಿಲ್ಲ ಅಷ್ಟೇ. ಹಾಗೆಯೇ ಆ ಹಕ್ಕಿಗಾಗಲಿ ಅಥವಾ ಮರ ಗಿಡಕ್ಕಾಗಲಿ ಹೂ ಬಿಡೋದು ಗೊತ್ತು, ಹಣ್ಣು ಕೊಡೋದು ಗೊತ್ತು, ಮೊಟ್ಟೆ ಇಡೋದು ಗೊತ್ತು, ಮರಿ ಮಾಡೋದು ಗೊತ್ತು. ಸ್ವಭಾವವಾಗಿ ಪ್ರಾಕೃತಿಕವಾಗಿ ಅವಕ್ಕೆ ಗೊತ್ತು. ಮೊಟ್ಟೆ ಇಡುತ್ತದೆ, ಮರಿ ಮಾಡುತ್ತದೆ, ಜೀವಶಾಸ್ತ್ರ ಓದದೇ ಯಾರೋ ಜೀವಶಾಸ್ತ್ರ ಓದೋನು ಅಥವಾ ಸಸ್ಯಶಾಸ್ತ್ರ ಓದೋನು 2 ಡಿಗ್ರಿ ತೊಗೊಂಡಿದ್ದಾನೆ ಅಂತ ಇಟ್ಕೊಳ್ಳೋದ್ರಲ್ಲಿ, MA ಆದಮೇಲೆ PhD ತೊಗೊಂಡಿದ್ದಾನೆ ಅಂತ ಅವನ ಹತ್ರ ಹೋಗಿ ನೋಡಪ್ಪ, ಆ ಮರ ಮುಂಡೆ ಅದಕ್ಕೇನು ಗೊತ್ತಿಲ್ಲ, ಅದು ಹೂ ಬಿಡುತ್ತೆ, ಹಣ್ಣು ಕೊಡುತ್ತೆ. ಇಲ್ಲಿ ಇಷ್ಟೊಂದು ಓದಿದ್ದೀನಿ, ನೀವು 1-2 ಹೂ ಬಿಡು, 1-2 ಹಣ್ಣು ಕೊಡು ನೋಡೋಣ ಅಂದರೆ ಅವನೇನು ಹೂ ಬಿಟ್ಟಾನೋ ಹಣ್ಣು ಕೊಟ್ಟಾನು. ಅದು ಬರೀ ಅಧ್ಯಯನ ಅಷ್ಟೇ. ಆದರೆ ಇದಕ್ಕೆ ಪ್ರತಿಭೆ ಅನ್ನೋದು ಅದರ ಜೀವನ ಪ್ರತಿಭೆ, ಅದಕ್ಕೆ ಅಧ್ಯಯನ ಬೇಕಿಲ್ಲ. ಹಾಗೆಯೇ ಸಹಜವಾಗಿ ಅದು ಅಂತಃಸ್ಫುರಿತವಾಗಿ ಬರುವಂಥದ್ದು. ಡಿ ವಿ ಜಿ ಹಾಗೆ. ಆಮೇಲೆ ಇನ್ನೊಂದು, ವ್ಯಾಕರಣ ಯಾಕೆ, ಭಾಷಾಶಾಸ್ತ್ರ ಬೇಕೆ, ಮಾತಿನ ಮರ್ಮಬಲ್ಲ ವಾಗ್ಮಿಗೆ. ವಾತ್ಸ್ಯಾಯನನ ಸೂತ್ರ ಪಾಠವಾಗಿರಬೇಕೆ, ನಲ್ಲೆಗೆ ಕಾತರಿಸುವ ಪ್ರೇಮಿಗೆ. ತನ್ನ ನಲ್ಲೆಯನ್ನು ಕೂಡಬೇಕು ಅಂತ ಕಾತರಿಸ್ತಾ ಇರ್ತಕ್ಕಂಥ ಒಬ್ಬ ಪ್ರೇಮಿಗೆ ಅವನೇನು ವಾತ್ಸ್ಯಾಯನ ಕಾಮಶಾಸ್ತ್ರ ಓದ್ಕೊಂಡಿರ್ಬೇಕಾದ್ದಿಲ್ಲ. ಪ್ರೀತಿ ಅಂದರೆ ಏನು ಅಂತ ಅವನಿಗೆ ಜೀವಜಾತವಾಗಿ ಗೊತ್ತು. ಹಾಗೆ ಪ್ರತಿಭೆ ಅಂದರೆ ಅಂತಃಸ್ಫುರಣೆಯಿಂದ ಬಂದದ್ದಿದೆಯಲ್ಲ, ಅದು ಮುಖ್ಯ. ಅದೂ ಇತ್ತು ಡಿ ವಿ ಜಿಯವರಲ್ಲಿ. ಆ ಪ್ರತಿಭಾ ಬಲದಿಂದ ಅವರು ಕೃತಿಗಳ ರಚನೆ ಮಾಡಿದರು. ಅವರೇನು ಕನ್ನಡ MA ಮಾಡಲಿಲ್ಲ, ಇಂಗ್ಲೀಷ್ MA ಮಾಡಲಿಲ್ಲ, ಸಾಹಿತ್ಯ MAಗಳು ಇನ್ನೂ ಮಾಡಲಿಲ್ಲ. SSLCನೇ ಕೂತು ಪರೀಕ್ಷೆ ಪಾಸ್ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಆಮೇಲೆ ಅವ್ರಿಗೊಂದು ಕಷ್ಟ ಇತ್ತು, DLT ಪದವಿ ಕೊಡೋಕ್ಕೆ ಬಂದಿದ್ದಾರೆ, ಅಷ್ಟು ತಿಳ್ಕೊಂಡವ್ರು. ಆದರೆ ಅದಕ್ಕೆ ಅದು ಬೇಕು ಅನ್ನಿಸ್ತಿಲ್ಲ, ಅದೇನು ಅನಗತ್ಯ ಆಗಿತ್ತು ಅವರಿಗೆ. ಅವರು ಬರೆದ ಪುಸ್ತಕಗಳಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ. ಅವ್ರು ಸುಮಾರು ಭಾಳ ಪುಸ್ತಕಗಳಿವೆ ಅವ್ರದ್ದು. ಒಂದು 56 ಪುಸ್ತಕ ಕನ್ನಡದ್ದಿದೆ, ಒಂದು 30 ಪುಸ್ತಕ ಇಂಗ್ಲೀಷ್ದಿದೆ. ಅವನ್ನೆಲ್ಲ ಇಲ್ಲಿ ಪ್ರಸ್ತಾಪ ಮಾಡೋಕ್ಕಾಗಲ್ಲ. ಸುಮ್ಮನೆ ಒಂದೆರಡು ಸ್ಯಾಂಪಲ್ಗಾಗಿ ಹೇಳ್ತೀನಿ ಅಷ್ಟೇ. ಎಷ್ಟಾಯಿತು ಗಂಟೆ? 7:30 ಆಗಲಿ, ಜಾಸ್ತಿ ಟೈಮ್ ತೊಗೊಂಡ್ಬಿಟ್ಟೆ. 1924ರಲ್ಲಿ ನಿವೇದನ ಅವ್ರ ಪುಸ್ತಕ ಬಂತು. ಅದು ಕವಿತೆಗಳ ಸಂಗ್ರಹ ನಿವೇದನ. 1924ರಲ್ಲಿ. 1925ರಲ್ಲಿ BMC ಕಂಟೆಂದರ್ ಇಂಗ್ಲೀಷ್ ಗೀತೆಗಳು ಬಂದದ್ದು. ಇಂಗ್ಲೀಷ್ ಗೀತೆಗಳಿಗೆ ಭಾಳ ಮಹತ್ವ ಬಂತು. ಯಾಕೆಂದರೆ ಹೊಸ ರೀತಿಯಾಗಿ ಕನ್ನಡದಲ್ಲಿ ಕಾವ್ಯ ಬರೀಬೇಕು ಅಂದರೆ, ಹಿಂದಿನ ವೃತ್ತ ಕಂದ ಏನೇನು ಇತ್ತಲ್ಲ ಹಳೆಗನ್ನಡದಲ್ಲಿ ಬರೀತಾರೆ, ಅದೆಲ್ಲ ಬಿಟ್ಟು ಹೊಸ ರೀತಿಯಲ್ಲಿ ಕಾವ್ಯ ಹೇಗೆ ಬರೀಬೇಕು ಅನ್ನೋದಕ್ಕೆ ಅವರ ಇಂಗ್ಲೀಷ್ ಗೀತೆಗಳು, ಅಂದರೆ ಅನೇಕ ಜನ ಇಂಗ್ಲೀಷ್ ಕವಿಗಳ ಕೆಲವು ಗೀತೆಗಳನ್ನು ತೊಗೊಂಡು ಕನ್ನಡಕ್ಕೆ ಅನುವಾದ ಮಾಡಿ ತೋರಿಸ್ಕೊಟ್ರು. ವಸ್ತು ಹೇಗಿರಬೇಕು, ಛಂದಸ್ಸು ಹೇಗಿರಬೇಕು, ಭಾಷೆ ಹೇಗಿರಬೇಕು, ಇವತ್ತಿನ ಭಾಷೆ ಹೇಗಿರಬೇಕು, ಛಂದಸ್ಸು ಹಳೆಯ ಛಂದಸ್ಸು ಯಾವುದು, ಉತ್ಪಲಮಾಲಾ ವೃತ್ತ ಮತ್ತು ವೃತ್ತ ಅವಲ್ಲ, ಈ ಥರ ಇರಬೇಕು. 3 ಮಾತ್ರೆಗಣ, 4 ಮಾತ್ರೆಗಣ, 5 ಮಾತ್ರೆ, ಇದನ್ನೆಲ್ಲ ತೋರಿಸ್ಕೊಡ್ತದ್ದು. ಅನುವಾದ ಆದರೂ ಅದು ಈ ಹೊಸಗನ್ನಡ ಕಾವ್ಯ ಹೇಗೆ ಸೃಷ್ಟಿಯಾಯಿತು, ಹೇಗೆ ಬರಿಬೇಕು ಅನ್ನೋದಕ್ಕೆ ಕುವೆಂಪು ಬೇಂದ್ರೆ ಎಲ್ಲರಿಗೂ ಮಾದರಿ ಆದದ್ದು. ಅದರಿಂದ ಅದನ್ನು ಅನುವಾದವಾದರೂ ಕೂಡ ನವೋದಯ ಕಾವ್ಯ ಮಾರ್ಗಕ್ಕೆ ನಾಂದಿ ಹಾಡಿದ ಕೃತಿ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆನೇ ಡಿ ವಿ ಜಿಯವ್ರ ನಿವೇದನ ಬಂತು. ಅಂದರೆ ನೀವು ಸ್ವಲ್ಪ ಹಳೆಗನ್ನಡ ನಡುಗನ್ನಡ ಭಾಷೆನೂ ಬಳಸ್ತಾಯಿದ್ರು. ಡಿ ವಿ ಜಿಯವರು ಛಂದಸ್ಸನ್ನು, ಹಿಂದಿನ ಛಂದಸ್ಸನ್ನು ಕಟ್ಟುನಿಟ್ಟಾಗಿ ಬಳಸ್ತಾಯಿದ್ರು. ಅಷ್ಟೇ ಹೊರತು ಹೊಸ ರೀತಿಯ ಛಂದಸ್ಸನ್ನು ರೂಪಿಸ್ಕೊಡ್ತು ಅನ್ನೋ ಕಾರಣವಾಗಿ ಹೊಸ ಭಾಷೆ, ಹೊಸ ವಸ್ತು ಅದನ್ನು ರೂಪಿಸ್ಕೊಡ್ತು ಅನ್ನೋ ಕಾರಣಕ್ಕೆ BMC ಕಂಟೆಂದರ ಇಂಗ್ಲೀಷ್ ಗೀತೆಗಳಿಗೆ ಹೆಚ್ಚಿನ ಐತಿಹಾಸಿಕ ಮಹತ್ವ ಹೊಂದಿದೆ. ಆದರೆ ಅದಕ್ಕಿಂತ ಮುಂಚೆನೇ ಡಿ ವಿ ಜಿಯವರು ನಿವೇದನದ ಪದ್ಯ ಬರೆದು ಪ್ರಾರಂಭದ ಸ್ಟಾನ್ಸನೆಯ ಅದು ಡಿ ವಿ ಜಿಯವರಾಗೆ ಅತ್ಯಂತ ಆಪ್ತವಾದದ್ದು.
ಯಾವುದು ಅನ್ನೋದನ್ನು ತೋರಿಸೋಗಿದೆ ಕವಿತೆ ಆದರೂ. ಮೇಲೆ ನೋಡೆ ಕಣ್ಣ ತಣಿಪ ನೀಲ ಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನಾರ್ ಕಾಲದಿಂದೆ ಮಾಸದ ವಿಚಿತ್ರ ಎಸಪನಾರ್. ಮೇಲೆ ನೋಡಿ ಕತ್ತೆತ್ತಿ ನೋಡಿದ್ರೆ ಮೇಲೆ ನೋಡಿ ಕಣ್ಣ ತಣಿಪ, ಕಣ್ಣನ್ನು ತಣಿಸಿಬಿಡುವಷ್ಟು ಸುಂದರವಾದ ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ, ಆಕಾಶದಲ್ಲಿ ನೀಲಪಟದಿ ವಿವಿಧ ರೂಪಜಾಲ, ಸೂರ್ಯಾಸ್ತವಂತೆ, ಸೂರ್ಯೋದಯವಂತೆ, ಚಂದ್ರಾಸ್ತವಂತೆ, ಚಂದ್ರೋದಯವಂತೆ, ಸಂಜೆ ಸೂರ್ಯನ ಕೆಂಬೆಳಗಿನಲ್ಲಿ ಮೀತಾ ಇರ್ತಕ್ಕಂಥ ಮುಗಿಲುಗಳಂತೆ, ಗಳಿಗೆ ಆಕಾರ ಬದಲಿಸ್ತಾ ಇರ್ತಕ್ಕಂಥ ಮೋಡುಗಳು, ಇದೆಲ್ಲ ಎಷ್ಟು ಮನೋಹರವಾದದ್ದು. ಈ ಚಿತ್ರಗಳನ್ನೆಲ್ಲ ಈ ಆಕಾಶದ ಕಾಗದದ ಮೇಲೆ ಹಾಳೆ ಮೇಲೆ ಬರೆಯುವಂಥ ಚಿತ್ರ ಚತುರನಾರ್. ಕಾಲದಿಂದೇ ಮಾಸದ, ಬೇರೆ ಲೋಕದಲ್ಲಿರೋವೆಲ್ಲ ಸ್ವಲ್ಪ ಕಾಲ ಆಗುತ್ತಲೋ ಮಾಸ ಹೋಗುತ್ತೆ, ಇಲ್ಲಿಯ ಶಿಲ್ಪಗಳು ಅದು ಇದು ಎಲ್ಲ. ಆದರೆ ಅದು ಎಂದೆಂದಿಗೂ ಕೂಡ ನಾವು ಹುಟ್ಟೋಕ್ಕೂ ಮನುಷ್ಯ ಭೂಮಿ ಮೇಲೆ ಕಾಣಿಸ್ಕೊಳ್ಳೋಕ್ಕೂ ಮುಂಚೆ ಆಗಿತ್ತು, ಹಾಗೆಯೇ ಈಗಲೂ ಇವೆ. ಕಾಲದಿಂದೇ ಮಾಸದ ಆ ವಿಚಿತ್ರ ವ್ಯಸಪನಾರ್. ಯಾವುದು ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ನಮಗೆ ಕಾಣದೇ ಇರುವ ಅಂತರ್ನಿಹಿತವಾದ ಶಕ್ತಿ ಯಾವುದದು? ಈ ಸೃಷ್ಟಿನೆಲ್ಲ ನಡೆಸ್ತಾ ಇರುವಂಥದ್ದು, ನಿಯಂತ್ರಿಸ್ತಾ ಇರ್ತಕ್ಕಂಥದ್ದು. ನೋಡಿ ವೇದಾಂತ ಇದು. ಅಂದರೆ ದೈವ ಅನ್ನೋದೊಂದು ಇದೆಯೇ? ಇದ್ರದ್ದು ಯಾವುದು? ಈ ಸೃಷ್ಟಿಯನ್ನೆಲ್ಲ ಅದು ಹೇಗೆ ನಿಯಂತ್ರಿಸ್ತಾ ಇದೆ? ಕೋಟ್ಯಂತರ ಗ್ರಹ ತಾರೆಗಳು ಎಲ್ಲ ಒಂದೊಂದನ್ನು ಸೆಳಿತಾ ಎಲ್ಲ ನಿಂತಿವೆ. ಆಕಾಶ ನೋಡಿ ಸರಿಯಾಗಿ ಊಹಿಸಿಕೊಂಡ್ರೆ ಮನಸ್ಸು ಭ್ರಮಿಷ್ಠವಾಗುತ್ತೆ. ಏನಿವೆಲ್ಲ ಹೇಗೆ ನಿಂತಿವೆ, ಇದನ್ನೆಲ್ಲ ಯಾರಪ್ಪ ಮಾಡಿದ್ದು ಅಂತ ಅನ್ಸೋದು. ಬರೀ ಅದೇ ಸಾಕು ಒಬ್ಬ ಮನುಷ್ಯ ವೇದಾಂತಿ ಆಗೋದಕ್ಕೆ. ಆ ರೀತಿ ವೇದಾಂತದ ಚಿಂತನೆಯೇ ಪ್ರಧಾನವಾಗಿ ಬಂದಿರೋದು ಮೊದಲನೇ ಸ್ಟಾನ್ಸದಲ್ಲೇ ಬರುತ್ತೆ. ಮುಂದೆ ಅವರು ಭಗವದ್ಗೀತಾ, ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗವನ್ನು ಬರೆದವರು. ಅಂಥ ಒಂದು ಭಗವದ್ಗೀತೆ ಮೇಲೆ ಅಂಥ ಒಂದು ವ್ಯಾಖ್ಯಾನ ಬಂದೇ ಇಲ್ಲ ಅನ್ಸತ್ತೆ ನನಗೆ. ತಿಲಕರದ್ದು ಇದಕ್ಕೆ ಮುಂಚೆ ಬಂದದ್ದು. ತಿಲಕರ ವ್ಯಾಖ್ಯಾನ ಕೂಡ ಈ ಎತ್ತರದ್ದಲ್ಲ. ನಾನು ಎರಡನ್ನೂ ಓದ್ದವನು, ಅದರ ಅನುವಾದನ ಓದ್ತೀನಿ, ಇಂಗ್ಲೀಷ್ ಅನುವಾದ, ಮತ್ತು ಇದನ್ನು ಓದಿದ್ದೀನಿ. ಭಾಳ ಉನ್ನತ ಮಟ್ಟದ ಇದು. ಅಂತಹ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗವನ್ನು ಬರೀಬೇಕಾದ್ರೆ ಅಲ್ಲವರು ವೇದಾಂತದ ಗೀತೆ ಅನ್ನೋದು ಬರೀ ಕೃಷ್ಣಾರ್ಜುನಿಗೆ ಹೇಳಿದ್ದು ಅವತ್ತಿನ ಕಾಲಕ್ಕೆ ಮಾತ್ರ ಅಲ್ಲ, ಇವತ್ತಿಗೂ ನಮ್ಮ ನಿತ್ಯ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಜೀವನ ಧರ್ಮಯೋಗ ಅದು. ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಬೇಕಾಗಿರ್ತಕ್ಕಂಥ ಜೀವನ ಧರ್ಮವನ್ನು ಹೇಳುವ ಯೋಗ ಅದು ಅಂತ. ಅದು ಎಷ್ಟು ಸೊಗಸಾಗಿ ಅನೇಕ ದೃಷ್ಟಾಂತಗಳು, ಚಿಕ್ಕ ಚಿಕ್ಕ ಕಥೆಗಳು, ಬೇರೆ ಬೇರೆಯವರ ವಿಚಾರ ಸರಣಿಗಳು ಅವನ್ನೆಲ್ಲ ತಂದು ಭಾಳ ಯುಕ್ತಿಯುಕ್ತವಾಗಿ ಅಲ್ಲಿಯ ವಿಷಯಗಳನ್ನೆಲ್ಲ ಪ್ರತಿಪಾದಿಸ್ತಾರೆ. ಅದನ್ನು ಮುಂದೆ ಬರೋದಲ್ಲ ಅವರು, ಅದು ಇಲ್ಲೇ ಕಾಣುತ್ತೆ. ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದ ವಿವಿಧ ರೂಪಜಾಲಗಳನ್ನು, ರೂಪಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನ ಕಾಲದಿಂದೇ ಮಾಸದ ವಿಚಿತ್ರ ವಿಸಪನ. ಆ ನಿವೇದನ ಒಂದಿಷ್ಟು ಕವಿತೆಗಳ ಸಂಕಲನ. ಅದಾದಮೇಲೆ ಇನ್ನೊಂದು ಬಂತು, ಅಂತಃಪುರ ಗೀತೆಗಳು. ನಾನು ಕೆಲವರು ಮಾತ್ರ ಹೇಳ್ತಾ ಇದ್ದೀನಿ. ಅಂತಃಪುರ ಗೀತೆಗಳು ಇದು ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲಿ ಮೇಲ್ಗಡೆ ಒಂದು ಜಾಲಂಧ್ರ, ಅಲ್ಲಲ್ಲೇ ಏನಂದ್ರೆ ಅಲ್ಲಿ ಒಂದು ಶಿಲಾಬಾಲಿಕೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿಂತಿದ್ದಾರೆ. ಯಾರೋ ಒಬ್ಬರು ತಬಲ ನುಡಿಸ್ತಾ ಇದ್ದಾರೆ, ಯಾರೋ ಒಬ್ಬರು ತಾಳ ಹಾಕ್ತಾರೆ, ಯಾರೋ ಒಬ್ಬರು ತನ್ನ ರೂಪ ನೋಡ್ಕೊತಾ ಇದ್ದಾರೆ. ಈ ಶಿಲಾಬಾಲಿಕೆಯನ್ನು ಕುರಿತು ಮಾಡಿರುವ ವರ್ಣನೆ, ಆ ಬಾಲಿಕೆಯ ಅವಳ ಹಾವ ಭಾವ, ಅಂಗಸೌಷ್ಠವ ಇವನ್ನೆಲ್ಲ ಕುರಿತು ವರ್ಣಿಸಿರುವಂಥದ್ದು. ಅವರೆಲ್ಲ ಚೆನ್ನಕೇಶವನ ಅಂತಃಪುರದ ಬಾಲಿಕೆಯರು ಅಂತ, ಶಿಲಾಬಾಲಿಕೆಯರು, ಅವನ ಅಂತಃಪುರದ ಸ್ತ್ರೀಯರು ಅಂತ. ಅದನ್ನು ಕುರಿತು ಅಂತಃಪುರ ಗೀತೆಗಳು ಬರ್ತದೆ. ಅದು ಇದು ಕೂಡ ಆಗಿದೆ. ಅದಕ್ಕೆ ರಾಗ ಹಾಕಿ ರಾಗ ಸಂಯೋಜನೆ ಮಾಡಿ ಅದನ್ನು ಹಾಡಿಸಿದ್ದಾರೆ. ಅದು ಇದೆ ಅಂತ ಕಾಣ್ತಲ್ಲ, ಮಾರಾಟಕ್ಕೆ ಸಿಗುತ್ತೆ ಅದು. ಅದು ಈ ಶಿಲಾಬಾಲಿಕೆಯನ್ನು ನೋಡಿ ಅವರು ಬರೆದಿಲ್ಲ. ಹೇಗೆ ಅಂದರೆ ನನಗೆ ನೆನಪಾಗೋದು, ಕೀಟ್ಸ್ ಅಂತ ಒಬ್ಬ ಕವಿ ಇದ್ದ ಹಿಂದೆ ಇಂಗ್ಲೀಷ್ನಲ್ಲಿ, ಜಾನ್ ಕೀಟ್ಸ್ ಅಂತ. ಅವನು ಒಂದು ಸಲ ಅವನದೊಂದು ಓಡಿದೆ, ಓಡ್ ಆನ್ ಗ್ರೀಷನರ್ನ ಅಂತ. ಅವನ ಓಡುಗಳು ಭಾಳ ಪ್ರಸಿದ್ಧವಾದವು, 4 ಓಡುಗಳು ಕೂಡ. ಓಡ್ ಅಂದರೆ ಒಂಥರ ಪ್ರಗಾಥ ಅಂತ ನಮ್ಮಲ್ಲಿ ಹೇಳ್ತೀವಲ್ಲ, ಆ ಥರದ ಒಂದು ಛಂದಸ್ಸಿನ ಕವಿತೆ. ಅವನಿಗೊಂದು ಗ್ರೀಷನರ್ನ ಸಿಕ್ಕಿದೆ. ಅದು ಅಂದರೆ ಗ್ರೀಸಿನದು, ಗ್ರೀಕ್ ದೇಶದ್ದು ಒಂದು ಅರ್ನ್, ಒಂದು ಭರಣಿ, ಅದರಲ್ಲಿ ಸತ್ತವರ ಭಸ್ಮ ಇರುವಂಥದ್ದು. ಸತ್ತವರ ಭಸ್ಮದಲ್ಲಿ ಸಾವನ್ನು ನೆನಪಿಸುವಂಥದ್ದು. ಆದರೆ ಅದನ್ನು ಯಾವ ಭರಣಿಲಿ ಹಾಕಿದ್ದಾರೆ ಅದ್ರ ಮೇಲುಗಡೆ ಎಲ್ಲ ರೈತ ಉಳ್ತಾ ಇರೋದು, ಎಲ್ಲ ಕೆಲವರೆಲ್ಲ ಆಟ ಆಡ್ತಾ ಇರೋದು, ಇವೆಲ್ಲ ಕೆಲವರು ನೃತ್ಯ ಗೀತ್ಯ ಸಂತೋಷದಿಂದ ಹಾಡ್ಕೊಂಡು ಮಾಡ್ತಾ ಇರೋದು. ಹೀಗೆ ಲೋಕ ಜೀವನದ ಸಂಭ್ರಮ ಆ ಭರಣಿಯ ಮೇಲೆ. ಆದರೆ ಅವೆಲ್ಲವೂ ಕೂಡ ಒಂದೊಂದು ಪೀಳಿಗೆಗೂ ಕೂಡ ಭಸ್ಮವಾಗ್ತಾ ಹೋಗುತ್ತೆ. ಆದರೂ ಕೂಡ ಜೀವನ ಮುಂದುವರಿಯುತ್ತೆ. ಇದು ಮತ್ತೆ ಮುಂದುವರಿತಾನೆ ಇರುತ್ತೆ. ಬೇರೆ ಜನ ಬರ್ತಾರೆ ಮತ್ತು ಅದನ್ನೇ ಮಾಡ್ತಾರೆ. ಹೀಗೆ ಬದುಕಿನ ನಿತ್ಯ ನೂತನತೆಯನ್ನು ಸ್ಥಾಪಿಸುವ, ಅದೇ ಸಮಯದಲ್ಲಿ ಒಬ್ಬೊಬ್ಬನ ಇಂಡಿವಿಜುವಲ್ ಬದುಕು ಕೂಡ ನಶ್ವರವಾದದ್ದನ್ನು ಹೇಳುವಂಥ ಒಂದು ಭರಣಿ. ಇದು ಭಾಳ ಸುಂದರವಾದ ಚಿತ್ರ. ಅದನ್ನು ನೋಡ್ತಾನೆ ಅವನು ಬರೆದಿರೋದು. ಓಡಾನೆ ಗ್ರೀಷನ್ ಅರ್ನ್, ಅರ್ನ್ ಅಂದರೆ ಭಸ್ಮದ ಭರಣಿ, ಓಡಾನೆ ಗ್ರೀಷನ್ ಅರ್ನ್ ಅಂತ. ಅವನು ಹೇಗೆ ಅದನ್ನು ಬರೆದ ಹಾಗೆ ಈ ಶಿಲಾಬಾಲಿಕೆಯನ್ನು ನೋಡಿಕೊಂಡು ಡಿ ವಿ ಜಿಯವರು ಬರೆದಿರುವಂಥದ್ದು. ಇದು ಅವರ ಒಂದು ಗ್ರೀಷನ್ ಅರ್ನ್ ಇದ್ದಾಗೆ ಅದರಲ್ಲಿ ಬರುತ್ತೆ. ಕಿಡ್ಸ್ ಕಡೆಯಲ್ಲಿ ಹೇಳ್ತಾನೆ, ಇದೆಲ್ಲ ನೋಡಿದ ಮೇಲೆ ಅನಿಸೋದೇನು, ಇದೆಲ್ಲ ನೋಡಿದ ಮೇಲೆ ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಟ್ರೂತ್, ದಟ್ಸ್ ಆಲ್ ಯು ನೋ ಆ್ಯಂಡ್ ನೀಡ್ ಟು ನೋ ಆನ್ ಅರ್ತ್. ಸತ್ಯವೇ ಸೌಂದರ್ಯ, ಸೌಂದರ್ಯವೇ ಸತ್ಯ,
ನಾವು ಕಡೆಯಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ತತ್ವ ಅಂದರೆ ಇದೆ, ಸತ್ಯ ಶಿವ ಸುಂದರ, ಇದೇ ನಿತ್ಯವಾದದ್ದು ಅನ್ನೋದು. ಆಮೇಲೆ ಶ್ರೀರಾಮ ಪರೀಕ್ಷಣ, ಡಿ ವಿ ಜಿಯವರ ಮನಸ್ಸು ಹೇಗೆ ಚಲಿಸ್ತಿತ್ತು ನೋಡಿ. ಈಗ ಎಲ್ಲರೂ ಬರೆಯುವ ಕೃತಿಗಳು ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಒಂದೇ ಜಾಡಿಂದಾಗಿರುತ್ತೆ. ಆದರೆ ಡಿ ವಿ ಜಿಯವರು ರಾಮಾಯಣ, ಮಹಾಭಾರತ ಇವುಗಳ ಬಗ್ಗೆ ಕೂಡ ವಿನೂತನವಾದ ಕೆಲವು ಕೃತಿ ಬರೆಯುತ್ತೆ. ಶ್ರೀರಾಮ ಪರೀಕ್ಷಣಂ ಅಂತ ಒಂದು, ರಾಮನ ಪರೀಕ್ಷೆ. ರಾಮ ಕೆಲವು ತಪ್ಪು ಮಾಡ್ದ ಅಂತ ಅನೇಕರಿಗೆ ಅನಿಸುತ್ತೆ. ಅವನು ಮರೆಯಲ್ಲಿ ನಿಂತು ವಾಲಿಗೆ ಬಾಣ ಹೊಡೆದುಕೊಂಡ. ಇದು ಯುದ್ಧ ಧರ್ಮವೇ, ಯುದ್ಧ ನೀತಿಯೇ ಇದು? ಒಬ್ಬನ ಮರೆಯಿಂದ ನಿಂತು ಬಾಣ ಹೊಡೆದ್ರೆ ಅವನಿಗೆ ಹೆಂಗೆ ಗೊತ್ತಾಗುತ್ತೆ ಎದುರಿಗೆ ನಿಂತು ಯುದ್ಧ ಮಾಡಬೇಕು ಅಂತ ಕೆಲವರು ಆಕ್ಷೇಪ ಮಾಡ್ಬೋದು. ಸೀತೆನ ಅವನು ಹಾಗೇನೋ ಒಂದು ಅಗ್ನಿ ಪರೀಕ್ಷೆ ಅಂತ ಒಂದಿತ್ತು. ಅಗ್ನಿ ಪರೀಕ್ಷೆ ಅಂದರೆ ನಾವು ಈಗ ಮಾಡ್ಕೊಂಡಿರೋ ಹಾಗೆ ದೊಡ್ಡ ಕಟ್ಟಿಗೆ ರಾಶಿ ಹಾಕಿ ಕಿಚ್ಚು ಹಚ್ಬಿಟ್ಟು ಅದ್ರಲ್ಲಿ ಹಾದು ಬರೋ ಥರದ್ದಲ್ಲ. ಅವೊಂದು ರೂಢಿ ಇರೋದು ದಿವ್ಯ ಅಂತ, ಕೆಂಡದ ಮೇಲೆ ನಡೆದು ಬರಬೇಕು ಆ ಥರದ್ದು. ಅದಾಗಿತ್ತು, ಅವಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗಿತ್ತು. ಅವಳು ಮತ್ತೆ ಪುನಃ ಅಯೋಧ್ಯೆ ರಾಣಿಯಾಗಿ ರಾಮನ ಜೊತೆಲಿದ್ಲು. ಆಮೇಲೂ ಕೂಡ ಯಾವನೋ ಏನೋ ಮಾತಾಡಂತ ಕಾಡಿ ಕಳಿಸಿದ್ಲು. ಇದು ತಪ್ಪಲ್ವೇ ಇದು? ಅವಳು ಲೋಕ ಎಲ್ಲ ಒಪ್ಪಿದೆ ಅವಳನ್ನ ಪತಿವ್ರತೆ ಅಂತ, ಆದರೂ ಕಳಿಸಿದ್ದ. ಆಮೇಲೆ ಆ ವಾಲಿ ತನ್ನ ಸೋದರನನ್ನು ಸುಗ್ರೀವನನ್ನು ಓಡಿಸಿ ಋಷಿಮುಖ ಪರ್ವತಕ್ಕೆ ತಾನು ರಾಜ್ಯ ಆಳ್ತಾ ಅವನ ಪತ್ನಿ ರುಮೆಯನ್ನೇ ತಾನು ತನ್ನ ಸೊಸೆ ತರದವಳು, ಅವಳನ್ನ ತನ್ನ ಪತ್ನಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದ, ತಾರೆ ಜೊತೆಗೆ ಇನ್ನೊಬ್ಬಳನ್ನು. ಇದು ಸರಿಯೇ? ಅವನ್ನ ಕ್ಷಮಿಸಿದವನು ರಾಮ. ಕಡೆಯಲ್ಲಿ ಅವನು ವಾಲಿಗೆ ಎಲ್ಲ ಏನೇನು ಸೂಕ್ತ ವಿಧಿಗಳನ್ನು ಅವನು ಸತ್ತ ಮೇಲೆ ಇವನ ಕೈಯಿಂದಲೇ ಮಾಡಿಸ್ತಾನೆ, ಸುಗ್ರೀವನ ಕೈಯಿಂದಲೇ. ಅವನ ವಿಷಯದಲ್ಲಿ ಇಷ್ಟೊಂದೆಲ್ಲ ಸಹಾನುಭೂತಿ ಇದ್ದವನು ರಾವಣ. ಅವನು ಸೀತೆನ ಹೊತ್ತಂದಿರ್ಬೋದು, ಆದರೆ ಅವಳನ್ನು ಬಲಾತ್ಕಾರವಾಗಿ ಇದು ಮಾಡಲಿಲ್ಲ. ಅವನನ್ನು ಯಾಕೆ ಕೊಂದ? ಇದನ್ನೆಲ್ಲ ಬೇರೆ ಬೇರೆ ಪ್ರಶ್ನೆ ಕೇಳ್ತಾರೆ. ಈ ಶ್ರೀರಾಮ ಪರೀಕ್ಷಣ ಕೃತಿಯಲ್ಲಿ ತಾರೆ ಪ್ರಶ್ನೆ ಕೇಳ್ತಾಳೆ, ಅಂದರೆ ವಾಲಿಯ ಹೆಂಡತಿ. ಮಂಡೋದರಿ ಪ್ರಶ್ನೆ ಕೇಳ್ತಾಳೆ, ರಾವಣನ ಹೆಂಡತಿ. ಸೀತೆನೇ ಪ್ರಶ್ನೆ ಕೇಳ್ತಾಳೆ, ಅಂದರೆ ನನ್ನ ಮತ್ತೆ ಕಾಡಿಗೆ ಕಳಿಸಿಲ್ಲ, ನೀನು ಸುಖವಾಗಿ ಚಿರಂಜೀವಿಯಾಗಿ ಬಾಳು ನಿಜ, ಆದರೆ ನನಗೆ ನೀನು ಮಾಡಿದ್ದು ಸರಿಯೇ ಅಂತ ಒಂದು ಆಕ್ಷೇಪದ ದನಿ ಇದೆ. ಲಕ್ಷ್ಮಣ ಕೂಡ ಕೇಳ್ತಾನೆ. ಶಂಭೂಕ ಅಂತ ಒಬ್ಬ ಶೂದ್ರ, ಆ ಕಾಲದಲ್ಲಿ ಈ ವರ್ಣಾಶ್ರಮ ಧರ್ಮ ಎಲ್ಲ ಚಾಲನೆಯಲ್ಲಿತ್ತು ಮತ್ತು ಅದನ್ನು ಕಾಪಾಡ್ಕೊಂಡು ಬರಬೇಕು ಅಂತಲೂ ರಾಜರಿಗೆ ಆದೇಶ ಇರ್ತಿತ್ತು. ಆ ಶಂಭೂಕ ಅನ್ನೋನು ಶೂದ್ರ ತಪಸ್ಸು ಮಾಡ್ತಾ ಇದ್ದ. ಯಾರೋ ಒಬ್ಬ ಬ್ರಾಹ್ಮಣನ ಮಗು ತೀರೋಗುತ್ತಂತೆ. ಅವನು ಹುಡುಕಿ ಈ ಶಂಭೂಕ ಶೂದ್ರ ಇವನಿಗೆ ತಪಸ್ಸು ಮಾಡೋದಲ್ಲ ಇವನು ವೃತ್ತಿ, ಅದು ಬ್ರಾಹ್ಮಣನ ಕೆಲಸ, ಅದು ಇವನನ್ನು ಮಾಡ್ತೀಯಾನೆ. ಹೀಗೆ ಈ ಕರ್ಮ ಸಂಕರವಾದದ್ರಿಂದಾಗಿ ಆ ಧರ್ಮದಿಂದ ನನ್ನ ಮಗು ತೀರು ಹೋಗಿದೆ ಅಂತ ಬ್ರಾಹ್ಮಣ ರಾಮನಿಗೆ ಆಕ್ಷೇಪಣೆ ಮಾಡ್ತಾನೆ. ಆವಾಗ ರಾಮ ಹೋಗಿ ಹುಡುಕಿ ಅವನ್ನ ಶಂಭೂಕನನ್ನು ಕೊಂದ ಅಂತ. ಇದನ್ನು ಸ್ವಲ್ಪ ಬದಲಿಸಿ ಹೇಗಿರಬೇಕು ಇರೋ ಈ ಕಾಲಕ್ಕೆ ಅಂಥೇಳಿ ಶೂದ್ರ ತಪಸ್ವಿ ಅಂತ ಕುವೆಂಪು ಅವರ ನಾಟಕನೂ ಬರೆದಿದ್ದಾರೆ. ಇರಲಿ, ಅಂತೂ ಲಕ್ಷ್ಮಣನೇ ಅದನ್ನು ಪ್ರಶ್ನೆ ಮಾಡ್ತಾನೆ. ಅವರ ಪ್ರಶ್ನೆಗಳಿಗೆಲ್ಲ ರಾಮ ಉತ್ತರ ಕೊಡ್ತಾನೆ. ಆ ರಾಮ ಉತ್ತರ ಕೊಡೋವರೆಗೆ ನಮಗೂ ಅವೆಲ್ಲ ತಪ್ಪು ಅನ್ನಿಸ್ತಿರುತ್ತೆ. ಅದು ರಾಮ ಕೊಡೋ ಉತ್ತರ ಕೇಳಿದ ಮೇಲೆ ಇಲ್ಲ, ರಾಮನ ನಡವಳಿಕೆ ಸರಿಯಾಗೇ ಇದೆ. ಈ ಉದಾಹರಣೆಗೆ ಸೀತೆಗೆ ಕಾಡಿಗೆ ಕಳಿಸಿದ್ದಕ್ಕೆ ಅವನು ಹೇಳ್ತಾನೆ, ನಿನ್ನನ್ನು ಕಾಡಿಗೆ ಕಳಿಸುವಾಗ ನೀನು ಪರಿಶುದ್ಧೆಯನ್ನು ನನಗೂ ಗೊತ್ತಿತ್ತು, ನಾನು ಸಂಕಟಪಟ್ಟೆ. ಆದರೆ ನಾನು ನೀನು ಒಟ್ಟಿಗೆ ಜೀವನ ಮಾಡೋದು ನನ್ನ ವೈಯಕ್ತಿಕ ಧರ್ಮ, ವ್ಯಕ್ತಿ ಜೀವನಕ್ಕೆ ಸಂಬಂಧಪಟ್ಟಿದ್ದು. ನಾನು ರಾಜನಾದಾಗ ನಾನು ಪ್ರತಿಜ್ಞೆಗಳನ್ನು ತೊಗೊಳ್ಬೇಕು, ಜನರ ಕ್ಷೇಮಕ್ಕೆ ಜನರಿಗಾಗಿ ನಾನು ರಾಜ್ಯ ಆಳ್ತೀನಿ ಅಂತಂದು. ಪ್ರಜೆಗಳು ಒಪ್ಪಬೇಕು. ಪ್ರಜೆಗಳು ಒಪ್ಪದೇ ಇದ್ದಾಗ ಯಾವನೊಬ್ಬ ಅನ್ನೋಕ್ಕಾಗಲ್ಲ, ಅವನೊಬ್ಬ ಪ್ರಜೆ. ಆದ್ದರಿಂದಾಗಿ ರಾಜಧರ್ಮವನ್ನು ವೈಯಕ್ತಿಕ ಧರ್ಮಕ್ಕೆ ದೊಡ್ಡದಾಗಿ ಮಾಡಿಕೊಂಡು ನಾನು ನಿನ್ನನ್ನು ಹಾಗೆ ಕಳಿಸಿದೆ ಅಂತ. ಕಾಡಿಗೆ ಕಳಿಸಿರು, ಎಲ್ಲೋ ಬಿಟ್ಟು ಬಂದುಬಿಟ್ಟು ಆ ಕಾಡಿನಲ್ಲಿ ಲಕ್ಷ್ಮಣ ಹಾಗೆ ಅಂತೆಲ್ಲ ಇದೆಯಲ್ಲ, ಅದೆಲ್ಲ ಆಮೇಲೆ ಮುಂದಕ್ಕೆ ಮಾಡ್ಕೊಂಡು ಬಹುಶಃ ಅವನು ವಾಲ್ಮೀಕಿ ಆಶ್ರಮಕ್ಕೆ ಕಳಿಸ್ಕೊಟ್ಟಿರ್ಬೇಕು ಅವಳನ್ನು, ಅಲ್ಲಿ ಅವಳು ಸುರಕ್ಷಿತವಾಗಿರಲಿ ಇರಲಿ. ಅಂತೂ ಅದೆಲ್ಲ ಅವನು ರಾಮ ಉತ್ತರ ಕೊಡ್ತಾನೆ ಇವುಗಳಿಗೆಲ್ಲ. ಅದನ್ನು ಓದಿದ ಮೇಲೆ ನಮಗೆ ಸ್ವಲ್ಪ ರಾಮಾಯಣ ಓದಿದಾಗ ಬಂದಿರ್ಬೋದಂತ ಯಾವತ್ತಿಗೂ ಮಾಸದೇ ಹೋಗದೇ ಇರತಕ್ಕಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಾಗುತ್ತೆ. ಹೀಗೆ ಶ್ರೀಕೃಷ್ಣ ಪರೀಕ್ಷಣ, ಕೃಷ್ಣ ಅವನು ಜಾರ ಚೋರ ಹಾಗೆ ಹೀಗೆ ಅಂತಂದೆಲ್ಲ ಅವನು ಬಾಲ್ಯಲೀಲೆಗಳನ್ನೆಲ್ಲ ನೋಡಿ ನಾವು ಹಾಗೆಲ್ಲ ಕರಿತೀವಲ್ಲ, ಅದಕ್ಕೆ ಅವರು ಶ್ರೀಕೃಷ್ಣ ತತ್ವ ಅಂತಲೇ ಹೇಳಿ ಅವನು ಪರಿಪೂರ್ಣಾವತಾರಿ ಅಂತ ಬೇರೆ ಕರೀತಾರೆ. ಉಳಿದ ಅವತಾರಗಳೆಲ್ಲ ಅಂಶಾವತಾರ, ಕೃಷ್ಣನ ಅವತಾರ ಪೂರ್ಣಾವತಾರ ಅಂತ. ಏನಪ್ಪ ಅವನು ಮಾಡಬಾರ್ದ ತಪ್ಪುಗಳನ್ನೆಲ್ಲ ಮಾಡ್ದ ನಮಗನ್ಸುತ್ತೆ, ಅವನು ಪೂರ್ಣಾವತಾರಿ. ಅದಕ್ಕೆಲ್ಲ ಉತ್ತರದಲ್ಲಿದೆ. ಡಿ ವಿ ಜಿನೇ ಅದನ್ನೆಲ್ಲ ಬರೀತಾರೆ. ಹೇಗೆ ತೊಗೊಳ್ಬೇಕು ನಾವು ಕೃಷ್ಣನ ಕಥೆಯನ್ನು ಹೇಳುವಂಥ ಭಾಗವತವನ್ನು, ಮಹಾಭಾರತದಲ್ಲಿ ಬರುವ ಅವನ ಪಾತ್ರವನ್ನು ಇತ್ಯಾದಿ ಅಂತಂದಿಲ್ಲ. ಸಂಸ್ಕೃತಿ ಅಂತ ಒಂದು ಪುಸ್ತಕ, ಭಾಳ ಸೊಗಸಾದ ಪುಸ್ತಕ, ಚಿಕ್ಕ ಪುಸ್ತಕ ಆದರೆ ಭಾಳ ಸೊಗಸಾದ ಪುಸ್ತಕ. ಒಬ್ಬ ಸುಸಂಸ್ಕೃತ ಹೇಗಿರ್ತಾನೆ, ಎಷ್ಟು ಚೆನ್ನಾಗಿ ಅದನ್ನು ಅನಲೈಸ್ ಮಾಡ್ತಾರೆ ಅವರು ಅಂದರೆ ಅದನ್ನು ಕುರಿತು ಇನ್ನೇನು ಹೆಚ್ಚಿಗೆ ಯಾರು ಏನು ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನೋಷ್ಟು ಒಂದು ಪೂರ್ಣತೆಯ ಕಡೆಗಿದೆ ಆ ಪುಸ್ತಕ ಅಂತ ಹೇಳ್ಬೋದು. ಆಮೇಲೆ ಅವರ ಪುಸ್ತಕಗಳಲ್ಲಿ ಇನ್ನೊಂದು ಭಾಳ ಮಾತ್ರವಾದ್ದು ಜ್ಞಾಪಕ ಚಿತ್ರಶಾಲೆ ಅಂತ ನಾನು ಮುಗಿಸ್ತೀನಿ ಟೈಮಿಗೆ ಸರಿಯಾಗಿ. 8 ಸಂಪುಟಗಳು, 8 ದೊಡ್ಡ ಸಂಪುಟಗಳು. ಅದು ಒಟ್ಟು 2000 ಪುಟ ಆಗುತ್ತೆ. ಬರಹ ಬರೀ ಜ್ಞಾಪಕ ಚಿತ್ರಶಾಲೆದೆ 2000 ಪುಟ ಆಗುತ್ತೆ. ಅದರಲ್ಲಿ ಸಾಹಿತ್ಯೋಪಾಸಕರು ಅಂತ, ಸಾಹಿತ್ಯದ ಉಪಾಸನೆ ಮಾಡಿದ ಕೆಲವರು ದೊಡ್ಡವರು, ಅವ್ರ ಬಗ್ಗೆ ಎಲ್ಲ ಇದೆ. ಭಾಳ ಸೊಗಸಾಗಿದೆ. ಅವರು ಮನೆಯ ಕಥೆ ಹೇಳ್ತಾರೆ ಅದನ್ನೆಲ್ಲ. ಅಂದರೆ ಒಂಥರ ನಾವೇನೋ ಗ್ರಂಥ ಓದ್ತಾ ಇದ್ದೀವಿ, ತುಂಬ ಕ್ಲಿಷ್ಟವಾದದ್ದು ಪರಿಭಾಷೆಗಳಿಂದ ತುಂಬಿದ್ದು ಅಂತ ಅನಿಸೋದೇ ಇಲ್ಲ.
ಒಳ್ಳೆಯ ಮಾಸ್ತಿಯವರ ಸಣ್ಣ ಕಥೆಗಳನ್ನು ಓದಿದ್ರೆ ಹೇಗಿರುತ್ತೋ, ಏನು ಆಯಾಸವಾಗದೆ ಹೇಗೆ ಕಥೆ ನಮ್ಮೊಳಗಡೆ ಇಳಿಯುತ್ತೆ ಹಾಗಿದೆ ಇದು. ಸಾಹಿತ್ಯೋಪಾಸಕರು, ಕಲೋಪಾಸಕರು, ಆಮೇಲೆ ಸಾರ್ವಜನಿಕರು, ಸಾರ್ವಜನಿಕ ಕೆಲಸಗಳನ್ನು ಮಾಡಿದವರು, ಹೃದಯ ಸಂಪನ್ನರು, ಮೈಸೂರಿನ ದಿವಾನರುಗಳು, ಅದರಲ್ಲಿ ಮಿರ್ಜಾ ಮತ್ತು ವಿಶ್ವೇಶ್ವರ ಇವರೆಲ್ಲ ಬರ್ತಾರೆ. ಹೀಗೆ ಇದು ರಾಜರ ಚರಿತ್ರೆ ಅಲ್ಲ, ರಾಜಕೀಯ ಚರಿತ್ರೆನೂ ಅಲ್ಲ, ಒಂಥರ ವ್ಯಕ್ತಿ ಚರಿತ್ರೆ, ಸಂಸ್ಕೃತಿ ಚರಿತ್ರೆ. ಬೆಂಗಳೂರಿನ ಒಂದು ಮುಂದಕ್ಕೆ ಏನಾದರೂ ಬೆಂಗಳೂರಿನ ಚರಿತ್ರೆ ಕುರಿತು ಬರೀಬೇಕು ಅಂತಂದರೆ ಈ ಸಂಪುಟಗಳೆಲ್ಲ ಭಾಳ ಸೋರ್ಸಸ್, ಇದು ಭಾಳ ಒರಿಜಿನಲ್ ಸೋರ್ಸಸ್ ಅಂತ ಹೇಳ್ಬೋದು ಈ ಸಂಪುಟಗಳು. ಇದನ್ನು ನೋಡಿ ಬೆಂಗಳೂರಿನ ಆ ಕಾಲ ಬೆಂಗಳೂರು ಹೇಗಿತ್ತು ಅನ್ನೋದನ್ನು ಬರೆಯೋದಕ್ಕೆ ಸಾಧ್ಯವಾಗ್ತದೆ, ಅಥವಾ ಅದಕ್ಕೆ ಸಹಾಯ ಆಗುತ್ತದೆ. ಇದರಲ್ಲಿ ದೊಡ್ಡ ದೊಡ್ಡ ದಿವಾನರುಗಳು ಬರ್ತಾರೆ, ಗಾರೆ ಕೆಲಸದವರು ಕೂಡ ಬರ್ತಾರೆ. ಶಿವಪಿಚ್ಚೈ ಮೊದಲೆಯಾರ್ ಅಂತ ಗಾರೆ ಕೆಲಸದವನು, ವೆಂಕಟನಾರಾಯಣ ಅಂತ, ಕೃಷ್ಣಪ್ಪ ಅಂತ, ಅವ್ರನ್ನೆಲ್ಲ ಇವರು ಗಡಿಗಳ ಮೇಲೆ ಕೂತ್ಕೊಂಡು ಮಾತಾಡಿಸ್ತಾ ಇದ್ದಿದ್ದರೆ ಭಾಳ ಸ್ವಾರಸ್ಯಕರವಾದ ಸಂಭಾಷಣೆ ಎಲ್ಲ ಇದೆ ಇದರಲ್ಲಿ. ಇದಲ್ಲದೆ ಉಮರನ ಹೊಸಗೆ ಒಂದು ಪುಸ್ತಕ, ಅದರ ಮುನ್ನುಡಿ ಅಂತೂ ಭಾಳ ವಿಚಾರಪೂರ್ಣವಾದ ಮುನ್ನುಡಿ. ಉಮರ್ ಅಂತ ಅವನು ರುಬಾಯಿತ್ಗಳನ್ನು ಬರೆದಿದ್ದಾನೆ, ಅದನ್ನು ಇಂಗ್ಲೀಷಿಗೆ ಅನುವಾದ ಆಗಿದೆ. ಅದನ್ನು ಫಿಟ್ಜ್‌ಜೆರಾಲ್ಡ್ ಅನ್ನೋನು ಮಾಡಿದ್ದಾನೆ. ಅದು ರುಬಾಯಿಯಾತ್ ಅಥವಾ ರುಬಾಯಿ ಅಂತ ಪರ್ಷಿಯನ್ ಕವಿ, ಪರ್ಷಿಯನ್ನಲ್ಲಿ ಬರೆದದ್ದನ್ನು ಇಂಗ್ಲೀಷಿಗೆ ಫಿಟ್ಜ್‌ಜೆರಾಲ್ಡ್ ಮಾಡಿದ್ದಾನೆ. ಅದನ್ನು ಇವರು ಅನುವಾದ ಮಾಡಿದ್ದಲ್ಲದೆ ಅದಕ್ಕೆ ಭಾಳ ವಿಚಾರಪೂರ್ಣವಾದ ದೀರ್ಘವಾದ ಮುನ್ನುಡಿ ಬರೆದಿದ್ದಾರೆ. ಹೇಗೆ ಕೃಷ್ಣಶಾಸ್ತ್ರಿಗಳು ವಚನ ಭಾರತಕ್ಕೆ ಮತ್ತು ಕಥಾಮೃತಕ್ಕೆ ಮುನ್ನುಡಿ ಬರೆದಿದ್ದಾರೋ ಅದನ್ನು ನೀವು ಓದಬೇಕು. ವಚನ ಭಾರತದ ಮುನ್ನುಡಿ ಇದೆಯಲ್ಲ, ಕಥಾಮೃತದ ಮುನ್ನುಡಿ, ಅದೇ ಒಂದು ಗ್ರಂಥ ಇದ್ದಾಗಿದೆ, ಭಾಳ ಸೊಗಸಾಗಿದೆ. ಎಲ್ಲ ನಮಗೆ ಗೊತ್ತಿಲ್ಲದ ವಿಷಯಗಳೇ, ಇವನ್ನೆಲ್ಲ ಇವರು ಎಲ್ಲಿಂದ ಆಗಲು ತೆಗೆದರು ಅಂತ ಆಶ್ಚರ್ಯವಾಗುತ್ತೆ. ಹಾಗೆ ಒಂದೊಂದು ಪ್ಯಾರಾಗ್ರಾಫ್ ಕೂಡ, ಎಷ್ಟೋ ಸಲ ಒಂದು ವಾಕ್ಯವೂ ಕೂಡ ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ, ಹೊಸ ವಿಚಾರಗಳನ್ನು ತಂದುಕೊಡ್ತಾ ಹೋಗುತ್ತೆ. ಹಾಗೆ ಉಪಮೆ, ರೂಪಕ, ದೃಷ್ಟಾಂತ ಅವುಗಳಿಂದ ಇಡುಕಿರದಂಥ ಭಾಳ ಸೊಗಸಾದ ಮತ್ತು ವಿಚಾರಪೂರ್ಣವಾದ ಮುನ್ನುಡಿ ಉಮರನ ಹೊಸಗೆದು ಕೂಡ. ಆಮೇಲೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ. ಭಗವದ್ಗೀತೆ ಬರೀ ಒಂದು ಕಾಲಕ್ಕೆ ಒಬ್ಬ ವ್ಯಕ್ತಿಗೆ ಹೇಳಿದ್ದಲ್ಲ, ಎಲ್ಲ ಕಾಲದ ಜನರಿಗೆ ಜೀವನದ ಸಂಬಂಧದಲ್ಲಿ ಹೇಳಿದ್ದು. ಭಗವದ್ಗೀತೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ವಿಚಾರಗಳನ್ನು, ಚಿಂತನೆಗಳನ್ನು ಕುರಿತದ್ದು ಅನ್ನೋ ಅರ್ಥದಲ್ಲಿ ಅದನ್ನು ಜೀವನ ಧರ್ಮ, ಅದು ಮೋಕ್ಷಶಾಸ್ತ್ರವೂ ಹೌದು. ಒಂದು 5% ಜನರಿಗೆ ಮುಕ್ತಿ ಕೊಡುವಂಥದ್ದು ಮೋಕ್ಷಶಾಸ್ತ್ರ. ಇನ್ನು 95%ಗೆ ಅದು ಜೀವನ ಧರ್ಮಶಾಸ್ತ್ರ. ಜೀವನ ಹೇಗೆ ನಡೆಸಬೇಕು ಒಬ್ಬ ಮನುಷ್ಯ ಅನ್ನೋದಕ್ಕೆ ಬೇಕಾದ್ದು ಕೂಡ. ನಮ್ಮ ಜೀವನದ ಎಷ್ಟೋ ಸಮಸ್ಯೆಗಳಿಗೆ ಅಲ್ಲಿ ಉತ್ತರ ಸಿಗುತ್ತೆ ಹೇಗೆ ಅಂತ ಹೇಳ್ತಾರೆ. ಪುಟ್ಟ ದೃಷ್ಟ ಅಂತ ಆಗಲೇ ಹೇಳಿದ್ನಲ್ಲ, ಚಿಕ್ಕ ಚಿಕ್ಕ ಕಥೆಗಳು, ಇವೆಲ್ಲರ ಮೂಲಕ ಅದು ಇದನ್ನು ಕುರಿತು ನಮ್ಮ ಸಂಸ್ಕೃತ ಪ್ರೊಫೆಸರ್ ಆಗಿದ್ದರು ಪಾಂಡುರಂಗಿ, KT ಪಾಂಡುರಂಗಿ, ಭಾಳ ದೊಡ್ಡ ಸಂಸ್ಕೃತ ವಿದ್ವಾಂಸರು, ಚೆನ್ನಾಗಿ ರಾಮಾಯಣ, ಭಾರತ, ಭಗವದ್ಗೀತೆ ಅವ್ರು ಹೇಳ್ತಾರೆ, ಇದು ಈ ಗ್ರಂಥ, ಈ ಶ್ರೀಮದ್ ಭಗವದ್ಗೀತಾ ಅಥವಾ ಜೀವನ ಧರ್ಮ, ಈ ಗ್ರಂಥ ಕನ್ನಡ ಸರಸ್ವತಿ ಭಂಡಾರಕ್ಕೆ ಒಂದು ಅಮೂಲ್ಯವಾದ ಕೊಡುಗೆ ಅಂತ ಹೇಳಿದ್ದಾರೆ. ತುಂಬ ಓದೋರು, ತಿಳಿದವರು ಇಷ್ಟು ಪ್ರಶಂಸೆಗಳನ್ನೆಲ್ಲ ಗಳಿಸಿದಂಥದ್ದು. ಇವ್ರದ್ದು ತಿಲಕರು, ಬಾಲಗಂಗಾಧರ ತಿಲಕರು ಗೀತಾರಹಸ್ಯ ಅಂತ ಒಂದು ಭಗವದ್ಗೀತೆಗೆ ಒಂದು ಇದು ಬರೆದಿದ್ದಾರೆ, ಹೇಳಿದಾಗ ಅಂತ ಕಾಣುತ್ತೆ ಒಂದು ವ್ಯಾಖ್ಯಾನ. ಅದು ಸ್ವಾತಂತ್ರ್ಯ ಚಳುವಳಿ ಕಾಲ, ಆ ಸ್ವಾತಂತ್ರ್ಯವನ್ನು ಮನಸ್ಸಿನಲ್ಲಿಟ್ಟು ಅದರ ಹಿನ್ನೆಲೆಯಲ್ಲಿ ಬರೆದಿರೋದು. ಆದರೆ ಇದು ಅಂಥ ಯಾವ ಒಂದು ಕಾಲಿಕವಾದ ಹಿನ್ನೆಲೆಯನ್ನು ಉಳ್ಳದ್ದಲ್ಲ, ಇದು ಒಟ್ಟು ಜೀವನದ ಹಿನ್ನೆಲೆಯಲ್ಲಿ ಬರೆದಿರುವಂಥದ್ದು. ಅದರಿಂದ ಅದಕ್ಕಿಂತ ಇದು ಹೆಚ್ಚು ಅರ್ಥಪೂರ್ಣವಾದ್ದು, ಹೆಚ್ಚು ಎತ್ತರದ್ದು ಅಂತ ನನಗನ್ಸುತ್ತೆ. ಇನ್ನು ಮಂಕುತಿಮ್ಮನ ಕಗ್ಗ, ಈ ಉಳಿದಿರೋ ಸಮಯದಲ್ಲಿ ನಾನು ಹೇಳಿಬಿಟ್ರೆ ಅಲ್ಲಿ ಮುಗಿಯುತ್ತೆ. ರಾಮಸ್ವಾಮಿಗಳಿಗೆ ಕಣ್ಣು ಕೆಂಪಾಗ್ತಿದೆ ಅಂತ ಕಾಣುತ್ತೆ, ಭಾಳ ಹೊತ್ತು ಮಾಡ್ತಾ ಇದ್ದಾನೆ ಇವನು ಅಂತ. ಆದರೆ ಇಷ್ಟು ಜನರು ಇರೋದ್ಮೇಲೆ ಅವ್ರು ನನಗೇನು ಆಕ್ಷೇಪಣೆ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ರೂಮಿಗೆ ಹೋದಾಗ ಏನಾರು ಹೇಳ್ಬೋದು, ಹೇಳ್ಕೊಂಡು ಪರವಾಗಿಲ್ಲ, ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಕೋಬೋದು. ಈ ಮಂಕುತಿಮ್ಮನ ಕಗ್ಗ ಇದನ್ನು ಬರೆದಾಯ್ತಲ್ಲ, ಬರೆದಾದ್ಮೇಲೆ DVG ಅವರು ಸ್ನೇಹಿತರು ಕೆಲವರಿಗೆ ಬರಬೇಕಾದವರಿಗೆ ಒಂದೊಂದು ಪ್ರತಿ ಕಳಿಸ್ಕೊಟ್ರು, ಕಾಂಪ್ಲಿಮೆಂಟ್ರಿ ಕಾಪಿ. ಕುವೆಂಪು ಅವರಿಗೂ ಕಳಿಸಿದ್ರು, ನಮ್ಮ ರಾಷ್ಟ್ರಕವಿಗೆ. ಅವರು ಅದು ನೋಡಿ ನಂಗೆ ಏನು ಅನ್ನಿಸ್ತು ಅಂದರೆ ಅವರೇ ಹೇಳಿದ್ದಾರೆ, ಕೈಗೆ ಬಂತು ಮಂಕುತಿಮ್ಮನ ಕಗ್ಗ, ಹೆಸರು ನೋಡಿ ಅವರಿಗೆ ನಗು ಬಂತು. ಇದು ಒಂದು ಕಗ್ಗ, ಕಾವ್ಯ ಅಲ್ಲ, ಕಗ್ಗ ಅಂದರೆ ಕೆಲಸಕ್ಕೆ ಬಾರದು ಬರವಣಿಗೆ. ನನಗೆ ಇದನ್ನು ಬರೆದವನು ಯಾರೋ ಬೃಹಸ್ಪತಿ ಅಲ್ಲ, ಮಂಕುತಿಮ್ಮನ ಕಗ್ಗ, ಚೆನ್ನಾಗಿದೆ ಹೆಸರು ಅಂದ್ಕೊಂಡು ನಕ್ಕರಂತೆ. ಆಮೇಲೆ ನಾನು ಓದ್ತಾ ಹಾಗೆ ನಕ್ಕ ಹಗುರವಾದ ಮನಸ್ಸು ಗಂಭೀರವಾಗ್ತಾ ಹೋಯಿತು ಅಲ್ಲಿ ಹೇಳಿರೋ ವಿಚಾರ ನೋಡ್ತಾ. ಅದನ್ನು ಅವರೇ ಒಂದು ಕಡೆ ಹೇಳ್ತಾರೆ, ಹಸ್ತಕ್ಕೆ ಬರೇ ನನ್ನ ಕೈಗೆ ಮಂಕುತಿಮ್ಮನ ಕಗ್ಗ ಬಂದಾಗ, ಪುಸ್ತಕ ಬಂದಾಗ ಹಸ್ತಕ್ಕೆ ಬರೀ ನಕ್ಕೆ ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ. ಓದ್ತಾ ಇದು ಬರೀ ಕೈಯಲ್ಲಿ ಹಿಡಿಯುವಂಥದ್ದಲ್ಲ, ತಲೆ ಮೇಲೆ ಧರಿಸ್ಕೊಳ್ಬೇಕಂಥದ್ದು. ಮಸ್ತಕಕ್ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನಕ್ಕೆ, ಇದರಲ್ಲಿ ಅಭಿವ್ಯಕ್ತವಾಗಿರುವ, ಇದರಲ್ಲಿ ಪ್ರಕಟವಾಗಿರುವ ಅದ್ಭುತವಾದ ಜೀವನ ದರ್ಶನ ಇದೆಯಲ್ಲ, ಈ ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಹೀಗೆ ಕುವೆಂಪು ಅವರ ನಮಸ್ಕಾರವನ್ನು ಗಳಿಸ್ಕೊಂಡದ್ದು, ಅವರ
ಇದು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಯೋಗ್ಯವಾದಂಥ ಇದು ಒಂದು ಕಿರೀಟ, ಮಣಿ ಕಿರೀಟ ಇದು ಅಂತ ಅವ್ರು ಹೇಳಿರೋದು ಮಾತಿನಿಂದಲೇ ಮಂಕುತಿಮ್ಮನ ಕಗ್ಗ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಇದನ್ನು ಬರೆದು ಕಳಿಸ್ಕೊಟ್ರವರು ಅದೇ ಮಂಕುತಿಮ್ಮನ ಕಗ್ಗದ ಧಾಟಿಯಲ್ಲೇ ಬರೆದು ಕಳಿಸಿದರು. ಡಿ ವಿ ಜಿ ಇದರಲ್ಲಿ ದೈವ, ವಿಧಿ, ಧರ್ಮ, ಶಾಸ್ತ್ರ, ಕರ್ಮ, ಜನ್ಮ, ಪುನರ್ಜನ್ಮ ಎಲ್ಲರೂ ಮನುಷ್ಯನ ದಿನದಿನ ಜೀವನದ ಸುಖ ದುಃಖ ವಿಧಿ ಎಲ್ಲರನ್ನು ಕುರಿತು ಮಾತಾಡ್ತಾರೆ. ಬಹಳ ಅತ್ಯಂತ ಉತ್ತಮ ಮಟ್ಟದಲ್ಲಿ ಚಿಂತನೆ ಮಾಡಿದಾಗ ಏನು ಅನ್ನಿಸ್ಬೋದೋ, ಒಬ್ಬ ತುಂಬ ಓದ್ಕೊಂಡವನಿಗೆ ಬಹುಶ್ರುತನಿಗೆ ಏನು ಅನ್ನಿಸ್ಬೋದು ಅಂಥದ್ದೆಲ್ಲ ಇಲ್ಲಿ ಒಂದೊಂದು ಸ್ಟ್ಯಾನ್ಸಾಗಿ ಬಂದಿದೆ. ಬರ್ತಾ ಏನಾಗಿದೆ, ಅದು ಒಂದೊಂದಕ್ಕೂ ಒಂದೊಂದು ಉಪಮೆ ಇರುತ್ತೆ. ಉಪಮೆ ಅನ್ನೋದು ಸಾಹಿತ್ಯದ ಒಂದು ಸಾಧನ, ಅದು ಮಾತನ್ನು ಮನೋಹರವಾಗಿಸಬಲ್ಲದ್ದು. ಬರೀ ಹಾಗೆ ಹೇಳಿದರೆ ಏನಾಗುತ್ತೆ, ಅದು ಜಡ ನೀತಿಯಾಗ್ಬಿಟ್ಟು ನೀರಸವಾಗ್ಬೋದು. ಆದರೆ ಉಪಮೆ ಮೊದಲಾದ್ರಿಂದ, ಪ್ರಾಸ ಮೊದಲಾದ್ರಿಂದ, ಇದು ಐದೈದು ಮಾತ್ರೆಯ ಗಣದ್ದಾದ್ದರಿಂದ ಆ ಲಯದಿಂದಾಗಿ ಕಿವಿಗೆ ಹಿತವಾಗ್ತಾ, ಉಪಮೆಯಿಂದಾಗಿ ಮನಸ್ಸಿಗೆ ಹಿತವಾಗ್ತಾ, ಮತ್ತು ಅದರ ನೀತಿಯಿಂದಾಗಿ ಭಾಳ ನಮ್ಮ ವಿಚಾರಕ್ಕೆ ಕೊಡುಗೆ ಕೊಡ್ತಾ ತುಂಬ ಇದಾದ ಮಂಕುತಿಮ್ಮನ ಕಗ್ಗಕ್ಕೆ ಒಂದು ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ. ಜ್ಞಾನಪೀಠ ಬರಬೇಕಾಗಿತ್ತು, ಇದಕ್ಕೆ ಬರಲಿಲ್ಲ ಹಾಗೆ ಅಂತ. ಜ್ಞಾನಪೀಠ ಪಡೆದ ಕೃತಿಗಳಿಗಿಂತಲೂ ದೊಡ್ಡ ಕೃತಿ ಇದು, ಎಷ್ಟೋ ಜ್ಞಾನಪೀಠ ಪಡೆದ ಕೃತಿಗಳಿಗಿಂತ. ಆದರೆ ಅದು ಯಾಕೆ ಬರಲಿಲ್ಲ ಅಂದರೆ, ಅಲ್ಲಿ ಯೋಚನೆ ಮಾಡಲಿ, ಏನೋ ನಿಯಮ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕೆಲವು. ಇಂಥ ಪುಸ್ತಕಗಳು ಬರ್ಬೋದು ಅಂತ ಮುಂಚೆ ಗೊತ್ತಿರೋದಿಲ್ಲ. ಆ ನಿಯಮದಲ್ಲಿ ಅದು ಒಂದು ಥೀಮ್ ಇರಬೇಕು ಪುಸ್ತಕಕ್ಕೆ. ಅವ್ರು ಜ್ಞಾನಪೀಠ ಕೊಡೋ ಪುಸ್ತಕಕ್ಕೆ ಒಂದು ಥೀಮ್ ಇರಬೇಕು. ಇದರಲ್ಲಿ ಒಂದು ಥೀಮ್ ಅಂತಿಲ್ಲ. ಇಲ್ಲೆಲ್ಲೋ ವಿಧಿ ಬಗ್ಗೆ ಹೇಳ್ತಾರೆ, ಇಲ್ಲೆಲ್ಲೋ ದೇವರ ಬಗ್ಗೆ ಹೇಳ್ತಾರೆ, ಇನ್ನೆಲ್ಲೋ ಜನ್ಮದ ಬಗ್ಗೆ ಹೇಳ್ತಾರೆ. ಈ ಥರ ಬೇರೆ 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 ಐಟಮ್ಗಳು ಇದೆಲ್ಲ. ಅಂದರೆ ಒಂದು ಥೀಮ್ ಇಲ್ವಲ್ಲಪ್ಪ ಇದರಲ್ಲಿ. ಈಗ ರಾಮಾಯಣ ಮಹಾಭಾರತದಾಗ ಒಂದು ಥೀಮ್ ಇರುತ್ತಲ್ಲ, ಒಂದು ಕತೆ, ಅದಿಲ್ಲ. ಅದನ್ನ ಇದನ್ನು ಕೊಡೋಕ್ಕೆ ಬರಲ್ಲ ಅಂತಂದು ಹೇಳಿ ಅದನ್ನು ಕೈ ಬಿಟ್ಟಿದ್ದಷ್ಟೇ. ಕೈ ಬಿಟ್ಟವರು ಕೂಡ ಭಾಳ ಸಂತಾಪ ಪಟ್ಕೊಂಡು ಇಂಥ ಕೃತಿ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಕೈ ಬಿಡಬೇಕು. ಆ ಥರದ ದೊಡ್ಡ ಪುಸ್ತಕ. ಅದರಿಂದ ಜ್ಞಾನಪೀಠ ಬರಲಿಲ್ಲ ಅದಕ್ಕೆ ಹಾಗೆ ಅಂತಂದ್ಬಿಟ್ಟು ನಾವು ಖೇದ ಪಡಬೇಕಾದ್ದು ಇಲ್ಲ. ಆ ನಿಯಮಕ್ಕೆ ಅದು ಒಳಪಡುವಂಥದ್ದಾಗಿಲ್ಲ, ಅದನ್ನು ಮೀರಿದ್ದಿದ್ದು. ನೋಡಿ, ಇಲ್ಲಿ ಕೆಲವು ಸುಮ್ಮನೆ ಒಂದು 4 ಮಾತ್ರ ಓದ್ಬಿಡ್ತೀನಿ ಇರೋ ಸಮಯದಲ್ಲಿ. ಇದು ಜನ ನಾವು ಸುಖ 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 ಅಂತೀವಲ್ಲ, ಈ ಸುಖ ಎಂಥದ್ದು? ಮನುಷ್ಯನಿಗಿರುವ ಸುಖದ ಯೋಗ ಎಂಥದ್ದು ಅದನ್ನು ಹೇಳ್ತಾರೆ. ಮಿಡಿಚೇಪೆಕಾಯಿಗಳ ತಡಬಡನ್ನೇ ನುಂಗುವುದು. ಈ ಪೇರ್ಲಹಣ್ಣು ಅಂತಲ್ಲ, ಸೀಬೆಕಾಯಿ, ಸೇಬಲ್ಲ ಸೀಬೆಕಾಯಿ, ಅದನ್ನು ಪೇರ್ಲಕಾಯಿ ಅಂತಾರಲ್ಲ. ಆ ಮಿಡಿ ಚೇಪೆಕಾಯಿ ಮಿಡಿ ಅದು ಒಂಚೂರು ಹುಳಿಯಾಗಿ ರುಚಿಯಾಗಿರುತ್ತೆ. ಅದನ್ನು ಒಂದು ತಿಂದು ನೋಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದಾಗತ್ತೋ ಒಂದು 4 ತಿಂದ್ಬಿಡೋದು. ಮಿಡಿ ಚೇಪೆಕಾಯಿಗಳ ತಡಬಡನ್ನೇ ನುಂಗುವುದು. ಅದು ಒಳಗೋಗ ಸುಮ್ಮನೆ ಇರುತ್ತೆ. ಅದು ಕಡಿಯ ಹೊಟ್ಟೆಯಲ್ಲಿ ಒಳಗಡೆ ಹೋದ್ದು ಹೊಟ್ಟೆ ನೋವು ಬರುತ್ತದು. ಹಸಿ ಕಾಯಿ ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು, ಅದು ಹೋಗಲಿ ಅಂತ. ಮಿಡಿಚೇಪೆಕಾಯಿಗಳ ತಡಬಡನೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು. ಬಿಡುತ್ತಿರಲು ಅದು ಹೊರಗೆ ಹೋಗ್ತಿರುವಾಗ ಆಹಾ ಸುಖಾಯಿಗಳೆನ್ನುವುದು. ಬಿಡುತ್ತಿರಲು ನೋವಾಗ ಅಪ್ಪ ಸುಖಾಯಿಗಳೆನ್ನುವುದು. ಪೊಡವಿಗಿದೆ ಭೋಗ ವಿಧಿ ಮಂಕುತಿಮ್ಮ. ಮನುಷ್ಯನ ಹಣೆಯಲ್ಲಿ ಬರೆದಿರ್ತಕ್ಕಂಥ ಭೋಗ ಎಲ್ಲ ಇಷ್ಟೇ. ಇಲ್ಲದ್ದು ಮಾಡ್ಕೊಂಡು ಏನೋ ದುಃಖಗಳನ್ನ ತಂದುಕೊಳ್ಳೋದು. ಆ ದುಃಖನ ಹೇಗೋ ಕಷ್ಟಪಟ್ಟು ಬರೆಯಿಸ್ಕೊಳ್ತಾ ಸಜ್ಜ ಈಗ ಪಾರದನಪ್ಪ ಅಂದು. ನನಗೊಂದು ಸಲ ಅಡಿಗರು ಅವರೇನು ಸ್ಟೇಟ್ಸಿಗೆ ಹೋಗಿದ್ದಾಗ ಒಂದು ಪೆನ್ನು ನನಗೆ ಲೇಖಕ ಅಂತ ಒಂದು ಪೆನ್ ತಂದು ಕೊಟ್ಟರು, ಒಂದು ಪಾರ್ಕರ್ ಪೆನ್ನು. ಅದು ಪಾರ್ಕರ್ ಪೆನ್ ಎಲ್ಲ ಕಡೆ ಸಿಗುತ್ತೆ, ಅಂದರೆ ಅಡಿಗರು ಕೊಟ್ಟಿದ್ದು, ಒಬ್ಬ ದೊಡ್ಡ ಕವಿ ಕೊಟ್ಟದ್ದು. ನಾನು ಭಾಳ ಜತನವಾಗಿ ಇಟ್ಕೊಂಡಿದ್ದೆ. ಅದು ನೋಡ್ತೀನಿ ಒಂದು ದಿವಸ ಕಳೆದೋಗ್ಬಿಟ್ಟಿದೆ. ಇಲ್ಲೇ ಇಲ್ಲ, ಅಲ್ಲಿ ಹುಡುಕ್ತೆ, ಇಲ್ಲಿ ಹುಡುಕ್ತೆ, ಎಲ್ಲೆಲ್ಲೋ ಹುಡುಕ್ತೆ, ಅದು ಇಲ್ಲದಲ್ಲಿ ಎಲ್ಲ ಹುಡುಕಿ ಸಿಗದೆ ಭಾಳ ಖಿನ್ನನಾಗಿದೆ. ಇನ್ಯಾವತ್ತೋ ಒಂದು ದಿವಸ ಏನೋ ಟೇಬಲ್ ಮೇಲಿನ ಪತ್ರಗಳನ್ನ 15 ತೆಗೆದು ಏನೋ ಮಾಡ್ತಿರೋ ಅಲ್ಲಿ ಕಂಡುಬಿಡ್ತದೆ ಪೆನ್ನು. ಅವಾಗ ಎಷ್ಟು ಸಂತೋಷ ಆಗೋಯ್ತು ಅಂದರೆ, ಆ ಪೆನ್ ಇದ್ದೇ ಇತ್ತದೋ. ಈಗ ಹೊಸದಾಗಿ ಸಂತೋಷ ಆಗಿದ್ದು ಅಂತಂದರೆ ಅದು ಕಳ್ಕೊಂಡೆ ಅನ್ನೋ ದುಃಖ ತಂದುಕೊಂಡು ಆಮೇಲೆ ದುಃಖ ಪರಿಹಾರವಾದಾಗ ಅದನ್ನು ಸಂತೋಷ ಸುಖ ಅನ್ನೋದು. ಪೊಡವಿಗಿದೆ ಭೋಗಬೀದಿ ಮಂಕುತಿಮ್ಮ. ಆಮೇಲೆ ಅದು ತಕ್ಷಣ ನೆನಪಾಗಲ್ಲ, ಯಾವ್ದಾರ ಒಂದು 4 ಹೇಳೋಣ ಅಂತ. ಅಲ್ಲಿಗೆ ಅದು ಮುಗೀತು. ಅಂದರೆ ಮನುಷ್ಯನ ಭೋಗ ಇಷ್ಟೇ. ಅನ್ನ ಉಣುವೊಂದು ಕೇಳ್ ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿಮೆಯ ಬೆವರು ಪೆರರ ಕಣ್ಣೀರು. ದಿನ ದಿನ ಊಟ ಸಲೀಸಾಗಿ ಮಾಡೋದಲ್ಲ. ಈ ಅನ್ನವನ್ನು ಹೇಗೆ ಸಂಪಾದಿಸ್ತೀನಿ ನಾನು? ಬೇರೆಯವ್ರನ್ನ ನೋಯಿಸಿ ಮಾಡಿದ ಸಂಪಾದನೆಯ ಅನ್ನವೋ ಇದು ನಿನ್ನ ದುಡಿಮೆಯ ಬೆವರಿನಿಂದ ಮಾಡಿದ ಸಂಪಾದನೆಯಿಂದ ನೀನು ಊಟ ಮಾಡ್ತಾಯಿದೆಯೋ. ಪೆರರ ಕಣ್ಣೀರು, ಇನ್ನೊಬ್ಬರ ಕಣ್ಣಲ್ಲಿ ನೀರು ತರಿಸಿ ಮೋಸ ಮಾಡಿ ಅನ್ಯಾಯ ಮಾಡಿ ಅವರಿಗೆ ನೀನು ಈ ಅನ್ನವನ್ನು ಸಂಪಾದನೆ ಮಾಡಿದೆಯೋ. ಅನ್ನ ಉಣುವೊಂದು ಕೇಳ್ ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿಮೆಯ ಬೆವರು, ನಿನ್ನ ಬೆವರಿನಲ್ಲಿ ಬೇಯಿಸಿದೆಯೋ. ಪೆರರ ಕಣ್ಣೀರೋ, ಇನ್ನೊಬ್ಬರ ಕಣ್ಣೀರಿನಲ್ಲಿ ಬೇಯಿಸಿದೆಯೋ. ತಿನ್ನು ನೀನು ಜಗಕ್ಕೆ ತಿನ್ನಲಿತ್ತನಿತ. ನೀನು ಜಗತ್ತಿಗೆ ಏನು ಕೊಟ್ಟಿದೆಯೋ
ನೀನು ಜಗತ್ತಿಗೆ ಏನು ಕೊಟ್ಟಿದ್ದೀಯೋ ಅಷ್ಟನ್ನು ನೀವು ಊಟ ಮಾಡ್ಬೋದು, ಅಷ್ಟಕ್ಕೆ ಮಾತ್ರ ನಿಂಗೆ ಅರ್ಹತೆ ಇದೆ. ತಿನ್ನು ನೀನು ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಇದಕ್ಕೂ ಮೀರಿ ತಿಂದದ್ದು ಅದು ನನಗೆ ಜೀರ್ಣವಾಗಲ್ಲ, ಅದು ಒಂದು ಋಣ, ಅದು ಉಳ್ಕೊಳ್ಳುತ್ತದು, ಲೋಕದ ಋಣ ನಿನ್ನ ಮೇಲೆ ಉಳ್ಕೊಳ್ಳುತ್ತೆ, ಬೇರೆಯವರಿಗೆ ಅನ್ಯಾಯ ಮಾಡಿದ ಸಂಪಾದನೆಯಿಂದ ಊಟ ಮಾಡಿದ್ದಾದರೆ ಅಂತ. ಎಷ್ಟು ಸೊಗಸಾದ ತತ್ವ ಇದು. ಇಳೆಯಿಂದ ಮೊಳಕೆ ಒಗೆಯೊಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಒಗೆಯೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿದನೇ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರ ಅದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಹೆಸರು ಬೇಕು ಅಂತ ಒದ್ದಾಡ್ತೀಯಲ್ಲ, ದಿನ ಪೇಪರ್ ನೋಡೋದು, ರೇಡಿಯೋ ನೋಡೋದು, ನಂದೇನಾದರೂ ಬಂತ, ಅಲ್ಲೆಲ್ಲ ಫಂಕ್ಷನಿಗೆ ಹೋಗಿದ್ದೆ, ಅದೇನು ರಿಪೋರ್ಟ್ ಆಗಿದೆ, ಹೀಗೆ ನಿನ್ನ ಹೆಸರು ಪತ್ರಿಕೆಯಲ್ಲಿ ಎಲ್ಲೋ ಟಿ ವಿನಲ್ಲಿ ಬರುತ್ತಾ ಅಂತ ಕಾಯ್ತೀಯಲ್ಲ. ಹೆಸರೆಂಬುದೇ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿ ಒಳಗೆ, ಈ ದೊಡ್ಡ ಬ್ರಹ್ಮಪುರಿ ಈ ಲೋಕದಲ್ಲಿ ವಿಶ್ವದಲ್ಲಿ ನಿನಗೊಂದು ಪ್ರತ್ಯೇಕ ಹಸೆ ಬೇಕಾ? ಅಂಥ ಹೆಸರಿನ ಆಸೆ ಇಲ್ಲ, ಎಂಥ ಅದ್ಭುತಗಳು ಪವಾಡ ಸದೃಶವಾದ ಕೆಲಸಗಳು ನಡೀತಾ ಇವೆ ನಿನ್ನ ಸುತ್ತಮುತ್ತನೇ, ನೋಡ್ತಾ ಇದೆಯಾ ಅದನ್ನು ನೀನು? ಇಳೆಯಿಂದ ಮೊಳಕೆ ಒಗೆಯೊಂದು ತಮಟೆಗಳಿಲ್ಲ, ಒಂದು ಮಾವಿನ ಓಟೆ, ಒಣ ಓಟೆ, ಅದನ್ನು ನೆಲದಲ್ಲಿ ಹುಟ್ಟಾಕಿದ್ದೀವಿ, ಅದರಿಂದ ಮೊಳಕೆ ಬರುತ್ತೆ, ಸಸಿ ಆಗುತ್ತೆ, ಗಿಡವಾಗುತ್ತೆ, ಮರವಾಗುತ್ತೆ, ದಿಕ್ಕಿಗೆ ರೆಂಬೆಗಳೆಲ್ಲ ಚಾಚಿಕೊಳ್ಳುತ್ತೆ, ಅದರಲ್ಲಿ ಎಲೆ, ಚಿಗುರು, ಹೂವು, ಕಾಯಿ, ಹಣ್ಣು, ಕಡೆ ಒಳ್ಳೆ ರಸವತ್ತಾದ ರಸಪೂರಿ ಮಾವಿನ ಹಣ್ಣುಗಳು ಬುಟ್ಟಿಗಟ್ಟಲೆ ಬರುತ್ತೆ. ನಾವು ಹುಟ್ಟಾಕಿದ್ದು ಒಂದು ಮಾವಿನ ಓಟೆ, ಒಣ ಓಟೆ, ಅದು ಬರ್ತಾ ಇರೋದು ಬುಟ್ಟಿಗಟ್ಟಲೆ ರಸಪೂರಿ ಮಾವಿನ ಹಣ್ಣುಗಳು. ಆದರೆ ಇದನ್ನೆಲ್ಲ ಮಾಡಿದೆ ನಾನು ಅಂತ ಅಂದ್ಬಿಟ್ಟು ಆ ಮರ ಏನಾದ್ರು ತಮಟೆ ಹೊಡ್ಕೊಂಡು ನೋಡು ನಾನು ಎಂಥ ಅದ್ಭುತವನ್ನು ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ ಏನಾದರೂ, ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಹೆಸರಿನ ಆಸೆ ಇಲ್ಲ. ಇಳೆಯಿಂದ ಭೂಮಿಯಿಂದ ಮೊಳಕೆ ಒಗೆಯೊಂದು, ಮೊಳಕೆ ಜನಿಸುವಾಗ ತಮಟೆಗಳ ಆ ಬಿರುಸಾದ ಭೂಮಿಯ ಕಲ್ಲು ನೆಲವನ್ನು ಭೇದಿಸ್ಕೊಂಡು ಬಂದುಬಿಡುತ್ತಲ್ಲ ಎಳೆ ಮೊಳಕೆ ಸಸಿ, ಅದೆಂಥ ಪವಾಡ ಅದು. ಅದನ್ನೇನು ಫಲಮಾಗುವೊಂದು ತುತ್ತೂರಿದನೇ, ಅದು ಫಲವಾಗಿ ಮಾಗುತ್ತಲ್ಲ, ಆವಾಗ ಅದು ತುತ್ತೂರಿ ಇಟ್ಕೊಂಡು ಊದ್ಕೊಂಡು ಹೇಳ್ಕೊಂಡಿಲ್ಲ ತನ್ನ ಪರಾಕ್ರಮನ. ಬೆಳಕೀವ ಸೂರ್ಯ ಚಂದ್ರರ ಅದೊಂದು ಸದ್ದಿಲ್ಲ, ಮನುಷ್ಯ ಭೂಮಿ ಮೇಲೆ ಕಾಣಿಸ್ಕೊಳ್ಳೋಕ್ಕೂ ಮುಂಚಿನಿಂದಲೂ ಕೂಡ ಸೂರ್ಯ ಚಂದ್ರರು ಆಕಾಶದಲ್ಲಿ ಬರ್ತಿದ್ದಾರೆ, ಬೆಳಕು ಸೋರ್ದು ಹೋಗ್ತಾ ಇದ್ದಾರೆ. ನಾವು ಇಷ್ಟೊಂದು ಉಪಕಾರ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅವ್ರು ಎಂದೂ ಹೇಳ್ಕೊಂಡಿಲ್ಲ. ಬೆಳಕು ಕೊಡುವ ಸೂರ್ಯ ಚಂದ್ರರ ಅದೊಂದು ಸದ್ದಿಲ್ಲ, ಒಂದು ದಿವಸ ಅವ್ರು ಸದ್ದಿಲ್ಲ, ಎಲ್ಲ ಭೂಮಿಲಿ ನಡೀತಿರೋದನ್ನು ಸುಮ್ಮನೆ ಮೂಕ ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ ಅಷ್ಟೇ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ನೀನು ಮಾತ್ರ ಏನೋ ಒಂದು ಸಣ್ಣ ಪುಟ್ಟ ಮಾಡಿದ್ದಕ್ಕೆ ನನಗೆ ಹೆಸರು ಬರಬೇಕು ಅಂತಂತಿಲ್ಲ, ಹೊಲ್ಕೊಂಡು ನಿನ್ನ ತುಟಿನ ಮೊದಲು ಕೂಗಬೇಡ. ನಾವೇನು ಸಣ್ಣದೇನಾದರೂ ಒಂದು ಕಾಣಿಕೆ ಯಾರಿಗಾರು ಕೊಟ್ಟರು ಕೂಡ ಅದು ನಮ್ಮ ಹೆಸರು ಬೆಳೀಲಿ ಅನ್ನೋ ಕಾರಣಕ್ಕೆ, ಯಾವುದೋ ಒಂದು ದೊಡ್ಡ ದೇವಸ್ಥಾನಕ್ಕೆ ಒಂದು ಸಣ್ಣ ಗಂಟೆ ದಾನ ದೇವರಿಗೆ, ಅದು ಸಣ್ಣದು, ತುಂಬ ದೊಡ್ಡದು ಕೊಡೋಕ್ಕಾಗಲ್ಲ, ದುಡ್ಡು ಖರ್ಚಾಗುತ್ತೆ. ಆ ಸಣ್ಣದ್ರ ಮೇಲೂ ಕೂಡ ಸುತ್ತ ಬರೀ ಕಷ್ಟ ಇದ್ದರೂ ಕೂಡ ಹೇಗೋ ಜಾಗ ಮಾಡಿಕೊಂಡು ಇದು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ ಧರ್ಮ ಅಂತ, ಆ ಡಾಕ್ಟ್ರೇಟು NS ಎಲ್ಲ ಇರಬೇಕು, ಅದನ್ನು ಬರೆಸ್ತೀವಿ. ಇಷ್ಟು ನಮಗೆ ಹೆಸರಿನ ಆಸೆ. ಆದರೆ ಇದೇನೂ ಇಲ್ಲ, ಭೂಮಿಯಲ್ಲಿ ನಿತ್ಯ ನಿರಂತರವಾಗಿ ಅಂತ ಒಂದು ತ್ಯಾಗ ಜೀವನ ನಡೆದಿದೆ ನೋಡು, ಹೆಸರಿನ ಅಪೇಕ್ಷೆಯಲ್ಲೇ. ಅದರಿಂದ ನೀನು ಹೆಚ್ಚು ಮಾತಾಡೋದಲ್ಲ, ಹೊಲಿ ನಿನ್ನ ತುಟಿಗಳನ್ನು ನಮಗೆ ಗೊತ್ತಿಲ್ಲ. ಬದುಕು ಜಟಕಾ ಬಂಡಿ, ಇದೆಲ್ಲರಿಗೂ ಗೊತ್ತಿರೋದೆ ಈ ಪದ್ಯ. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನು ಅವನು ಪೇಳ್ದಂತೆ ಪಯಣಿಗರು. ಈ ಬದುಕು ಅನ್ನೋದು ಜಟಕಾ ಬಂಡಿ, ರೋಲ್ಸ್ ರಾಯ್ಸ್ ಕಾರಲ್ಲ, ಬೆನ್ಸ್ ಕಾರಲ್ಲ, ಜಟಕಾ ಬಂಡಿ. ಜಟಕಾ ಬಂಡಿಯಲ್ಲಿ ಹೋಗ್ತಿರುವಾಗ ರಸ್ತೆ ಬೇರೆ ಸರಿಯಾಗಿಲ್ಲದೆ ಕುಲುಕಿ ಬೆನ್ಮೂಳೆ ಎಲ್ಲ ಮುರಿದೋದಾಗತ್ತೆ. ಬದುಕು ಜಟಕಾ ಬಂಡಿ, ಬದುಕು ಹಾಗೆ ಜೀವನ, ಏನೇನೋ ಕಷ್ಟ ಕಾರ್ಪಣ್ಯಗಳಿಂದ ತುಂಬಿದ್ದು. ವಿಧಿ ಅದರ ಸಾಹೇಬ, ಅದು ನಡೆಸೋನು ವಿಧಿ, ಏನೇನು ನಡಿಬೇಕು ಜೀವನದಲ್ಲಿ ಏನೇನು ತೀರ್ಮಾನ ಮಾಡೋನು ಅವನು. ನಾವು ಹೇಳಿದಾಗೆ ಜೀವನ ಇರೋದಿಲ್ಲ, ಏನೇನೋ ಅನಿರೀಕ್ಷಿತವಾದ್ದೆಲ್ಲ ಬರುತ್ತೆ, ವಿಧಿ ತೀರ್ಮಾನಿಸೋನು. ವಿಧಿ ಅದರ ಸಾಹೇಬ, ಜಟಕಾ ಗಾಡಿ ಸಾಹೇಬ. ಕುದುರೆ ನೀನು ಕುದುರೆ ಎಳ್ಕೊಂಡು ಹೋಗ್ಬೇಕಷ್ಟೇ. ಇದನ್ನು ಕುದುರೆ ನೀನು ಅವನು ಪೇಳ್ದಂತೆ ಪಯಣಿಗರು, ನಿನ್ನ ಜೊತೇಲಿ ಆ ಗಾಡೀಲಿ ಕೂತ್ಕೊಂಡು ಬರಬೇಕಾದವ್ರು ಯಾರು ಅನ್ನೋದನ್ನು ಕೂಡ ಅವನೇ ಹೇಳಬೇಕು. ನಿನಗೆ ಹೆಂಡತಿ ಯಾರಾಗಬೇಕು, ನಿನ್ನ ತಾಯಿ, ನಾವು ನಮ್ಮ ತಾಯಿನ ಆರಿಸ್ಕೊಂಡಿಲ್ಲ, ನಿನಗೆ ಯಾರೋ ಒಬ್ಬಳು ನಮಗೆ ಗೊತ್ತಿಲ್ಲ ಇದ್ದವಳು ಪತ್ನಿಯಾಗಿ ಬರ್ತಾಳೆ. ಹೀಗೆ ಅದಕ್ಕೆ ಆ ಗಾಡಿಯಲ್ಲಿ ನಾವು ಯಾರನ್ನ ಸಂಸಾರ ಅಂತ ಯಾರನ್ನ ಕಾಪಾಡ್ಕೊಂಡ್ಬರ್ಬೇಕು, ಅವರು ಕೂಡ ಇಲ್ಲ, ಅವನು ಪೇಳ್ದಂತೆ, ವಿಧಿ ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕ್ಕೋ ಎಲ್ಲಿಗೆ ಹೋಗಬೇಕು ಅಂತ ಆ ಜಟಕ ಸಾಹೇಬ ಹೇಳ್ತಾನೆ, ಅಲ್ಲಿಗೆ ಹೋಗಬೇಕು. ಮದುವೆ ಅಂದರೆ ಸಂಭ್ರಮಕ್ಕಾದರೂ ಆಗ್ಬೋದು, ಮಸಣಕ್ಕೋ ದುಃಖಕ್ಕಾದರೂ ಆಗ್ಬೋದು. ಮದುವೆಗೋ ಮಸಣಕ್ಕೋ ಓಡು ಎಂದ ಕಡೆಗೋಡು, ಅವನು ತೋರಿಸಿ ದಿಕ್ಕಿನಲ್ಲಿ ಓಡಬೇಕು. ನಿನಗಿರೋದು ಒಂದೇ ಪದ ಕುಸಿಯೇ ನೆಲವಿರೋದು ಮಂಕುತಿಮ್ಮ. ಕಡೆಯಲ್ಲಿ ನೀನು ಏನಪ್ಪ ಕಷ್ಟ ಇಲ್ಲಿ ತಾಳಲಾರೆ ಎಂದಾಗ ಒಂದು ಸಮಾಧಾನ ಇದ್ದೇ ಇದೆ. ಕಡೆಯಲ್ಲಿ ಒಂದು ಸಾವು ಅನ್ನೋದೊಂದು ಇದ್ದೇ ಇದೆಯಲ್ಲ, ಆವಾಗ ಸತ್ತ ಮೇಲೆ ಎಲ್ಲ ಕಷ್ಟ ತೀರೋಗುತ್ತಲ್ಲ. ವ್ಯಂಗ್ಯವಾದ ಒಂದು ಸೊಲೇಸಿದು. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ನೆಲ ಹೊಟ್ಟೆಗೆ ಹಾಕ್ಕೊಳ್ತೀನಿ, ನಿನ್ನ ತಿರಸ್ಕರಿಸಲ್ಲ. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಈ ಥರ ಅನೇಕ ಪದ್ಯಗಳಿದ್ರೆ ಯಾವುದನ್ನು ಹೇಳಬೇಕು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಸೊಗಸಾದಂಥ ಪದ್ಯಗಳು. ಇನ್ನೊಂದು ಇದೆ, ಒಂದು ತಲೆಪಾಗಿ ನೊಳ ಕೊಳಕ ಪಂಚನಿರಿಯ ಒಳ ಹರುಕ ತಿಳಿಸುವೆಯ ರಜಕಗಲ್ಲದೆ ಲೋಗರಿಂಗೆ. ಸಾಹೇಬರು, ದೊಡ್ಡ ಸಾಹೇಬರು, ಅವರು
ಅವ್ರು ರುಮಾಲು ಬಿಚ್ಚಿದೆ ಹಿಂಗೆ ತೆಗೆದು ಹಿಂಗೆ ತೋರಿಸಿದ್ರೆ ಒಳಗಡೆ ಎಲ್ಲ ಬೆವರಿನ ಕಲೆ. ರುಮಾಲಿನ ಈ ಭಾಗ ಒಳಗಡೆ ಬೆವರಿನ ಕಲೆ ತೋರಿಸಾಗಿಲ್ಲ. ಹೊರಗಡೆ ರುಮಾಲು ಝಳ ಅಂತ ಒಳ್ಳೆ ಐರನ್ ಮಾಡಿದ್ದಾನೆ ಆಗ ಸಹ. ಹಾಗೆ ಪಂಚೆ ಒಳ್ಳೆ ನಿರಿ ಪಂಚೆ ಹುಟ್ಟಿದ್ದಾರೆ, ತುಂಬ ಸೊಗಸಾಗಿ ಕಾಣುತ್ತೆ. ಆದರೆ ಅದ್ರ ನಿರಿನ ಹಿಂಗೆ ತೆಗೆದು ನೋಡಿದರೆ ಅಲ್ಲಲ್ಲಿ ಕೆಲವು ಹರಕುಗಳೆಲ್ಲ ಇವೆ ಒಳ ನಿರಿಗಳಲ್ಲಿ. ತಲೆಪಾಗಿನ ಒಳ ಕೊಳಕ, ಪಂಚೆ ನಿರಿಯ ಒಳ ಹರುಕ, ತಿಳಿಸುವೆಯ ರಜಕಗಲ್ಲದೆ ಲೋಗರಿಂಗೆ. ಇದೆಲ್ಲ ಗೊತ್ತಾಗದೆ ಯಾರಿಗೆ? ಅಗಸನಿಗೆ ಮಾತ್ರ ಗೊತ್ತಿರುತ್ತೆ. ಸಾಹೇಬರು ಪಂಚೆ ಹೇಗಿದೆ, ಸಾಹೇಬರು ರುಮಾಲೆ ಹೇಗಿದೆ ಅಂತ. ರಜಕನಿಗೆ ತಿಳಿಸ್ತೀವಿ ಹೊರತು ಅಗಸನಿಗೆ ತಿಳಿಸ್ತೀವಿ ಹೊರತು ಲೋಕ ಜನಕ್ಕೆಲ್ಲ ತಿಳಿಸ್ತೀವ? ಇಲ್ಲ, ಮುಚ್ಚಿಟ್ಕೊಂಡಿರ್ತೀವಿ. ಹಾಗೆ ತಲೆಪಾಗಿ ನೊಳಕೊಳಕ ಪಂಚನೀರಿ ಒಳ ಹರಕ ತಿಳಿಸುವೆ ರಜಕಗಲ್ಲದೆ ಲೋಗರಿಂಗೆ. ಹಾಗೆಯೇ ಅಳಲು ದುಗುಡಗಳ ನಿನ್ನೊಳಗೆ ನೀನು ಬೈತಿಡದೆ. ನಿನ್ನೇನೇನು ಪರ್ಸ್ನಲ್ ಆದ ಅಳಲು, ದುಃಖ, ದುಗುಡ ಅವನ್ನೆಲ್ಲ ನಿನ್ನೊಳಗೆ ನೀನು ಬಚ್ಚಿಟ್ಕೋಬೇಕಪ್ಪ. ಊರಿಗೆಲ್ಲ ಹೇಳ್ಕೊಂಡು ಹೋಗೋದಲ್ಲ. ಅವ್ರನ್ನೂ ಯಾಕೆ ದುಃಖಿಗಳನ್ನಾಗಿ ಮಾಡ್ತೀಯ? ಅಳಲು ದುಗುಡಗಳ ನಿನ್ನೊಳಗೆ ನೀನು ಬೈತಿಡದೆ ಇಳೆಗೆ ಹರಡುವೆ ಯಾಕೋ, ಜಗತ್ತಿಗೆಲ್ಲ ಸಾರ್ಕೊಂಡು ಹೋಗ್ತೀಯ ಯಾಕೋ ನಿನ್ನ ರಗಳೆಗಳನ್ನು. ಇಳೆಗೆ ಹರಡುವೆ ಯಾಕೋ ಮಂಕೋತಿಮ್ಮ. ಇಂಥ ಪದ್ಯಗಳು ಭಾಳ ಇವೆ. ಟೈಮ್ ಆಯಿತು, ಇನ್ನೆರಡು ನಿಮಿಷ. ಡಿ ವಿ ಜಿಯವರ ಜೀವನ ಯಾವ ಥರದ್ದು ಅಂತ ಹೇಳೋಕ್ಕೆ ಒಂದು ಶ್ಲೋಕ ಹೇಳ್ಬೋದು. ಅವ್ರ ಜೀವನ ಹೇಳಿದ್ನ ಇದನ್ನು ನಾನು, ಕಲ್ಪವೃಕ್ಷದ ಹಾಗೆ ಅಂತ. ಅವ್ರ ಜೀವನ ಕಲ್ಪವೃಕ್ಷದ ಹಾಗೆ. ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತೀವಿ. ಕಲ್ಪವೃಕ್ಷ ಸ್ವರ್ಗದಲ್ಲಿರುವಂಥದ್ದು, ಕೇಳಿದ್ದನ್ನೆಲ್ಲ ಕೊಡುವಂಥದ್ದು ಅಂತ. ತೆಂಗಿನ ಮರದ ಬಗ್ಗೆ ಶ್ಲೋಕ ಕಡೆದು ಮುಗಿದೋಯ್ತು. ಪ್ರಥಮ ವಯಸ್ಸಿ ಪೀತಂ ತೋಯಂ ಅಲ್ಪಂ ಸ್ಮರಂತಹ. ಇದು ಪ್ರಾರಂಭದಲ್ಲಿ ಕೋಟ್ ಮಾಡಿದ್ದೆ ನಾನು? ಇಲ್ಲ, ಮಾಡಿದ್ದೆ. ಹಾಗೆಯೇ ಡಿ ವಿ ಜಿಯವರು ಕೂಡ ಲೋಕದಿಂದ ಏನನ್ನೂ ತೊಗೊಳ್ಳಿಲ್ಲ, ತಾನಾಗೆ ಬಂದರೂ ತೊಗೊಳ್ಳಿಲ್ಲ. ಆದರೆ ಲೋಕಕ್ಕೆ ಅವರು ಮಾತ್ರ ಬೇಕಾದಷ್ಟನ್ನು ಕೊಟ್ಟರು. ಇಂಥ ಸಾರ್ಥಕ ಜೀವನವನ್ನು ನಡೆಸಿದ ಡಿ ವಿ ಜಿಯವರು. ಅವರು ಪಾರ್ಥಿವ ಶರೀರ ಕಣ್ಮರೆಯಾದರೂ ಕೂಡ ಒಂದು ಚೇತನವಾಗಿ, ಸ್ಮರಣೆಯಾಗಿ, ನಮಗೆ ಒಂದು ಪ್ರೋತ್ಸಾಹವಾಗಿ, ಮತ್ತು ನಾವು ಮುಂದೆ ಹೆಜ್ಜೆ ಇಡೋದಕ್ಕೆ ಬೇಕಾಗ್ತಕ್ಕಂಥ ಉದ್ದೀಪನವಾದಂಥ ಕೃತಿಗಳ ರಚನೆ ಮಾಡಿ ಶಾಶ್ವತರಾಗಿದ್ದಾರೆ. ಅವರ ಬಗ್ಗೆ ನಾಲ್ಕು ಮಾತಾಡೋದಕ್ಕೆ ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಈ ಸಂಸ್ಥೆಯವರಿಗೆ ಧನ್ಯವಾದ. ಜಿಯವರ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಬಹಳ ಸಾರ್ಥಕ ರೀತಿಯಲ್ಲಿ ನಡೆದಿದೆ ಅಂತ ನಮಗೆಲ್ಲ ಅನುಭವ ಆಗಿದೆ. ತುಂಬ ಸೊಗಸಾಗಿ ಡಿ ವಿ ಜಿಯವರ ವ್ಯಕ್ತಿತ್ವದ ಬಗ್ಗೆ, ಕೃತಿಗಳ ಬಗ್ಗೆ ಆದರಣೀಯರಾದ ಪ್ರೊಫೆಸರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಮಾತಾಡಿದ್ದಾರೆ. ಅವ್ರಿಗೆ ಏನೇನೋ ಪ್ರಶಸ್ತಿಗಳು, ಸಮ್ಮಾನಗಳು ಎಲ್ಲ ಆಗಿವೆ. ಆದರೆ ನನಗೆ ತುಂಬ ಇಷ್ಟವಾದ ಅವ್ರ ಬಗ್ಗೆ ಆಗಾಗ ನಾನು ಕೇಳುವ ಮೆಚ್ಚುಗೆ ಮಾತು ಅಂದರೆ ಅವ್ರು ಭಾಳ ಒಳ್ಳೆ ಮೇಷ್ಟ್ರು ಅಂತ. ಪ್ರಾಯಶಃ ಅದಕ್ಕಿಂತ ದೊಡ್ಡ ಸನ್ಮಾನ ಇನ್ಯಾವುದೂ ಇರಲಾರ್ದು ಅಂತ ಅನಿಸುತ್ತೆ. ಅವರ ವಿದ್ಯಾರ್ಥಿಗಳು ಎಲ್ಲರೂ ಪದೇ ಪದೇ ನನಗೆ ಸಿಕ್ಕಿದಾಗ ಹೇಳೋ ಮಾತು ಅವರು ತುಂಬ ಒಳ್ಳೆ ಮೇಷ್ಟ್ರು ಅನ್ನೋದು. ಅಂಥವರು ಆ ಮೇಷ್ಟ್ರಿಕೆಯನ್ನು ಇಲ್ಲೂ ಅವರು ಬಳಸಿದ್ದಾರೆ. ಒಂದು ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ಎಷ್ಟು ಶಿಸ್ತುಬದ್ಧವಾಗಿ ವಿಷಯವನ್ನು ಸಂಯೋಜಿಸಿಕೊಂಡು ಹೇಳಬೇಕು, ಅದೇ ರೀತಿ ಡಿ ವಿ ಜಿಯವರ ವ್ಯಕ್ತಿತ್ವದ ಬಗ್ಗೆ, ಕೃತಿಗಳ ಬಗ್ಗೆ ಮಾತನಾಡಿದ್ದಾರೆ. ಡಿ ವಿ ಜಿಯವರ ಮಹರ್ಷಿಕಲ್ಪ ವ್ಯಕ್ತಿತ್ವ, ಅಂತರಂಗದಲ್ಲಿ ಅವರು ರೂಢಿಸಿಕೊಂಡಿದ್ದ ನಿಸ್ಸಂಗತ್ವ ಮತ್ತು ಒಬ್ಬ ಪರಿಣತ ನಟಿ ಮೌಲಿಸ್ಥ ಕುಂಭ ಪರಿರಕ್ಷಣೆ, ಅದರ ವಿಚಕ್ಷಣೆ ತೋರುವ ಹಾಗೆ ಬ್ರಹ್ಮಾವಲೋಕನ ವಿಧಿರ್ನ ಜಹಾತಿ ಯೋಗಿ ಅನ್ನುವ ಮಾತನ್ನು ಸ್ಮರಿಸಿದರು. ಇನ್ನು ಅವರು ಆಲದ ಮರಕ್ಕೆ ಉಪಮಿಸಬಹುದಾದವರು, ಅದನ್ನು ಬಗೆಬಗೆಯಾಗಿ ವಿಸ್ತಾರ ಮಾಡಿದ್ರು. ಡಿ ವಿ ಜಿ ಕಷ್ಟಪಟ್ಟು ಬಡತನವನ್ನು ಹಾಗೆ ಕಾಪಾಡಿಕೊಂಡ್ರು ಅನ್ನೋದನ್ನು ಅನೇಕ ಪ್ರಸಂಗಗಳ ಮೂಲಕ ಅವರು ವ್ಯಾಖ್ಯಾನ ಮಾಡಿದ್ರು. ಇನ್ನು ಡಿ ವಿ ಜಿ ಸಾಹಿತ್ಯದ ಚಿರಕಾಲಿಕ ಮೌಲ್ಯ, ಅದಕ್ಕೆ ಗಮನ ಸೆಳೆದರು. ಹೇಗೆ ಅಧ್ಯಯನ ಮತ್ತು ಪ್ರತಿಭೆಗಳ ಸಮ್ಮಿಲನದಿಂದ ಶ್ರೇಷ್ಠ ಸಾಹಿತಿ ಮೈದಳಿತಾನೆ ಅನ್ನೋದನ್ನು ವಿವರಿಸಿ, ಅದಕ್ಕೆ ಉದಾಹರಣೆಗಳು, ಡಿ ವಿ ಜಿಯವರ ಕಾವ್ಯಶಿಲ್ಪದ ಅನನ್ಯತೆಯನ್ನು ಪ್ರಕಾಶಗೊಳಿಸುವ 4-6 ಉದಾಹರಣೆಗಳನ್ನು ಕೊಟ್ಟು ನಮ್ಮನ್ನೆಲ್ಲ ಆನಂದಪಡಿಸಿದ್ದಾರೆ. ಪ್ರೊಫೆಸರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.